ಮೂರನೇ ದಿವಸದ ಮುಂದುವರೆದ ಒಂದು ಅಧಿವೇಶನ, ಬೋಧನಾ ವಿಧಾನಗಳು, ಚಿಂತನ ಮಂಥನ. ಇದರ ಮೊದಲನೇ ಅಧಿವೇಶನದಲ್ಲಿ ಬಹಳಷ್ಟು ಒಳ್ಳೆಯ ಚರ್ಚೆಯನ್ನು ನಾವು ಮಾಡಿದ್ವಿ. ಅದನ್ನು ಮುಂದುವರಿಸೋಣ. ಒಂದು 10 ನಿಮಿಷದಲ್ಲಿ ನಾನು ಕೆಲವು ವಿಧಾನಗಳೇನೇನಿದ್ದಾವೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ, ಆಮೇಲೆ ಒಂದು ಪ್ರಾಕ್ಟಿಕಲ್ಲಾಗಿ ನೀವು ಕೂತತ್ರನೇ ನೀವು ಒಂದು ಟಾಪಿಕ್ಕನ್ನು ತಗೊಂಡು ಯಾವ ಬೋಧನಾ ವಿಧಾನವನ್ನು ಅದಕ್ಕೆ ನಾವು ಮಾಡಬಹುದು ಅನ್ನೋದ್ರ ಬಗ್ಗೆ ಅದನ್ನು ನಾವು ಚರ್ಚೆ ಮಾಡೋಣ. ಸ್ವಲ್ಪ ನಿಮ್ಮಿಂದನೇ ಅದನ್ನು ಆಗಲಿ ಅನ್ನೋದು ನನ್ನ ಬಯಕೆ. ಸೊ ಈಗಾಗಲೇ ಇನ್ಯಾರಾದರೂ ಹೇಳ್ತೀರಾ? ಇನ್ಯಾದರೂ ಬೋಧನಾ ವಿಧಾನಗಳನ್ನ ಬಿಟ್ಟಿದ್ದೀವಿ ಸರ್ ಇದರಲ್ಲಿ ನಿಮ್ಮ ಪ್ರಕಾರ? ಹಾಂ, ಯಾವುದು? ಕಥನ ವಿಧಾನ. ಓಕೆ, ಏನು ಕಥನ ವಿಧಾನ ಅಂದರೆ? ಕಥೆ ಹೇಳೋದು, ಕಥೆ ಮೂಲಕ, ಸ್ಟೋರಿ ಬೇಸ್ಡ್ ಪೆಡಗಾಜಿ. ಓಕೆ, ನಾಟಕಾಭಿನಯ. ಹೇಳಿ, ಡ್ರಾಮಟೈಸೇಷನ್. ಓಕೆ, ಹಾಂ, ಅನುಗಮನ, ಇಂಡಕ್ಟಿವ್ ಮೆಥಡ್. ಓಕೆ, ಏನೋ ಅನುಗಮನ, ನಿಗಮನ, ಒಂಚೂರು ಹೇಳ್ತಾರೆ ಏನಂತ ಅದನ್ನ? ಹಾಂ, ಸೊ ನಿರ್ದಿಷ್ಟದಿಂದ ಸಾಮಾನ್ಯ ಕಡೆಗೆ ಹೋಗೋದು ಅನುಗಮನ, ಸಾಮಾನ್ಯದಿಂದ ನಿರ್ದಿಷ್ಟದ ಕಡೆಗೆ, ಅದರ ಉದಾಹರಣೆಗೆ ಕಡೆಗೆ ಹೋಗೋವಂಥದ್ದು ನಿಗಮನ. ಓಕೆ, ಯಾವ್ದಾದ್ರು ಒಂದು ಉದಾಹರಣೆ ಸಮೇತ ಹೇಳೋಕ್ಕಾಗ್ತದ? ಹಾಂ, ಓಕೆ. ಸಮೀಕರಣಗಳನ್ನು ಮೊದಲು ಚರಾಕ್ಷರಗಳು ಎಲ್ಲಾ ಬೆಲೆಗಳಲ್ಲಿ ಸತ್ಯವಾದ ಹೇಳಿಕೆಗಳನ್ನ ನಿತ್ಯ ಸಮೀಕರಣಗಳು ಅಂತೀವಿ. ಆ ಬೆಲೆಗಳನ್ನ ಬದಲು ಮಾಡ್ತಾ ಹೋದಾಗ ಎಡಭಾಗ ಪುತ್ರ ಬಲಭಾಗ ಪುತ್ರಕ್ಕೆ ಸಮ ಬರ್ತಾ ಹೋಗ್ತೈತಿ. ಅದಕ್ಕೆ ಅದನ್ನ ಜನರಲೈಸೇಷನ್ ಮಾಡಿ ಸೂತ್ರ ಮಾಡುವಂತ. ಓಕೆ, ಅಂದರೆ ಒಂದು ಉದಾಹರಣೆಯನ್ನು ತಗೊಂಡು ಒಂದು ಸಾಮಾನ್ಯ ಸಿದ್ಧಾಂತಕ್ಕೆ, ಸೂತ್ರಕ್ಕೆ ಹೋಗುವಂಥದ್ದು ಒಂದು ವಿಧಾನ ಆದರೆ, ಇನ್ನೊಂದು ಸಿದ್ಧಾಂತವನ್ನು ಮೊದಲು ಹೇಳಿ ಅಲ್ಲಿಂದ ಒಂದು ಉದಾಹರಣೆಗಳ ಮೂಲಕ ಬರೋಂಥದ್ದು ಇನ್ನೊಂದು. ಹಾಂ, ಕನ್ನಡ ವ್ಯಾಕರಣದಲ್ಲೂ ಬರುತ್ತೆ. ಹಾಂ, ಓಕೆ. ಆದರೆ ಇಲ್ಲಿ ಏನು ಅಂದರೆ, ನಮ್ಮ ಟೀಚಿಂಗ್ ಮೆಥಡ್ ಇದೊಂದು ಮೆಥಡನ್ನೇ. ಪಾರ್ಟಿಸಿಪೇಷನ್ನಲ್ಲಿ ಹೋದಾಗ, ಭಾಗವಹಿಸುವಿಕೆ ಅಂತ ಹೋದಾಗ, ಈಗ ನಾವೇನು ಚರ್ಚೆ ಮಾಡ್ತಿದ್ದೀವಿ, ಶಿಕ್ಷಕ ಕೇಂದ್ರಿತ, ವಿದ್ಯಾರ್ಥಿ ಕೇಂದ್ರಿತ. ಈ ಮೇಜರ್ ಇದರಲ್ಲಿ ಯಾವುದಕ್ಕೆ ಬರುತ್ತೆ? ಅದು ಶಿಕ್ಷಕ ಕೇಂದ್ರಿತ ಬರುತ್ತದು. ಒಬ್ಬೊಬ್ರು ಅಲ್ಲ ಅಂತ ಯಾವ ಭಾಗದಲ್ಲಿ ಬರ್ತದೆ? ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನೋಡಿ ಅದು ಎಲ್ಲಿ ಬರುತ್ತೆ ಅಂತ, ಎಲ್ಲಿ ಸೂಟ್ ಆಗುತ್ತೆ ಅದು? ಓಕೆ, ಸರಿ, ಆಯಿತು. ಮುಂದೆ ನೆಕ್ಸ್ಟ್ ಇನ್ಯಾವ್ದು ವಿಧಾನ ಹೇಳ್ತೀರಾ? ಸಂವಾದ. ಹಾಂ, ಸಂವಾದ ಚರ್ಚೆ ಮಾಡಿ. ಸಂವಾದ, ಓಕೆ. ಆಮೇಲೆ ಸಂದರ್ಶನ. ಯಾವ ಥರ ಅದು ಸಂದರ್ಶನ ವಿಧಾನ? ವಿದ್ಯಾರ್ಥಿ ಕೇಂದ್ರಿತನಾ? ಒಂದು ಪ್ಯಾರಾಮೀಟರ್ ಸರ್ ಕೊಟ್ಬಿಟ್ಟು, ಹಾಂ, ಯಾವುದಾದ್ರೂ ವ್ಯಕ್ತಿನ ನೀವು ಸಂದರ್ಶನ ಮಾಡ್ಕೊಂಡು ಸಿದ್ಧಪಡಿಸಿ ಅಂದರೆ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇನ್ಯಾವುದು? ಸಮೂಹ ಮಾಧ್ಯಮ. ಅಂದರೆ ಸಮೂಹ ಮಾಧ್ಯಮಗಳ ಬಳಕೆ ಅಂತಂದಾಗ ಇದನ್ನ ತಂತ್ರಜ್ಞಾನ ಆಧಾರಿತ ಅಂತ ಹೇಳ್ಬೋದಾ? ತಂತ್ರಜ್ಞಾನ ಆಧಾರಿತ ಅಲ್ವಾ? ಟೆಕ್ನಾಲಜಿ ಬೇಸ್ಡ್ ಮೆಥಡ್. ಇದು ಯಾವುದು ಬರುತ್ತೆ? ಇದು ವಿದ್ಯಾರ್ಥಿ ಕೇಂದ್ರಿತ ಬರುತ್ತಾ, ಶಿಕ್ಷಕ ಕೇಂದ್ರಿತ ಬರುತ್ತಾ? ಎರಡೂ ಮಾಡ್ಬೋದಲ್ವಾ? ಸಂದರ್ಶನ ವಿದ್ಯಾರ್ಥಿ ಕೇಂದ್ರಿತ, ಇದು ತಂತ್ರಜ್ಞಾನ ಆಧಾರಿತ, ಎರಡೂ ಮಾಡ್ಬೋದು ಅಲ್ವಾ? ಎರಡು. ಹಾಂ, ಕರೆಕ್ಟ್. ನೋಡಿ ಅವ್ರೆ, ಅಲ್ಲ ಒಂದು ನಿಮಿಷ ಅದನ್ನು ಮುಗಿಸೋಣ. ತಂತ್ರಜ್ಞಾನ ಆಧಾರಿತ ಎರಡೂ ಮಾಡ್ಬೋದು. ನಾನೊಂದು ಪ್ರೆಸೆಂಟೇಷನ್ ಮಾಡಿಕೊಂಡು ಅದನ್ನು ವಿವರಿಸ್ತಾ ಹೋದರೆ ಅದು ಶಿಕ್ಷಕ ಕೇಂದ್ರಿತ ಆಗುತ್ತೆ. ವಿದ್ಯಾರ್ಥಿಗಳಿಗೇ ಒಂದು ಟಾಪಿಕ್ನ ಕೊಟ್ಟು ಒಂದು ಪ್ರಾಜೆಕ್ಟ್ ಮಾಡಿ ಅಂತ ಹೇಳಿ, ಅಥವಾ ಒಂದು ವಿಷಯ ಕೊಟ್ಟು ಓದಿ ಅಂತ ಹೇಳಿದ್ರೆ ಅದು ವಿದ್ಯಾರ್ಥಿ ಕೇಂದ್ರಿತ. ಎರಡಕ್ಕೂ ಅದನ್ನು ಬಳಸ್ಬೋದು. ಸರ್ ಹೇಳಿ ಸರ್, ನೀವು ಹೇಳ್ತಾ ಇದ್ದೀರಿ. ಒಬ್ಬೊಬ್ಬರು ನೀವು ಹೇಳಿ. ಕ್ಷೇತ್ರ ಭೇಟಿ ಏನದು? ಯಾವ ಥರ?
ಸಂಬಂಧಿಸಿದಂತ Field visits. ವಿಸಿಟ್ ಮಾಡಿ ಅವ್ರು ತೋರಿಸೋದು. ಓಕೆ. ಈಗ ಉದಾಹರಣೆಗೆ ಸಿರಿಕಲ್ಚರ್ ಅಂತ ಬಂತು, ರೇಷ್ಮೆ ಸಾಕಾಣಿಕೆ ಅಂತ ಬಂತು ಅಂತಂದ್ರೆ ಆ ರೇಷ್ಮೆ ಸಾಕಾಣಿಕೆ ಮಾಡ್ತಕ್ಕಂಥ ಯೂನಿಟ್ಗೆ ಹೋಗಿ ನಾವು ಭೇಟಿ ಕೊಟ್ಟು ಅವು ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತಕ್ಕಂಥ ಮಕ್ಕಳಿಗೆ ವೆರಿ ನೈಸ್. ಒಂದು ಪೊಲೀಸ್ ಸ್ಟೇಷನ್ ಬಗ್ಗೆ ನಿಮ್ಮ ಪಾಠ ಇದ್ದರೆ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋಗೋದು, ಅಥವಾ ಒಂದು ಹಾಲಿನ ಡೈರಿಗೆ ಕರ್ಕೊಂಡು ಹೋಗೋದು, ಪೋಸ್ಟ್ ಆಫೀಸಿಗೆ ಬ್ಯಾಂಕಿಗೆ ಕರ್ಕೊಂಡು ಹೋಗೋದು, ಅಥವಾ ವೃತ್ತಿಗಳ ಪರಿಚಯದ ಬಗ್ಗೆ ಮಾಡ್ತಿದ್ರೆ ನೀವು ಕೆಲವು ವೃತ್ತಿಗಳವ್ರನ್ನ ಕರೆದುಬಿಟ್ಟು ಅಥವಾ ಅಲ್ಲಿಗೆ ಹೋಗಿ ವೈದ್ಯರ ಬಗ್ಗೆ ಇದ್ದರೆ ನಿಮಗೆ ಆಸ್ಪತ್ರೆಗೆ ಹೋಗಿ ವೈದ್ಯರ ಹತ್ರ ಮಾತನಾಡ್ಸೋ ಅಂಥದ್ದು, ನಿಮ್ಮ ವೃತ್ತಿ ಏನು ಹೇಗೆ, ಈ ಥರ ಬೇರೆ ಬೇರೆ ಥರ ಫೀಲ್ಡ್ ವಿಸಿಟ್ ತುಂಬ ಚೆನ್ನಾಗಿರೋಂಥ ಮೆಥಡ್ ಬಳಸ್ಕೋಬೋದು. ಅಂತ ಸೈನ್ಸ್ ಸೆಂಟರ್ಸ್ಗೆ ಹೋಗುವಂಥದ್ದು ಅಲ್ವಾ. ಆಮೇಲೆ ಅದೇ ಡ್ರಾಮಟೈಸೇಷನ್, ಇದರಲ್ಲಿ ಬಳಸ್ಬೋದು, ನಾಟಕೀಕರಣ ಮಾಡುವಂಥದ್ದು. ಇದನ್ನು ನಾವು ಎಲ್ಲದರಲ್ಲೂ ಬಳಸ್ಬೋದು. ಅಂದರೆ ನಾವು ವಿಜ್ಞಾನದಲ್ಲಿ ಬಳಸ್ಬೋದು, ಗಣಿತದಲ್ಲಿ ಬಳಸ್ಬೋದು, ಕನ್ನಡ ಭಾಷೆಯಲ್ಲಿ ಬಳಸ್ಬೋದು, ಸಮಾಜ ವಿಜ್ಞಾನದಲ್ಲಿ ಬಳಸ್ಬೋದು, ಬೇರೆ ಬೇರೆ ರೋಲ್ ಪ್ಲೇ ಪಾತ್ರಾಭಿನಯ ಒಂದೇ ಪಾತ್ರವನ್ನು ಅಭಿನಯ ಮಾಡ್ತಾರೆ. ಇಲ್ಲ, ಇದರಲ್ಲೇ ಬರುತ್ತೆ, ಅದು ಸಪ್ರೇಟಾಗೂ ಹೇಳ್ಬೋದು ರೋಲ್ ಪ್ಲೇ. ರೋಲ್ ಪ್ಲೇ. ಹಾಂ, ನೆಕ್ಸ್ಟ್ ಇನ್ಯಾವ ಮೆಥಡ್ಸ್ ಇದೆ? ಓಕೆ, ಇಷ್ಟು ಮೆಥಡ್ಸ್ ಇದೆ. ನಾನೊಂದಷ್ಟು ಪಟ್ಟಿ ಮಾಡ್ಕೊಂಬಂದೆ. ಅಂದರೆ ಅದು ಈ ನಿಮ್ಮಲ್ಲಿ ಇರೋವಂಥದ್ರಲ್ಲೇ ಇರೋವಂಥದ್ದು, ಏನು ತೊಂದರೆ ಇಲ್ಲ. ಸೊ ನೀವು ನೇರ ಹಾಂ 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 ಗೆಸ್ಟ್ ಟಾಕ್ಸ್ ಅಂದರೆ ಪರಿಣಿತರನ್ನು ಕರೆಸ್ಬಿಟ್ಟು ತಜ್ಞರನ್ನ ಅಥವಾ ತಜ್ಞರಿಂದ ಉಪನ್ಯಾಸ ಅಥವಾ ವಿಷಯ ಮಂಡನೆ, ಆಮೇಲೆ ಸಂವಾದ, ಆ ಥರ ಮಾಡ್ಬೋದು. ಬರೀ ಉಪನ್ಯಾಸ ಅಂದರೆ ಅಷ್ಟು ಇದಾಗಲ್ಲ. ಉಪನ್ಯಾಸದ ಕೊನೆಗೆ ಒಂದು ಸಂವಾದದ ಥರ ಆದಾಗ ಏನಾಗುತ್ತೆ, ಒಂದಷ್ಟು ಇಂಟ್ರ್ಯಾಕ್ಷನ್ ಆಗುತ್ತೆ, ಪಾರ್ಟಿಸಿಪೇಟ್ರಿ ಆಗುತ್ತೆ. ಎರಡು ಇದು ಬ್ಲೆಂಡ್ ಆಫ್ ಬೋತ್ ಟೀಚರ್ ಸೆಂಟರ್ಡ್ ಆ್ಯಂಡ್ ಸ್ಟೂಡೆಂಟ್ ಸೆಂಟರ್ಡ್ ಎರಡೂ ಸೇರಿಸಿ. ಅದೇ ಇವ್ರದ್ದು ಈಗ ಅವ್ರದ್ದೆಲ್ಲ ತೊಗೊಂಡು ಇವಾಗ ನಾನು ಇದರಲ್ಲಿ ಬರ್ತೀನಿ. ನೀನು ಕೆಲವೇನೇನು ಬಿಟ್ಟರೆ ಅಂಥದ್ದು. ಹಾಂ ಹಾಂ ಹೌದೌದು. ಕೈನಸ್ಥೆಟಿಕ್, ಎಸ್, ಸ್ನಾಯು ಸಂವೇದಿ ಅಂತ ಹೇಳೋದಲ್ಲ, ಕೈನಸ್ಥೆಟಿಕ್ ಮೆಥಡ್. ಸೊ ಕೈನಸ್ಥೆಟಿಕ್ ಮೆಥಡ್ನ ನಾವು ಬೇರೆ ಬೇರೆ ಇದರಲ್ಲೂ PE ಒಂದೆಲ್ಲ ಎಲ್ಲದರಲ್ಲೂ ನಾವು ಬಳಸಲಿಕ್ಕೆ ಸಾಧ್ಯ ಇದೆ. ಒಲಿಂಪಿಕ್ಸ್ ಗಣಿತ ಲೆಕ್ಕಗಳನ್ನ ಕೊಟ್ಟು ಹಾಂ ಹಾಂ ಒಂದು 100 ಮೀಟರ್ ಓಡ್ ಹೋಗಿ ಹಾಂ ಆ ಮಕ್ಕಳು ಕೊಟ್ಟದ ಲೆಕ್ಕನ ಓದ್ಕೊಂಡು ಅಲ್ಲಿ ಹೋಗಿ ಉತ್ತರಗಳನ್ನ ಹುಡುಕ್ಬೇಕು. ಅಲ್ಲಿ ಒಲಿಂಪಿಕ್ಸ್ ಅಂತನಾ? ಹಾಂ ಹಾಂ. ಗಣಿತಕ್ಕೆ ಅದನ್ನು ಬೇರೆ ಇದಕ್ಕೆ ಬಳಸ್ಬೋದಾ? ಬೇರೆ ಬೇರೆ ವಿಷಯದ ಸೂತ್ರಗಳನ್ನು ಮಾಡ್ಬೋದು. ಬೇರೆ ಬೇರೆ ವಿಷಯ. ಒಲಿಂಪಿಕ್ಸ್ ರಿಲೇ ಮೆಥಡ್ ಅಂತಿದೆಯಾ? ಓಕೆ, ಅದೇನಂತ ಹೇಳ್ತೀರಾ? ಒಲಿಂಪಿಕ್ಸ್ ಇನ್ನೊಂದು ಸ್ವಲ್ಪ ಹೇಳ್ತೀರಾ ನನಗೆ ಒಂಚೂರು, ಬೇರೆಯವರಿಗೆ ಒಂದು ಸ್ವಲ್ಪ ಎಲ್ಲರೂ ಕ್ಲಿಯರ್ ಆಗಲಿ, ಸ್ಪಷ್ಟ ಆಗಲಿ. ಸರ್, ನಾವೀಗ 9ನೇ ತರಗತಿಗೆ ತ್ರಿಭುಜಗಳ ಸರ್ವಸಮ್ಮತಿ ಸಿದ್ಧಾಂತ ಕೇಳಿಸ್ತಾ ಇಲ್ಲ, ಒಂದು ಸ್ವಲ್ಪ ಇದು ನಿಂತ್ಕೊಂಡು. 9ನೇ ತರಗತಿಗೆ ತ್ರಿಭುಜದ ಸರ್ವಸಮ್ಮತಿಯ ಸಿದ್ಧಾಂತಗಳನ್ನು ಕಲಿಸ್ತೀವಿ. ಅಲ್ಲಿ 4 ಸರ್ವಸಮ್ಮತಿಯ ಸಿದ್ಧಾಂತಗಳನ್ನು ಕಲಿಸ್ತೀವಿ. ಮಕ್ಕಳಿಗೆ ಮನದಟ್ಟಾಗೈತಿಲ್ಲೋ ಅನ್ನಕ ಅವ್ರಿಗೆ ಫಸ್ಟ್ ಕ್ಲಾಸಲ್ಲಿ ಪ್ರಾಕ್ಟೀಸ್ ಮಾಡಿ ಆನಂತರ ಹೊರಗಡೆ ಹೋದಾಗ ಅಲ್ಲಿ ಆ 4 ಸಿದ್ಧಾಂತಗಳ ಹೆಸರುಗಳನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಒಳಗೆ ಕೊಡೋದು. 4 ಮಕ್ಕಳು ಯಾರು ಭಾಗವಹಿಸ್ತಿರ್ತಾರೆ ಅವರು, ಆ ಮಕ್ಕಳು ಅದನ್ನು ಓದ್ಕೊಂಡು ಆ ಎಂಡಿಗೆ ಹೋದಾಗ ಅಲ್ಲಿ ಆ ಸಿದ್ಧಾಂತಕ್ಕೆ ಅನ್ವಯಿಸುವಂಗ, ಫಾರ್ ಎಕ್ಸಾಂಪಲ್ ಭಾಗೋಭಾ ಸಿದ್ಧಾಂತ ಅಂದ್ರೆ 2 ಬಾಹುಗಳು ಅವುಗಳಿಂದ ಏರ್ಪಟ್ಟಂತಹ ಕೋನಗಳ ಸಮ ಇದ್ದಿದ್ದಾದ್ರೆ ಆ 2 ತ್ರಿಭುಜಗಳನ್ನ ಸರ್ವಸಮ ಅಂತೀವಿ. ಹಂಗ ಅವರಿಗೆ ಲಂಬಿಬಾ ಸರ್ವಸಮ್ಮತಿಯ ಸಿದ್ಧಾಂತ, ಕೊಬಾಕೋ ಸರ್ವಸಮ್ಮತಿಯ ಸಿದ್ಧಾಂತ ಮತ್ತು ಬಾಬಾಬಾ ಸರ್ವಸಮ್ಮತಿಯ ಸಿದ್ಧಾಂತ ಅಂತ 4 ಸಿದ್ಧಾಂತಗಳು ಬರ್ತವೆ. ಅದರಲ್ಲಿ ಒಂದು ಹೆಸರು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಸಿಕ್ಕಿರ್ತೈತೆ ಆ ಮಗುವಿಗೆ. ಆ ಮಗು ಆ ಡೆಡ್ ಎಂಡಿಗೆ ಹೋದಾಗ ನಾವು ತ್ರಿಭುಜಗಳ ಅವ್ರನ್ನ ಕಾಶಿಕಲ್ಲಿ ಕತ್ತರಿಸಿ ಅಳತೆಗಳನ್ನ ಬರೆದಿಟ್ಟಿರ್ತೀವಿ. ಬಹಳಷ್ಟು ಇರ್ತಾವ, ಒಂದು 6 ಸೆಟ್ ಇರ್ತಾವು. ಆ ಮಕ್ಕಳು ಅದರಲ್ಲಿ ಅವ್ರಿಗೆ ಬಂದದ್ದು ಯಾವುದು, ಬಾಹುಗಳ ಸಮ, ಅವುಗಳಿಂದ ಏರ್ಪಟ್ಟದ್ದು ಕೋನ ಸಮ ಇದೆಯೋ ಅಥವಾ ಯಾವ ಸರ್ವಸಮ್ಮತಿ ಸಿದ್ಧಾಂತಕ್ಕೆ ಅವು ಹೊಂದ್ತಾವು ಅನ್ನೋದನ್ನ ಕಂಡು ಹಿಡಿದು ಅಲ್ಲಿ ಬೋರ್ಡಿಗೆ ಅಂಟಿಸ್ಬೇಕು. ಅಂದ್ರೆ ಅವ್ರು ಕೊಟ್ಟಿದ್ದನ್ನ ಅರ್ಥ ಮಾಡ್ಕೊಂಡು ಅಂಟಿಸಿದಾರೋ ಇಲ್ಲ ಅಂತ ಗೊತ್ತಾಗ. ಓಕೆ, ಪ್ರಾಕ್ಟಿಕಲ್ ಚೆನ್ನಾಗಿದೆ. ಆಮೇಲೆ ರಿಲೇ ಮೆಥಡ್ ಅಂದರೆ ರಿಲೇ ಮೆಥಡ್ ಅಂತ ಕೈಯಾಗ ರಿಲೇ ಬ್ಯಾಟನ್ ಕೊಟ್ಟು ಕೊಡ್ತಿರ್ತಾರೆ. ಹೌದು. ಹಂಗ ಪೆನ್ಸಿಲ್ ಒಂದೇ ಪೆನ್ಸಿಲ್ ಇರ್ತೈತಿ. ಹಾಂ, ಸ್ಟಾರ್ಟ್ ಅನ್ನೋದ್ಲೆ 4 ಜನ ಒಂದು ಟೀಮ್ನಾಗ 4 ಮಂದಿ ಇರ್ತಾರೆ. 4 ಟೀಮ್ ಇರ್ತಾವೆ. ಒಂದೇದವ್ರು ಹೋಗಿ ಡೈಗ್ರಾಮ್ ಒಂದು ಪಾರ್ಟ್ ತೆಗೆದು ಬರೋದು.
ಅವ್ರು ಬಂದು ಹಿಂದಿನವ್ರು ಪೆನ್ಸಿಲ್ ಕೊಡೋದು, ಅವ್ರು ಹೋಗಿ ಒಂದ ಭಾಗನ ಗುರುತಿಸೋದು. ಎಷ್ಟೆಲ್ಲಿ ಬರೋದು ಬರ್ತಾರಲ್ಲ ಅವ್ರು ಹಿಂದಿನವ್ರಿಗೆ ಯಾವ ಒಂದು ಟೀಮ್ ಲಘು ಅಂದರೆ ಡಯಾಗ್ರಾಮ್ ಡಯಾಗ್ರಾಮ್ನ ಗುರುಸ್ಲಿಕ್ಕೆ ರಿಲೇ ಮೆಥಡನ್ನು ಬಳಸ್ಕೊಳ್ಳೋವಂಥದ್ದು. ಕಡಿಮೆ ಟೈಮ್ನಾಗ ಅವ್ರು ಹೆಂಗೆ ಡಯಾಗ್ರಾಮನ್ನ ಕರೆಕ್ಟಾಗಿ ತೆಗಿಬೇಕು ಅನ್ನೋದು ಬರ್ತದೆ, ಸ್ಕಿಲ್ ಡಯಾಗ್ರಾಮ್ನ ಅವ್ರು ಬರೆಯೋವಂಥದ್ದು, ಭಾಗ ಗುರುತಿಸೋವಂಥದ್ದು ಯಾವುದು? ಎಲ್ಲ ಎರಡಕ್ಕೂ ಡಯಾಗ್ರಾಮ್ ತೆಗೆಯೋದು ವಿತ್ ಲೇಬಲಿಂಗ್. ಆದ್ರೆ ಒಬ್ರು ಒಂದೇ ಕೆಲಸ ಮಾಡ್ಬೇಕು, ಹಾಂ ಹಾಂ. ಒಬ್ರು ಹೋಗಿ ಎಲ್ಲ ಮಾಡಿ ಬರಂಗಿಲ್ಲ. ಅಂದರೆ ಅವಾಗ ಅಷ್ಟು ಪಾರ್ಟಿಸಿಪೇಟ್ ಆಗಿರ್ಬೇಕು. ಓಕೆ ಸರಿ, ಚೆನ್ನಾಗಿದೆ ರಿಲೇ ಮೆಥಡ್. ಅಂದರೆ ನಾನು ಸ್ಪೆಷಲ್ ಆಗಿ ಬಳಸ್ತೀನಿ ಸರ್ ಎಕ್ರಾನಿಮ್ ಮೆಥಡ್ ಅಂತ ಹೇಳಿ. ಹಾಂ, ಅಕ್ರೋನಿಮ್. ಎಕ್ರಾನಿಮ್ಸ್ ಅಂತಂದ್ರೆ ಇಡೀ ಪಾಠವನ್ನು ಒಂದು ಶಾರ್ಟ್ ಫಾರ್ಮ್ಸ್ ನಲ್ಲಿ ಮಾಡಿ ಹಾಂ, ಆ ಶಾರ್ಟ್ ಫಾರ್ಮ್ ಮೂಲಕ ಇಡೀ ಕಾನ್ಸೆಪ್ಟ್ ಅನ್ನು ನೆನಪಿಟ್ಕೊಳ್ಳುವಂತ ಒಂದು ಮೆಥಡ್. ಓಕೆ ಓಕೆ, ಅಕ್ರೋನಿಮ್. ಕೋಡಿ ಅಥವಾ ಎಕ್ರಾನಿಮ್ ಮೆಥಡ್. ಇನ್ನೊಂದು ನಾವು ಸ್ಪೆಷಲಿ ಗ್ರಾಮರ್ ಅಲ್ಲಿ ಮಾಡ್ತಕ್ಕಂಥ ಮೆಥಡ್ ಏನಿರುತ್ತೆ, ಸಾಂಗ್ ಮೆಥಡ್ ಅಂತ ಮಾಡ್ತೀವಿ. ಓಕೆ, ಅಂದ್ರೆ ಹಾಡು. ಈ ನಿಯಮಗಳನ್ನ ಒಂದು ಸಾಂಗ್ ಹೋಗ್ಬಿಡ್ತೇನೆ ಇಂಗ್ಲಿಷ್. ಓಕೆ ಆ ಮಗು ಆ ಸಾಂಗ್ ನ ಹಾಡೋದ್ರ ಮೂಲಕ ನೆನಪಿಟ್ಕೊಳ್ಳುತ್ತೆ. ಓಕೆ, ಹಾಡುಗಳನ್ನು ಬಳಸಿ ಅದನ್ನು. ಉದಾಹರಣೆಗೆ ಒಂದು ಪ್ಯಾಸೇಜ್ ಅಂದ್ರೆ ಪ್ಯಾಸೇಜ್ ಸಂಬಂಧಪಟ್ಟಂಗೆ ಒಂದು ಬೈಲ್ ಬರ್ತದೆ. ಓಕೆ, ಹಾಂ ಹಾಂ, ಮಗು ಅದನ್ನ ಹಾಡೋದ್ರ ಮೂಲಕ ನೆನಪಿಟ್ಕೊಳ್ಳುತ್ತೆ. ಹಾಂ ಹಾಂ, ಚೆನ್ನಾಗಿದೆ. ಹಾಂ ಹೌದು, ಒಳ್ಳೆ ಮೆಥಡ್ಸ್ ಎಲ್ಲ, ತುಂಬ ಒಳ್ಳೊಳ್ಳೆ ಪದ್ಧತಿಗಳನ್ನ ನೀವು ಬಳಸ್ತಾ ಇದ್ದೀರಿ ಮತ್ತು ಹೇಳ್ತಾ ಇದ್ದೀರಿ. ಮತ್ತೆ ಶೋಧನೆ ಮೂಲಕ ಮಕ್ಕಳನ್ನ ತೊಡಗಿಸ್ಬೋದು. ಎಂಕ್ವೈರಿ ಬೇಸ್ಡ್ ಶೋಧನಾ ಅಲ್ವಾ? ಎಂಕ್ವೈರಿ ಬೇಸ್ಡ್ ಮೆಥಡ್ ಅಲ್ಲಿ ಶೋಧನಾತ್ಮಕ ಎಂಕ್ವೈರಿ ಬೇಸ್ಡ್. ಒಂದು ಉದಾಹರಣೆ ಹೇಳಿದ್ರೆ ಎಂಕ್ವೈರಿ ಬೇಸ್ಡ್. ಹಿಂದಿ ಅಥವಾ ಇಂಗ್ಲಿಷ್ ಶಿಕ್ಷಕರು ಒಂದು ಪ್ಯಾಸೇಜ್ ಒಂದು ಪ್ಯಾರಾಗ್ರಾಫ್ ಅನ್ನ ಕೊಟ್ಟು ನಾಳೆ ಇದು ಪಾಠ ಮಾಡಬೇಕು, ಇದರಲ್ಲಿ ಹೊಸ ಪದಗಳು ಕಠಿಣ ಪದಗಳ ಅರ್ಥ ಓದ್ಕೊಂಡು ಬನ್ನಿ ಅಂತಂದ್ರೆ ಆ ಮಕ್ಕಳು ಆ ಪ್ಯಾರಾಗ್ರಾಫ್ ಇರ್ತಕ್ಕಂಥ ಕಠಿಣ ಪದಗಳ ಅರ್ಥವನ್ನ ಡಿಕ್ಷನರಿ ಹುಡುಕ್ತಾರೆ, ಅರ್ಥ ತಿಳ್ಕೊತಾರೆ, ಪ್ಯಾಸೇಜ್ ಓದ್ಕೊಂಡು ಬರ್ತಾರೆ, ಆಮೇಲೆ ಅವರೇ ವಿವರಣೆ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಿನ ಶಿಕ್ಷಕರು ಹೇಳ್ಬೋದು ಅವ್ರು ಹೇಳಿರೋದನ್ನ. ಹೊಸ ಪದಗಳ ಅರ್ಥ ಹುಡ್ಕೊಂಡು ಬರ್ತಾರೆ ನಾವು ಮತ್ತೆ ಹೇಳ್ಬೋದು. ಸೊ ಅವರನ್ನೇ ಶೋಧಿಸಿ, ಅವರೇ ಹುಡುಕಿ ಅದನ್ನು ಎಲ್ಲದಕ್ಕೂ ಬಳಸ್ಬೋದು, ವಿಜ್ಞಾನಕ್ಕೂ ಬಳಸ್ಬೋದು, ಗಣಿತಕ್ಕೂ ಬಳಸ್ಬೋದು. ಸರಿ, ಸರ್ ಇನ್ನೊಂದು ಜೆಸ್ಚರ್ ಮೆಥಡ್ ಅಂತ. ಒಂದು ನಿಮಿಷ, ಇನ್ನು ಯಾರೋ ಕೈ ಎತ್ತಿದ್ರು. ಹಾಂ ಹಾಂ, ಯಾವುದು? ನೃತ್ಯ. ಅದೇ, ಹಾಂ, ನೃತ್ಯ, ಹಾಡು ನೃತ್ಯ. ಓಕೆ, ನೃತ್ಯದ ಮೂಲಕ. ಸರಿ, ಮಾದರಿ ತಯಾರಿ. ಹಾಂ, ಮಾದರಿ ತಯಾರಿ. ಓಕೆ, ವಾಲ್ ಚಾರ್ಟ್ಸ್, ಹಾಂ, ವಾಲ್ ಚಾರ್ಟ್ಸ್, ಚಾರ್ಟ್ಸನ್ನ ಮಾಡೋದು. ಓಕೆ, ವಾಲ್ ಚಾರ್ಟ್ಸ್. ಓಕೆ, ನೆಕ್ಸ್ಟ್ ವಾಲ್ ಚಾರ್ಟ್ ಬಗ್ಗೆ ಹೇಳ್ತೀರಾ? ಚಾರ್ಟ್ಸ್ಗಳನ್ನು ಮಾಡಿ ಡಿಸ್ಪ್ಲೇ ಮಾಡಿರ್ಬೋದು. ಅವರೇ ಚಾರ್ಟ್ಸ್ನ ಮಾಡೋವಂಥದ್ದು. ಹಾಂ, ಆಯಿತಾ? ನಿಮ್ಮ ಪಟ್ಟಿ ಮುಗಿದ್ರೆ ನನ್ನ ಪಟ್ಟಿ ಸ್ಟಾರ್ಟ್ ಮಾಡೋಣ ಅಂತ ನಾನು ಕಾಯ್ತಾ ಇದ್ದೀನಿ. ಜೆಸ್ಚರ್ ಮೆಥಡ್ ಅಂದ್ರೆ ಹಾಂ, ಈಗ ಒಂದು ಪಾಠ ಮುಗಿಸಿದ ಮೇಲೆ ತರಗತಿರ್ತಕ್ಕಂಥ ಮಕ್ಕಳನ್ನ ಎರಡು ಭಾಗ ಮಾಡ್ಕೊಳ್ಳೋದು. ಎರಡು ಭಾಗ ಮಾಡ್ಕೊಂಡು ಒಂದು ಭಾಗದಿಂದ ಒಬ್ಬ ಲೀಡರನ್ನ, ಇನ್ನೊಬ್ಬ ಭಾಗದಿಂದ ಒಂದು ಲೀಡರನ್ನ ಕರೆಸಿ ಅಲ್ಲಿ ಬ್ಯಾಕ್ಸ್ ಟು ದಿ ಬೋರ್ಡ್ ಅಂತ ಹೆಸರು ಕೊಡ್ಬೋದು. ಇಂಗ್ಲಿಷ್ ಒಳಗಡೆ ನಾವು ಬಳಸ್ತೀವಿ ಬ್ಯಾಕ್ಸ್ ಟು ದಿ ಬೋರ್ಡ್ ಅಂತ ಹೇಳಿ. ಅಂದ್ರೆ ಇಬ್ಬರು ವಿದ್ಯಾರ್ಥಿಗಳನ್ನ ಆಕಡೆ ಕೂಡಿಸೋದು, ಆ ಪಾಠಕ್ಕೆ ಅನುಗುಣವಾಗಿ ಏನ್ ಕಲ್ತಿರಲ್ಲ ಮಕ್ಕಳು ಅವರು ಏನಂತಂದ್ರೆ ಜಸ್ಟ್ ಮರಮರಿ ಮಾಡೋದ್ರ ಮೂಲಕ, ಜೆಸ್ಚರ್ ಮಾಡೋದ್ರ ಮೂಲಕ ಹೇಳಿದಾಗ ಅವರು ಆ ಇಬ್ಬರಲ್ಲಿ ಯಾರು ಮೊದಲು ಆ ನಮ್ಮ ಒಂದು ಆಕ್ಷನ್ ಅನ್ನ ಅಥವಾ ಜೆಸ್ಚರ್ ಅನ್ನ ಐಡೆಂಟಿಫೈ ಮಾಡ್ತಾರಲ್ಲ, ಸೊ ಅವರಿಗೆ ಅಲ್ಲಿ ಅಂಕಗಳು ಹೋಗುತ್ತೆ ಸರ್. ಅದಕ್ಕೆ ಬ್ಯಾಕ್ಸ್ ಟು ದಿ ಬೋರ್ಡ್ ಅಂತಂದ್ರೆ ಅವರು ತಮ್ಮ ಬ್ಯಾಕ್ ಮಾಡಿ ಕೂತ್ಕೊಂಡಿರ್ತಾರಲ್ಲ, ಅಲ್ಲಿ ಸನ್ನೆಗಳ ಮೂಲಕ ಅಥವಾ ಹಾವಭಾವಗಳ ಮೂಲಕ ಆ ಪಾಠದಲ್ಲಿ ಬಂದಿರ್ತಕ್ಕಂಥ ಅಂಶಗಳನ್ನ ಏನ್ ಮಾಡ್ತಾರೆ, ಯಾರು ಮೊದಲು ಐಡೆಂಟಿಫೈ ಮಾಡ್ತಾರಲ್ಲ ಅವರಿಗೆ ಅಂಕ ಹೋಗ್ತದೆ ಸರ್. ಅದಕ್ಕೆ ಬ್ಯಾಕ್ಸ್ ಟು ದಿ ಬೋರ್ಡ್ ಅಂತ ಕರಿತೀವಿ, ಅಥವಾ ಜೆಸ್ಚರ್ ಮೆಥಡ್ ಅಂತ. ಹಾವಭಾವದ ಮೂಲಕ ಅಲ್ಲಿ ಯಾವ ಸಬ್ಜೆಕ್ಟಿಗೆ ಬಳಸ್ತೀರಿ? ಸರ್ ಲ್ಯಾಂಗ್ವೇಜ್ ಅಲ್ಲಿ ಬಳಸಬಹುದು, 100% ಲ್ಯಾಂಗ್ವೇಜ್ ಅಲ್ಲಿ ಬಳಸಬಹುದು. ಒಳ್ಳೆ, ಚೆನ್ನಾಗಿ. ಕ್ಲಿಯರ್ ಆಗಿಲ್ಲ ಅಂದ್ರೆ ಅವರು ಹೇಳಿ ಒಂದು ಉದಾಹರಣೆ ನಾನು ಕೊಡ್ತೀನಿ ಸರ್. ಇವಾಗ ಮಕ್ಕಳು ಇಬ್ರು ಕೂತ್ಕೊಂಡಿದ್ದಾರೆ. ಸೊ ಇಲ್ಲಿ ಒಬ್ರು ಅವರು ಏನ್ ಮಾಡ್ತಾರೆ, ಆಕ್ಷನ್ ಮಾಡ್ತಾ ಹೋಗ್ತಾರೆ, ಇವ್ರು ಆಕ್ಷನ್ ಮಾಡ್ತಾರೆ. ಉದಾಹರಣೆ ನಮ್ಗೆ ಏನಾಗಿದೆ, ಎಲಿಫೆಂಟ್ ಅಂತ ಬೇಕಾಗಿದೆ. ಸೊ ಎಲಿಫೆಂಟ್ ಅಂತ ಇವರು ಆಕ್ಷನ್ ಮಾಡ್ತಾರೆ, ಎಲಿಫೆಂಟ್ ಚಿತ್ರವನ್ನ ತೋರಿಸ್ತಾ ಹೋಗ್ತಾರೆ, ಬಾಡಿ ಲ್ಯಾಂಗ್ವೇಜ್ ಮೂಲಕ ಅವರು ತೋರಿಸ್ತಾ ಹೋಗ್ತಾರೆ. ಯಾವ ಮಗು ಮೊದಲು ಎಲಿಫೆಂಟ್ ಅಂತ ಪ್ರೊನೌನ್ಸ್ ಮಾಡ್ತಲ್ಲ, ಸೊ ಆ ಗುಂಪಿಗೆ ಏನಾಗ್ತದೆ, ಅಂಕ ಬರ್ತದೆ ಸರ್. ಕ್ಲಿಯರ್ ಆಯ್ತಾ ಸರ್? ಅದನ್ನೇನು ಬ್ಯಾಕ್ಸ್ ಟು ದಿ ಬೋರ್ಡ್. ಬ್ಯಾಕ್ಸ್ ಟು ದಿ ಬೋರ್ಡ್ ಸರ್, ಅದು ಲ್ಯಾಂಗ್ವೇಜ್ ಗೇಮ್ಸ್ ಆಗುತ್ತೆ. ಅದು ಲ್ಯಾಂಗ್ವೇಜ್ ಗೇಮ್ಸ್ ಅಲ್ಲಿ ಬಳಸ್ಕೋಬಹುದು ನಾವು. ಲೆಸನ್ ಆಯ್ತು, ಲೆಟ್ ಅಸ್ ಅಕ್ಸೆಪ್ಟ್. ಕರೆಕ್ಟ್. ಓಕೆ, ಮತ್ತೆ ನಿಯೋಜಿತ ಕಾರ್ಯಗಳನ್ನು ನೀಡುವುದು. ನಿಯೋಜಿತ ಅಸೆಸ್ಮೆಂಟ್ಸ್. ಕರೆಕ್ಟ್, ನಿಯೋಜಿತ ಕಾರ್ಯ, ಅಸೈನ್ಮೆಂಟ್ಸ್. ಕರೆಕ್ಟ್, ಸೆಮಿನಾರ್ಸ್ ಅಲ್ವಾ? ಸೆಮಿನಾರ್ಸ್ ಇಸ್ ಆಲ್ಸೋ ಒನ್ ಮೆಥಡ್. ಸ್ಟೂಡೆಂಟ್ ಸೆಮಿನಾರ್ಸ್ ಅಂತ ಅನ್ಬೋದು ಅದಕ್ಕೆ. ವಿದ್ಯಾರ್ಥಿ ಸೆಮಿನಾರ್ಸ್.
ಆ್ಯಕ್ಚುಲಿ ನಾನು ಪಿ ಯು ಕಾಲೇಜ್ ಲೆಕ್ಚರರ್ ಇದ್ದಾಗ ಆರಂಭದಲ್ಲಿ ಈ ಸ್ಟೂಡೆಂಟ್ ಸೆಮಿನಾರ್ಸ್ನ ನಾನು ಮಾಡಿಸ್ತಾ ಇದ್ದೆ ಎಜುಕೇಷನ್ ಸಬ್ಜೆಕ್ಟಲ್ಲಿ. ಎಷ್ಟೋ ವರ್ಷ ಆದಮೇಲೆ ನನಗೆ ಸಿಕ್ಕವರು ಕೆಲವರು, ಸರ್ ನೀವು ಅವಾಗ ನಮಗೆ ಮಾಡಿಸಿದ್ದಕ್ಕೆ ನಮಗೆ ಒಂದು ಕಾನ್ಫಿಡೆನ್ಸ್ ಬಂತು, ನಮಗೆ ಭಾಳಷ್ಟು ಅನುಕೂಲ ಆಯಿತು ಅಂತ. ಅವಾಗ ನಮಗೆ ಗೊತ್ತಿರಲ್ಲ, ಬಹಳ ಆತ್ಮವಿಶ್ವಾಸ ಬರುತ್ತೆ ಮಕ್ಕಳಿಗೆ. ಅದು ಚೆನ್ನಾಗಿರುತ್ತೆ ಸ್ಟೂಡೆಂಟ್ಸ್ ಅಂತ. ಇದು ವಿಚಾರ ಸಂಕಿರಣ, ವಿದ್ಯಾರ್ಥಿ ವಿಚಾರ ಸಂಕಿರಣಗಳನ್ನು ತುಂಬ ಚೆನ್ನಾಗಿ ಬಳಸ್ಬೋದು ನಾವು. ಆಗಿರುವ ಪಾಠಕ್ಕೆ ಬಳಸ್ಬೋದು, ಆಗದೇ ಇರೋ ಪಾಠಕ್ಕೂ ಬಳಸ್ಬೋದು. ಆಗದೇ ಇರೋ ಪಾಠ ಕೊಟ್ಟು ಮಾಡಿರಿ ಅಂದರೂ ಮಾಡ್ತಾರೆ ಮಕ್ಕಳು. ಮುಗಿತಾ? ಸೈನ್ಸ್ ಮೂವೀಸ್ ಹಾಂ, ನಮ್ಮ ವಿದ್ಯಾರ್ಥಿಗಳಿಂದ ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ ನಮ್ಮಿಂದ ಪಾಠ ಅಂತ ಮಾಡ್ತೀನಿ. ಹಾಂ, ನಾನು ಮಾಡಿದ್ಮೇಲೆ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡ್ತೀನಿ. ಅವರು ಒಂದು ಕಾನ್ಸೆಪ್ಟ್, ಈಗ ಸಂಧಿಗಳು, ಅದನ್ನ ತಗೊಂಡು ಅವರೇ ಪಾಠ ಮಾಡ್ತಾರೆ. ಅವ್ರ ಸೂತ್ರ ಹೇಳಿ, ಉದಾಹರಣೆಗಳು ವೆರಿ ಹೇಳಿ, ನೈಸ್. ಮತ್ತೆ ಅವರ ಸಹಪಾಠಿಗಳಿಗೆ ಇನ್ಕ್ಲೂಡ್ ಮಾಡ್ಕೊಂಡು ಅದನ್ನ ನಮ್ಮಿಂದ ಪಾಠ ಅಂತ ಒಂದು ಇದು ಮಾಡ್ಬಿಟ್ಟು ನಮ್ಮಿಂದ ಪಾಠ ಚೆನ್ನಾಗಿದೆ. ಇದೆ ಅದೇ ಸ್ಟೂಡೆಂಟ್ ಸೆಮಿನಾರ್ ಏನಲ್ಲ, ಅವ್ರು ಅದಕ್ಕೊಂದು ಹೆಸರು ಕೊಟ್ಟಿದ್ದಾರೆ, ನಮ್ಮಿಂದ ಪಾಠ. ಇದೊಂದು ಅಪಾಯ ಇದೆ ಸರ್. ಸರಿ ಸರಿ ಅಲ್ಲ, ಮತ್ತೆ ನಾಳೆಯಿಂದ ಅವನೇ ಪಾಠ ಮಾಡಲಿ. ಅಂದರೆ ಸರ್ ಹೇಳಲ್ವಾ, ಮಾಸ್ತರಿಗಿಂತ ಅವನೇ ಚೆನ್ನಾಗಿ ಮಾಡ್ತಾರೆ. ಇದು ನಮ್ಮಿಂದ ಪಾಠ. ಇದರಲ್ಲಿ ಎರಡು ಅಪಾಯ ಇದೆ ಸರ್ ಹೇಳಿದ್ದು. ಅದು ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗ್ಲಿ, ವಿವರ ಮಾಡ್ಲಿಕ್ಕೆ ಹೋಗ್ತೀನಿ. ನಮ್ದೇನಂದ್ರೆ ನಾನ್ಕಿಂತಲೂ ಚೆನ್ನಾಗಿ ಮಾಡ್ಲಿ ಅಂತಾನೆ. ನಿಂತಲ್ಲ, ಲೈಟರ್ ವೇ. ನಾವು ಸ್ವಲ್ಪ ಎಲ್ಲ ತುಂಬ ಸೀರಿಯಸ್ ಆಗಿದ್ರೆ ಕಲಿಕೆ ಆಗಲ್ಲ. ಇದರಲ್ಲಿ ಇನ್ನೊಂದು ಅಪಾಯ ಇದೆ. ಏನು ಅಂದರೆ, ನಾವು ಸೆಮಿನಾರ್ಸ್ ಕೊಟ್ಟ ಮೇಲೆ ಜವಾಬ್ದಾರಿ ಏನು ಅಂದರೆ, ಆ ಮಕ್ಕಳು ಅಥವಾ ಸ್ಟೂಡೆಂಟ್ ಯಾವ ರೀತಿ ಸೆಮಿನಾರ್ಸ್ ಕೊಡ್ತಾರೆ ಅಂತ ತುಂಬ ಅಬ್ಸರ್ವ್. ಈ ಸ್ಟೂಡೆಂಟ್ ಪಾರ್ಟಿಸಿಪೇಟಿವ್ ಮೆಥಡ್ನಲ್ಲಿ ಎಲ್ಲದರಲ್ಲೂ ಇರುವಂಥ ಅಪಾಯ ಏನು ಅಂತ ಹೇಳಿದ್ರೆ, ಅಥವಾ ಎಚ್ಚರಿಕೆ ಶಿಕ್ಷಕರು ತಗೋಬೇಕಾಗಿರೋದು ಅಂದರೆ, ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡಿ ಭಾಗವಹಿಸಿ ಆ ವಿಚಾರವನ್ನು ಮಂಡಿಸಿದಾಗ ಅಥವಾ ಅವರು ಅದನ್ನು ಬರೆದಾಗ ಅದರಲ್ಲಿ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇದೆಯಾ, ಪರಿಕಲ್ಪನೆಗಳಲ್ಲಿ ಸ್ಪಷ್ಟತೆ ಇದೆಯಾ, ದೋಷಗಳಿದಾವ ಅನ್ನುವಂಥದ್ದನ್ನು ಗುರುತಿಸೋದು ಶಿಕ್ಷಕರು. ಒಂದು ನಿಮಿಷ ಅದನ್ನು ಬಹಳ ಮುಖ್ಯವಾಗಿರೋವಂಥದ್ದು. ಎಷ್ಟೋ ಸಾರಿ ಏನಾಗುತ್ತೆ, ಇದು ತುಂಬ ಬಳಸ್ತಾ ನೀವು ಮಾಡಿರಿ ಅಂತ ಬಿಟ್ಬಿಟ್ಟು ನನ್ನ ಕೆಲಸ ನಾನು ಮಾಡ್ತಾ ಕೂತ್ರೆ, ಏನೋ ಒಂದು ವರ್ಕ್ ಮಾಡ್ತಾ ಕೂತ್ರೆ ಆ ಅಪಾಯಗಳು ಭಾಳ ಇದೆ. ಅವಾಗ ಏನಾಗುತ್ತೆ, ವಿದ್ಯಾರ್ಥಿಗೆ ಅವಮಾನ ಮಾಡಬೇಕು. ಒಂದು, ನಾನು ಮಾಡ್ತಿರೋದನ್ನು ನೋಡ್ತಾ ಇಲ್ಲ, ಕೇಳ್ತಾ ಇಲ್ಲ ಅಂತ ಒಂದು. ಎರಡನೇದು, ಆ ಪರಿಕಲ್ಪನೆಗಳು ತಪ್ಪಾದಾಗ ಸರಿ ಮಾಡದೆ ಹೋದರೆ ಅವಾಗ ಯಾರು ಏನು ಹೇಳ್ತಾರೋ ಗೊತ್ತಾಗಲ್ಲ. ಸೊ ಇದು ಹೆಚ್ಚು ಜವಾಬ್ದಾರಿ ಇರುತ್ತೆ. ಇವಾಗ ಪ್ರತಿಯೊಂದಕ್ಕೂ ಸರ ಗೈಡ್ ಆ್ಯಂಡ್ ಸೈಡ್ ಇರಲೇಬೇಕು. ಎಲ್ಲ ಇದು ಅನ್ವಯ ಇಂಟು ಬ್ರಾಕೆಟ್. ಅದೇ ಅದು ನಾನು ಹೇಳಿದೆ ಸರ್, ನಿಮ್ಮ ಅನುಮತಿ ತಗೊಳ್ಳಿ. ಸರ್, ಈಗ ಆ ಸೆಮಿನಾರ್ ಮಾಡಿದಾಗ ವಿದ್ಯಾರ್ಥಿ ಅದನ್ನು ಅಬ್ಸರ್ವ್ ಮಾಡಿ ಫೀಡ್ಬ್ಯಾಕ್ ಕೊಡೋದು ಭಾಳ ಇಂಪಾರ್ಟೆಂಟ್. ಅದು ಮೋಸ್ಟ್ ಇಂಪಾರ್ಟೆಂಟ್. ಫೀಡ್ಬ್ಯಾಕು ಪಾಸಿಟಿವ್ ಆಗಿದ್ದಷ್ಟು ಇನ್ನೂ ಒಳ್ಳೆಯದು. ಆ್ಯಕ್ಚುಲಿ ಇಲ್ಲೊಂದು ಸ್ವಲ್ಪ ನಂದು ಒಂದು ಇದು ಏನಂದ್ರೆ ವಿಚಾರ ಏನು ಅಂತ ಹೇಳಿದ್ರೆ, ಎಲ್ಲ ಮೆಥಡಲ್ಲೂ ಫೀಡ್ಬ್ಯಾಕ್ ಅನ್ನುವಂಥದ್ದು ಬಹಳ ಮುಖ್ಯವಾಗಿರೋದು. ಟೈಮ್ಲಿ ಫೀಡ್ಬ್ಯಾಕ್ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆನೇ ತುಂಬ ವಿಚಾರಗಳಿದೆ. ನಾವು ಕೊಡುವಂಥ ಈ ಮಾಹಿತಿ ಸಾಂದರ್ಭಿಕವಾಗಿರಬೇಕು, ತಕ್ಷಣ ಕೊಡುವಂಥ, ಅವಾಗಲೇ ಕೊಡುವಂಥದ್ದು ಕನ್ಸ್ಟ್ರಕ್ಟಿವ್ ಆಗಿರಬೇಕು, ಪ್ರಶಂಸವಾಗಿರಬೇಕು ಅನ್ನೋದು ನಾನು ಒಪ್ಪಲ್ಲ. ಯಾವುದು ಯಾವಾಗಲೂ ಪ್ರಶಂಸೆ ಮೂಲಕ ಇರಬೇಕು ಅನ್ನೋದು ಒಪ್ಪಲ್ಲ. ರಚನಾತ್ಮಕವಾಗಿರಬೇಕು ಅಂದಾಗ ಆ ವಿದ್ಯಾರ್ಥಿಯ ದೋಷಗಳನ್ನು ಅಥವಾ ಮಿತಿಗಳನ್ನು ನೀವು ಹೇಳುವಂತಹ ವಿಧಾನ ಬಹಳ ಮುಖ್ಯ. ಹೇಳಬೇಕಾದ್ರೆ ಹೇಳಿದವರು ಕಲ್ತ್ಕೊಳ್ಳಲ್ಲ. ಮಗು ಪ್ರಶಂಸೆ ಮಾಡ್ತೀನಿ ಅಂದಾಗ ಏನು ಮಾಡೋದು, ತುಂಬ ಚೆನ್ನಾಗಿ ಮಾಡಿದೆ ಅಂದರೆ ವಿದ್ಯಾರ್ಥಿ ಕೈಲಿ ಕಲಿಕೆ ಆಗಲ್ಲ. ಪ್ರಶಂಸೆ ಮೊದಲು ಮಾಡಿ, ನೀನು ತುಂಬ ಒಳ್ಳೆಯ ಪ್ರಯತ್ನ ಮಾಡಿದೀಯಾ, ನಿನ್ನ ಒಂದು ಪ್ರಸ್ತುತಿಯಲ್ಲಿ ಇನ್ನ ಪರಿಕಲ್ಪನೆಗಳು ಈ ರೀತಿ ಸ್ಪಷ್ಟ ಆಗಬಹುದಾಗಿತ್ತು. ಮಕ್ಕಳು ಕೇಳ್ತಾರೆ ಸರ್, ಒಬ್ಬರಿಗೆ 10 ಕಟ್ಟು ಕೊಟ್ಟು ಒಬ್ಬರಿಗೆ 8 ಕೊಟ್ಟಾಗ ಅದಕ್ಕೆ 2 ಕಟ್ಟವು ಸರ್ ಅನ್ನೋ ಅಂತ ಕೇಳ್ತಾರೆ ಸರ್. ಅವಾಗ ಇಲ್ಲ, ಯಾವಾಗಲೂ ನಾವು ಡೋಂಟ್ ಗೋ ಟುವರ್ಡ್ಸ್ ಮಾರ್ಕ್ಸ್. ನಾನು ಇವೆಲ್ಲ ಚರ್ಚೆ ಮಾಡ್ತಿರೋದೇನಂದ್ರೆ, ಓಕೆ ಅದನ್ನು ನಾನು ಒಪ್ತೀನಿ, ಅಂಕಗಳದ್ದು ಅಷ್ಟೇ ನಾನು ಚರ್ಚೆ ಮಾಡ್ತಾ ಇಲ್ಲ. ನಾನು ನಿಮ್ಮ ರೆಗ್ಯುಲರ್ ಮೆಥಡ್ ನನಗೆ ಪ್ಲೀಸ್ ಡೋಂಟ್ ಟೇಕ್ ದಿಸ್. ಇದನ್ನು ನಾನು ಏನು ಹೇಳ್ತಿರೋದು, ನೀವು ಪೂರ್ತಿ ಎಕ್ಸಾಮಿನೇಷನ್ಗೆ ಟೆಸ್ಟ್ ಫೈನಲ್ ಟೆಸ್ಟ್ಗೆ ನೀವು ತೊಗೊಂಡು ಹೋಗ್ಬೇಡಿ. ನಾನು ದಿನನಿತ್ಯದ ತರಗತಿಗಳಲ್ಲಿ ಏನೇನು ಬಳಸ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. ನಾನು ಮಾರ್ಕ್ಸ್ನ ನೀವು ಸೈಡ್ಗೆ ಇಟ್ಬಿಡಿ, ನೀವು ಮಾರ್ಕ್ಸ್ನ ಪಕ್ಕಕ್ಕೆ ಇಟ್ಬಿಡಿ, ಕಲಿಕೆ ಆಗಬೇಕು ಸರ್.
ಕ್ಲಾಪ್ ಮೆಥಡ್ ಆಗಿ ಕ್ಲಾಪ್ ಕ್ಲಾಪ್ ಹಾಂ ಏನದು Each element topic taken, we will write the major terms of the lesson. For example, solids. ಹಾಂ Cube, cuboid, cylinder, we will write on the board. Student will stand up and that 1, 2, 1, 2, 3, cube. And 1, 2, 1, 2, 3, cylinder. 1, 2, they will enjoyably clap. ಅಂದರೆ ಸರಿ ಹೇಳಿದಾಗ ಕ್ಲಾಪ್ ಮಾಡೋದು ಅಂತನಾ? No, 1, 2, 1, 2, 3, cube. ಓಕೆ 1, 2, 1, 2, 3, cuboid. ಹಾಂ ಹಾಂ 1, 2, 1, 2, 3, cylinder. The children will more happy with this clap method. ಓಕೆ ವೆರಿ ನೈಸ್. Major terms will be when the all children will tell that the word will set on the subconscious. ಈ ಥರದ್ದೆಲ್ಲ ನಮಗೆ ಸ್ವಲ್ಪ ನಮ್ಮ ಬಾಡಿ ಮೂಮೆಂಟ್ಸ್ನ ಬಳಸ್ಕೊಳ್ಳೋದಾದ್ರೆ ಏನಾಗುತ್ತೆ, ಮಕ್ಕಳಲ್ಲಿರೋ ಇನರ್ಷಿಯಾ ಇರುತ್ತಲ್ಲ, ಕೂತ್ ಬೇಜಾರಾಗಿರುತ್ತೆ. ಕ್ಲಾಸ್ ರೂಮ್ ಅಂದರೆ ಒಂದು ಬೋರ್ಡಮ್ ಇರುತ್ತೆ ಯೂಶುವಲ್ ಆಗಿ. Today take the clap method class. ನೀವು ಬಳಸ್ತೀರಾ ಅದನ್ನು? Yes sir. Because when they are boring about the last period, sir, last period take about the clapping class. We will write on some words of the terms. Any important terms, hypotenuse, diagonal, tails. The stand up and tell that, the clap and tell the word. ಓಕೆ ನೈಸ್. ಸೊ ಈ ಥರದ ಒಂದು ಮಕ್ಕಳಲ್ಲಿರೋಂಥ ಬೋರ್ಡಮ್ನ ಅಂದರೆ ಒಂದು ಬೇಸರ, ಒಂದು ಏಕಾತನತೆ ಅಂತೇನಂತೀವಿ ನಾವು. ಕೂತು ನಮ್ಮ ಒಂದು ವಿಚಾರಗಳನ್ನ ಕೇಳಿ ಏನಾಗುತ್ತೆ, ಅವರಲ್ಲಿ ಒಂದು ಬೇಸರ ಇರುತ್ತಲ್ಲ, ಸ್ವಲ್ಪ ಮೂಮೆಂಟ್ಸ್ ಆದರೆ ಕೈನೆಸ್ಥೆಟಿಕ್ ಅಂತ ಹೇಳಿದ್ರು ನಾವು, ಅಲ್ಲಿ ಅವರಿಗೆ ಆಸಕ್ತಿ ಬರುತ್ತೆ ಅಂತ ಒಂದಷ್ಟು ಮೆಥಡ್ಸ್ ನಾನು ಪಟ್ಟಿ ಮಾಡಿದೆ. ಅದರಲ್ಲಿ ಭಾಳಷ್ಟು ಬಂದಿದೆ. ಒಂದು 5 ಮಿನಿಟ್ಸ್ ನನಗೆ ಶುರು ಮಾಡೋಕ್ಕೆ ಬಿಡ್ತಾ ಇಲ್ಲ ಯಾರು. ಪ್ರಾರಂಭ ಮಾಡೋಕ್ಕೆ ಎಲ್ಲ ಬಂದಿದೆ, ಆಲ್ಮೋಸ್ಟ್ ಬಂದಿದೆ. ಸಾಕಷ್ಟು ಹೊಳಗಳನ್ನು ನೀವು ಕೊಡ್ತಾ ಇದ್ದೀರಿ. ಈ ವಿದ್ಯಾರ್ಥಿಗಳಿಗೆ ಬಹಳ ಅವಕಾಶ ಕೊಟ್ಟರೆ ಇಲ್ಲ ಅಂತ ಗೊತ್ತಾಯ್ತಾ? ನೀವು ಬರಕ್ ಮುಂಚೆ ಆ ಅಪಾಯ ಗೊತ್ತಿರುತ್ತೆ, ಸಿಲೆಬಸ್ ಮುಗಿಯಲ್ಲ. ಸರ್ ಏನಂದ್ರೆ ನೀವು ಇಷ್ಟು ಹೊಳಗಳನ್ನು ಕೊಡ್ತಾ ಇದ್ದೀರಾ, ನನಗೆ ಈಗ ತಾನೇ ಒಂದು ಜ್ಞಾನೋದಯ ಆಯಿತು. ಈಗ ನೀವು ನಿಮ್ಮದು ಮುಗಿಯೋಷ್ಟೊತ್ತಿಗೆ ಇನ್ನೊಂದು 4-5 ಜನ ಜ್ಞಾನೋದಯ ಅವ ಇದು ಈಗ ನಾನು ಹೇಳ್ಬಿಡ್ತಿದ್ದು ಸರ್ದು ಲಾಸ್ಟ್ ಇದು, ಆಮೇಲೆ ನಂದು ಇನ್ಯಾರಿಗೂ ಜ್ಞಾನೋದಯ ಹಾಗೆ ಆಗುತ್ತೆ. ಸರ್ ನೀವು ಸೇಜ್ ಎರಡು ವಿಧಾನ, ಸೇಜ್ ಆನ್ ದಿ ಸ್ಟೇಜ್, ಗೈಡ್ ಆನ್ ದಿ ಸೈಡ್. ಸೇಜ್ ಆನ್ ದಿ ಸ್ಟೇಜ್, ಗೈಡ್ ಆನ್ ದಿ ಸೈಡ್ ಅಂತ ಎರಡು ವಿಧಾನ ಗುರುತಿಸಿದಿರಲ್ಲ. ಮತ್ತೊಂದು ವಿಧಾನ ಇದೆ, ಅದ್ಯಾವುದಪ್ಪ ಅಂದ್ರೆ ಸೇಜ್ ಆನ್ ದಿ ಸೈಡ್. ಸೇಜ್ ಆನ್ ದಿ ಸೈಡ್ ಅದಕ್ಕೆ ಉದಾಹರಣೆ ರಾಮಕೃಷ್ಣ ಪರಮಹಂಸ. ಸುಮ್ಮನೆ ಇದು ಪ್ರಾಸಂಗಿಕವಾದ ಒಂದು ರಿಮಾರ್ಕ್. ಯಾಕೆಂತಂದ್ರೆ ಹಿ ಇಸ್ ಅನ್ ಐಡಿಯಲ್ ಟೀಚರ್ ಆಲ್ಸೋ. ಆದ್ರಿಂದ ಆಸ್ ಎ ಟೀಚರ್ ಪರಮಹಂಸರು ಏನು ಅಂತ ಅನ್ನೋದನ್ನ ನಾವು ಸಾಕಷ್ಟು ಅಧ್ಯಯನ ಮಾಡೋದಕ್ಕೆ ಅವಕಾಶ ಇದೆ. ಒಬ್ಬ ಗುರುವಾಗಿ, ಶಿಕ್ಷಕನಾಗಿ, ಆಕ್ಚುಲಿ ಶಿಕ್ಷಕನಾಗಿ ಏನು ಅದ್ಭುತವಾದ್ದೆಲ್ಲ ಇದೆ ಅದರಲ್ಲಿ. ಹಾಗಾಗಿ ಹಿ ವಾಸ್ ನೆವರ್ ಎ ಸೇಜ್ ಆನ್ ದಿ ಸ್ಟೇಜ್, ಹಿ ವಾಸ್ ಎ ಸೇಜ್ ಆನ್ ದಿ ಸೈಡ್. ಓಕೆ, ಅದೊಂದು ಹೇಳಬೇಕಂತ ಅನ್ನಿಸ್ತು. ಥ್ಯಾಂಕ್ ಯು ಸರ್. ಆಲ್ವೇಸ್ ಇದು ಆಗತ್ತೆ, ಇದು ಗುರುಗಳು ಹೇಳಿದ್ರು ತಾವೆಲ್ಲ ಮಾಡೋದು. ಪಾರ್ಟಿಸಿಪೇಟ್ರಿ ಮೆಥಡ್ ಅಂತ ಹೋದಾಗ ಸ್ವಲ್ಪ ಪಾರ್ಟಿಸಿಪೇಷನ್ ಜಾಸ್ತಿ ಆದಾಗ ನೋಡಿ, ಇವತ್ತು ಈ ಕ್ಲಾಸು ಹಿಂದಿನ ಕ್ಲಾಸ್ ಪಾರ್ಟಿಸಿಪೇಷನ್ ಜಾಸ್ತಿ ಆದಾಗ ಎಷ್ಟೋ ಸಾರಿ ನಮಗೆ ಏನಾಗುತ್ತೆ, ನಾನು ಅಂದ್ಕೊಂಡಿದ್ದನ್ನು ನಾನು ಮಾಡಲಿಕ್ಕೆ ಆಗದೇ ಇರ್ಬೋದು. ಆದರೆ ಅದಕ್ಕೆ ನಾವು ಶಿಕ್ಷಕ ಫೆಸಿಲಿಟೇಟರ್ ರೆಡಿ ಇರಬೇಕು, ಅಕ್ಸೆಪ್ಟ್ ಮಾಡಬೇಕು. ಮುಖ್ಯವಾದ ನಮ್ಮದು ಉದ್ದೇಶ ಏನು ಅಂದರೆ ಪಾಲ್ಗೊಳ್ಳುವಿಕೆ. ಇಲ್ಲ, ನಾನಿದು ಸಮಯ ಎರಡು ಅವಧಿ ಸಿಕ್ಕಿತ್ತಲ್ಲ ನಮಗೆ, ತಾವು ಕೊಟ್ಟಿದ್ರಿ, ಹಂಗಾಗಿ ಇವತ್ತು ಸ್ವಲ್ಪ ನಾನು ಅದೇ ಬರಲ್ಲ. ಸೊ ಆಮೇಲೆ ಹೆಚ್ಚು ನಾನು ತಿಳ್ಕೊಂಡು ಯಾವತ್ತೂ ಏನಂದರೆ ಶಿಕ್ಷಕನಿಗೆ ಒಂದು ನಂಬಿಕೆ ಇರುತ್ತೆ, ಏನಂದರೆ ವಿದ್ಯಾರ್ಥಿಗಳಿಗಿಂತ ನಾನು ಜಾಣ ಅಂತ, ವಿದ್ಯಾರ್ಥಿಗಳಿಗೆ ನಾನು ಹೆಚ್ಚು ತಿಳ್ಕೊಂಡಿದ್ದೀನಿ ಅಂತ. ನಿಜನೇ, ಇಲ್ಲ ಅಂತಲ್ಲ. ಆದರೆ ಇನ್ನೂ ಒಂದು ನಂಬಿಕೆ ಶಿಕ್ಷಕನಿಗಿರಬೇಕು, ವಿದ್ಯಾರ್ಥಿಗಳು ನನಗಿಂತಲೂ ಬೇರೆ ಬೇರೆ ರೀತಿಯಲ್ಲಿ ಜಾಣರಿದ್ದಾರೆ, ಅವ್ರಿಗೂ ಸಹ ನಾನು ಅವಕಾಶಗಳನ್ನು ಕೊಡಬೇಕು, ಅವ್ರ ಹತ್ರ ಹೆಚ್ಚು ತೊಡಗಿಸ್ಕೊಳ್ಳುವಂಥದ್ದೇನಿದೆಯಲ್ಲ ಅದು ಭಾಳ ಮುಖ್ಯ ಅಂತ. ಸೊ ಈಗ ಕೆಲವು ವಿಧಾನಗಳನ್ನು ಬಹಳಷ್ಟು ಬಂದುಬಿಟ್ಟಿದೆ. ಒಂದು 5 ನಿಮಿಷದಲ್ಲಿ ನಾನು ಒಂದಷ್ಟು ವಿಧಾನಗಳನ್ನು ಚರ್ಚೆ ಮಾಡಿ ಆಮೇಲೆ ಒಂದು ಪ್ರಾಕ್ಟಿಕಲ್ ಆಗಿ ಒಂದು 15-20 ನಿಮಿಷದಲ್ಲಿ ನಾವೊಂದು ಪ್ರಾಕ್ಟಿಕಲ್ ಇದಕ್ಕೆ ಹೋಗೋಣ. ಸೊ ನೇರ ಬೋಧನಾ ವಿಧಾನ ನಾವು ಹೇಳಿದ್ದು ಯಾವುದು, ಶಿಕ್ಷಕ ಕೇಂದ್ರಿತದಲ್ಲಿ ಬೋಧನೆ, ಉಪನ್ಯಾಸ, ಇದೆಲ್ಲ ಪರೀಕ್ಷಾ ಕೇಂದ್ರಿತವಾದ ವಿಧಾನ. ಇದು ಅಂಕ ಕೇಂದ್ರಿತವಾದ ವಿಧಾನ, ಪಠ್ಯ ಪುಸ್ತಕ ಕೇಂದ್ರಿತವಾದ ವಿಧಾನ.
ಇವೆಲ್ಲವೂ ನಮಗೆ ಶಿಕ್ಷಣಕ್ಕೆ ಬೇಕಾಗಿರೋ ಅಂಥದ್ದೇ. ಆದರೆ ಎಷ್ಟೋ ಬಾರಿ ಇದು ನಮ್ಮನ್ನು ನಿಯಂತ್ರಿಸುತ್ತೆ. ಅಂದರೆ ನಮ್ಮ ಒಂದು ಕ್ರಿಯಾಶೀಲತೆಯನ್ನು, ವಿದ್ಯಾರ್ಥಿಗಳ ಕ್ರಿಯಾಶೀಲತೆಯನ್ನು ಶಿಕ್ಷಕ ಕೇಂದ್ರಿತ ವಿಧಾನ ಸ್ವಲ್ಪ ಮಟ್ಟಿಗೆ ನಿಯಂತ್ರಿಸುತ್ತೆ ಅನ್ನುವಂಥದ್ದು. ಅದು ಬೇಕು ಇಲ್ಲ ಅಂತಲ್ಲ, ಅದರ ಜೊತೆಗೆ ಬಹಳಷ್ಟು ಬೇರೆ ಬೇರೆ ವಿಧಾನಗಳನ್ನು ಬ್ಲೆಂಡ್ ಮಾಡ್ಕೋಬೇಕು, ಸೇರಿಸ್ಕೋಬೇಕು. ಬೇರೆ ಬೇರೆ ವಿಧಾನಗಳನ್ನು ಬರೀ ಶಿಕ್ಷಕ ಕೇಂದ್ರಿತ ಮಾಡಬಾರ್ದು, ಬರೀ ಬೇರೆ ಬೇರೆನೂ ಮಾಡಬಾರ್ದು, ಸೇರಿಸ್ಕೊಳ್ತಾ ಹೋಗಬೇಕು. 2-3 ವಿಧಾನಗಳನ್ನು ಸೇರಿಸ್ಕೊಂಡು ನಮ್ಮ ತರಗತಿಯನ್ನು ಯೋಜಿಸಬೇಕು ಅನ್ನುವಂಥದ್ದು. ಪ್ಲೇ ಬೇಸ್ಡ್ ಮೆಥಡ್ ತಾವ್ಯಾರು ಹೇಳಿಲ್ಲ. ಕ್ರೀಡಾ ಬೋಧನಾ ವಿಧಾನ ಇದೆಯಲ್ಲ, ಪ್ಲೇ ಬೇಸ್ಡ್ ಮೆಥಡ್, ಅದನ್ನು ನೀವು ಆಟಗಳನ್ನು ನಾವು ಕ್ರೀಡಾ ವಿಧಾನ, ಆಟಗಳನ್ನು ಬಳಸ್ಕೊಂಡು ಸಹ ನಾವು ಮಾಡಬಹುದು. ಅನೇಕ ಮ್ಯಾಥಮೆಟಿಕ್ಸಲ್ಲಿ ಅದಕ್ಕೆ ಅವಕಾಶ ಇದೆ. ಆಮೇಲೆ ಏನು ಗಣಿತದಲ್ಲಿ ಜೊತೆಗೆ ಭಾಷೆಗಳಲ್ಲಿ ಅವಕಾಶ ಇದೆ. ವಿಜ್ಞಾನದಲ್ಲೂ ಸಹ ಗಣಿತ ಕ್ರೀಡೆಗಳು ಬರುತ್ತೆ. ಸೋಲಾರ್ ಸಿಸ್ಟಮ್ನ ನಾವು ಅದನ್ನು ಕ್ರೀಡೆಗಳ ಮೂಲಕ ಮಾಡಬಹುದು. ಒಂದು ಯಾವ ರೀತಿಯಲ್ಲಿ ಸೂರ್ಯನ, ಬೇರೆ ಬೇರೆ ಗ್ರಹಗಳು ಎಷ್ಟೆಷ್ಟು ಗಾತ್ರಗಳು, ಎಷ್ಟೆಷ್ಟು ದೂರದಲ್ಲಿ ಯಾವ ರೀತಿ ಚಲನೆ ಆಗುತ್ತೆ, ಒಂದು ಆಟದ ಥರ ನಾವು ಮಾಡಲಿಕ್ಕೆ ಸ್ವಲ್ಪ ಆಲೋಚನೆ ಮಾಡಿದ್ರೆ ಅಲ್ಲಿ ಒಳಹಗಳು ಸಿಕ್ಕುತ್ತೆ ಅನ್ನುವಂಥದ್ದು. ಎಂಕ್ವೈರಿ ಬೇಸ್ಡ್ನಲ್ಲಿ ನೀವಾಗಲೇ ಹೇಳಿದ್ರೆ ಶೋಧನಾ ವಿಧಾನ ಹೇಳಿದ್ದೀರಿ. ಸೊ ಇದರೊಳಗಡೆ ನಾವು ತರಬಹುದು, ಒಂದು ಪ್ರಾಜೆಕ್ಟ್ಸ್ನ ಇದರೊಳಗೆ ತರಬಹುದು. ಅಂದರೆ ಯೋಜನಾ ಕಾರ್ಯಗಳು ಅಂತೀವಲ್ಲ ನಾವು, ಪ್ರಾಜೆಕ್ಟ್ಸ್, ಅಸೈನ್ಮೆಂಟ್ಸಲ್ಲಿ 2 ಥರ ಬರುತ್ತೆ. ಪ್ರಾಜೆಕ್ಟ್ಸ್ನೂ ಅಸೈನ್ಮೆಂಟಾಗಿ ಕೊಡ್ತೀವಿ ನೀವು, ಅಲ್ಲೂ ಸಹ ತರಬಹುದು. ಇಲ್ಲಿ ಒಂದೊಂದೇ ಬೇರೆ ಬೇರೆ ಅಂತ ಇಲ್ಲ, ಸೇರ್ಕೊಳ್ಳುತ್ತೆ ಒಂದೊಂದೊಂದು ಜೊತೆಗೆ. ಪ್ರಾಜೆಕ್ಟ್ಸ್ನೂ ಅಸೈನ್ಮೆಂಟಾಗಿ ಕೊಡ್ಬೋದು, ಎಂಕ್ವೈರಿ ಬೇಸ್ಡಲ್ಲೂ ಸಹ ಬರುತ್ತೆ. ಒಂದು ಸಣ್ಣ ರಿಸರ್ಚನ್ನು ಮಾಡೋ ಥರ ಮಕ್ಕಳಿಗೆ ಏನಾದರೂ ಒಂದು ವಿಷಯವನ್ನು ಕೊಟ್ಟು ಮಾಡಿಸುವಂಥ ಪ್ರಯತ್ನಗಳನ್ನು ನಾವು ಮಾಡಬಹುದು ಅಂತ. ಫ್ಲಿಪ್ಡ್ ಕ್ಲಾಸ್ ರೂಮ್ ಬಗ್ಗೆ ಸಪ್ನಾ ಮೇಡಮ್ ಹೇಳಿದ್ರು. ಫ್ಲಿಪ್ಡ್ ಅಂತ ಹೇಳಿದ್ರೆ ಉಲ್ಟಾ ಅಂತ. ಫ್ಲಿಪ್ ಮಾಡೋದು ಅಂದರೆ ಉಲ್ಟಾ ಹೊಡೆಯೋದು ಅಂತೇಳಿ, ಅಂದರೆ ನಮ್ಮ ಸಾಂಪ್ರದಾಯಿಕ ವಿಧಾನಕ್ಕೆ ಸಂಪೂರ್ಣ ವಿರುದ್ಧವಾಗಿರುವಂಥ ಒಂದು ಪದ್ಧತಿ ಫ್ಲಿಪ್ಡ್ ಕ್ಲಾಸ್ ಇಲ್ಲೆಲ್ಲ ಇಲ್ಲಿ. ಸೊ ಇಲ್ಲಿ ಏನು ಅಂತ ಹೇಳಿದ್ರೆ, ನಮ್ಮ ಸಾಂಪ್ರದಾಯಿಕ ಬೋಧನೆ ಹೇಗಿರುತ್ತೆ ಅಂದರೆ ಶಿಕ್ಷಕರು ಮಾಡ್ತಾರೆ, ಆಮೇಲೆ ಅಸೈನ್ಮೆಂಟ್ ಕೊಡ್ತಾರೆ. ಇಲ್ಲಿ ಹೇಗೆ ಅಂದರೆ ಮೊದಲನೇ ವಿದ್ಯಾರ್ಥಿಗಳಿಗೆ ಒಂದಷ್ಟು ವಿಷಯವನ್ನು ಮನೆಯಲ್ಲಿ ಅವರು ಓದ್ಕೊಂಬರ್ಲಿಕ್ಕೆ ಅಥವಾ ತಯಾರಿ ಮಾಡ್ಕೊಂಬರ್ಲಿಕ್ಕೆ, ಸಿದ್ಧ ಮಾಡ್ಕೊಂಬರ್ಲಿಕ್ಕೆ ಶಿಕ್ಷಕರು ಕೊಡ್ತಾರೆ. ಯಾವುದಾದ್ರೂ ಇರ್ಬೋದು, ಗಣಿತ ಆಗದೇ ಇರೋ ಪಾಠ ಇರ್ಬೋದು, ಆಗಿರೋ ಪಾಠ ಇರ್ಬೋದು, ಒಂದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವಿಚಾರ ಇರ್ಬೋದು, ಸೃಜನಶೀಲತೆಗೆ ಸಂಬಂಧಪಟ್ಟಿರ್ತಿರ್ಬೋದು. ಅಲ್ಲಿ ಹೋಗಿ ಅವರು ಸಿದ್ಧ ಆಗಿ ಬರ್ತಾರೆ. ತರಗತಿ ಬಂದ ಮೇಲೆ ಮತ್ತೆ ಶಿಕ್ಷಕರ ಸಮ್ಮುಖದಲ್ಲಿ ಚರ್ಚೆಗಳಾಗುತ್ತೆ, ಚಿಂತನೆಗಳಾಗುತ್ತೆ, ಅಲ್ಲಿ ಬೇರೆ ಬೇರೆ ರೀತಿ ಪ್ರಶ್ನೋತ್ತರ ಆಗುತ್ತೆ. ಅದು ಆಮೇಲೆ ಮತ್ತೆ ಅದು ಮುಗಿದ ಮೇಲೂ ಸಹ ಮತ್ತೆ ಕಲಿಕೆ ಆಗುತ್ತೆ, ಮತ್ತೆ ಅಸೈನ್ಮೆಂಟ್ ಕೊಡ್ಬೋದು. ಈ ಥರ ಈಗ ಇದು ಫ್ಲಿಪ್ಡ್ ಕ್ಲಾಸ್ ರೂಮ್ ಇವಾಗಿನ ಮಕ್ಕಳಿಗೆ, ಈಗಿನ ಆಧುನಿಕವಾಗಿರುವಂಥ ಒಂದು ಸನ್ನಿವೇಶಕ್ಕೆ ಫ್ಲಿಪ್ಡ್ ಕ್ಲಾಸ್ ರೂಮ್ ತುಂಬ ಒಂದು ಸೂಕ್ತವಾಗಿದೆ ಮತ್ತು ಹೆಚ್ಚು ಬಳಸ್ತಾ ಇದ್ದಾರೆ ಇವತ್ತು ಮಾಡರ್ನ್ ಇದರೊಳಗಡೆ ಅನ್ನುವಂಥದ್ದು. ನೆಕ್ಸ್ಟು ಕೈನೆಸ್ಥೆಟಿಕ್ ಬಗ್ಗೆ ಹೇಳಿದ್ವಿ ನಾವು. ಹ್ಯಾಂಡ್ಸ್ ಆನ್ ಮೂಮೆಂಟ್ ಕೈನೆಸ್ಥೆಟಿಕ್ ಬಗ್ಗೆ ಎಲ್ಲೆಲ್ಲೋ ನಾವು ಅದನ್ನು ಬರೆದಿದ್ದೀವಿ. ಸೊ ಇಲ್ಲಿ ಕೈನೆಸ್ಥೆಟಿಕ್ ಇದರಲ್ಲಿ ಭಾಳ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಡ್ರಾಯಿಂಗನ್ನು ಮಾಡ್ಬೋದು. ಒಂದು ಬರವಣಿಗೆ, ಒಂದು ಹ್ಯಾಂಡ್ ಮೂಮೆಂಟ್ಸ್ ಜಾಸ್ತಿ ಇರೋವಂಥದ್ದು, ಚಲನೆ. ನಾವು ಚಿತ್ರ ಬರೀಲಿಕ್ಕೆ ಹೇಳಿ ಅದರ ಮೂಲಕ ಮಾಡುವಂಥದ್ದು ಇರ್ಬೋದು, ಅಥವಾ ಆ್ಯಕ್ಟಿಂಗ್ ಬರ್ಬೋದು. ಡ್ರಾಮಟೈಸೇಷನ್ನು ಬರುತ್ತೆ, ಆ್ಯಕ್ಟಿಂಗು ಇದಕ್ಕೂ ಬರುತ್ತೆ. ಆಮೇಲೆ ಆಟ ಆಡೋದಿರ್ಬೋದು. ಒಂದು ರೀತಿ ಸೃಜನಶೀಲತೆಗೆ ಇಲ್ಲಿ ಅವಕಾಶ ಹೆಚ್ಚಿರುತ್ತೆ ಕೈನೆಸ್ಥೆಟಿಕ್ ಮೂಮೆಂಟಲ್ಲಿ. ಮಕ್ಕಳು ಚಲನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಾಗ ಏನಾಗ್ತದೆ, ಸ್ವಲ್ಪ ಸ್ಟ್ರಕ್ಚರ್ಡ್ ಮತ್ತು ಒಂದು ಪ್ಲ್ಯಾನ್ಡ್ ಮೂಮೆಂಟಿಗೆ ಅವಕಾಶ ಕೊಡಬೇಕು. ಪ್ರತಿಯೊಂದೂ ಸಹ ನಾವು ತರಗತಿಗಳಲ್ಲಿ ಒಂದು ಶಿಕ್ಷಕರಿಗೆ ಎದುರಾಗ ಅಪಾಯ ಏನು ಅಥವಾ ಭಯ ಏನು ಅಂತ ಹೇಳಿದ್ರೆ, ನಾನು ಭಯ ಅಂತ ಪದ ಬಳಸ್ತೀನಿ. ಯಾಕೆ ಅಂದರೆ ಸರ್ ಇದನ್ನು ನಾವು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಹೊರಟ್ರೆ ಮಕ್ಕಳೇನು ಮಾಡಿಬಿಡ್ತಾರೆ, ತುಂಬ ಅಶಿಸ್ತು ಬರುತ್ತೆ, ಅಲ್ಲಿ ನಮಗೆ ನಿಯಂತ್ರಣಕ್ಕೆ ಸಿಕ್ಕಲ್ಲ, ಅದೊಂದು ಭಯ. ಎಷ್ಟೋ ಸರಿ ಕಾರಣವಿಲ್ಲದೇ ಇರೋ ಭಯ ಅದು. ನಾನು ಏನು ಎಚ್ಚರಿಕೆ ತಗೋಬೇಕು, ನಾನು ಯಾವ ರೀತಿಯ ಮುನ್ನೆಚ್ಚರಿಕೆಗಳನ್ನು ತಗೊಂಡು ಸರಿಯಾದ ರೀತಿಯ ಯೋಜನೆಯನ್ನು ಮಾಡಬೇಕು ಅಂತ ಹಾಕ್ಕೊಂಡ್ರೆ ಆ ಒಂದು ಭಯಕ್ಕೆ ಕಾರಣ ಇಲ್ಲ. ಇನ್ನೂ ಒಂದಿದೆ, ಡಿಫರೆನ್ಷಿಯಲ್ ಇನ್ಸ್ಟ್ರಕ್ಷನ್ ಅಂತ ಒಂದು ಮೆಥಡ್ ಇದೆ. ಇದು ನೆನ್ನೆನೂ ಸಹ ಕೆಲವೊಂದು ಚರ್ಚೆ ಬಂತು. ಡಿಫರೆನ್ಷಿಯಲ್ ಇನ್ಸ್ಟ್ರಕ್ಷನ್ ಅಂದರೆ ಡಿಫರೆನ್ಷಿಯಲ್ ಇನ್ಸ್ಟ್ರಕ್ಷನ್ ಅಂದ್ರೆ ಏನು ಅಂತ ಹೇಳಿದ್ರೆ, ನಮ್ಮ ತರಗತಿಯಲ್ಲಿ ಎಲ್ಲರೂ ಒಂದೇ ಬುದ್ಧಿಮಟ್ಟದವರಿರಲ್ಲ, ಬೇರೆ ಬೇರೆ ಪ್ರಮಾಣದಲ್ಲಿ ಬುದ್ಧಿವಂತಿಕೆ ಇರುವಂಥವ್ರು, ಬುದ್ಧಿಮಟ್ಟದ ಒಂದು ಪ್ರಮಾಣ ಬೇರೆ ಬೇರೆ ರೀತಿಯಲ್ಲಿ ಇರೋರು ಇರ್ತಾರೆ. ಅವರಿಗೆ ನಾವು ಒಂದೇ ರೀತಿಯಲ್ಲಿ ಕಲಿಸ್ಲಿಕ್ಕಾಗಲ್ಲ. ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಬೋಧನೆಯನ್ನು ಮಾಡುವಂಥ ಒಂದು ಪ್ರಯತ್ನ ಏನಿದೆಯಲ್ಲ, ಆ ಒಂದು ವಿಧಾನ ಏನಿದೆಯಲ್ಲ, ಅದು
ಬಹಳ ಪ್ರಮುಖವಾಗಿರುವಂಥದ್ದು. ಇದನ್ನು ನಾವು ಹೆಚ್ಚು ಬಳಸಲಿಕ್ಕೆ ಹೋಗಲ್ಲ. ಯಾಕೆಂದರೆ ಕೆಲವರು ಮಾಡ್ತೀರಿ ನೀವು, ಡಿಫ್ರೆನ್ಷಿಯಲ್ ಇನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಹೆಚ್ಚು ಸೃಜನಶೀಲತೆ, ಕ್ರಿಯಾಶೀಲತೆ ಬೇಕಾಗುತ್ತೆ ಶಿಕ್ಷಕರದು ಅನ್ನುವಂಥದ್ದು. ಸೊ ಇದರೊಳಗಡೆ ನಾವು ಇನ್ನೂ ಒಂದು ಪದ ಹೇಳ್ತೀವಿ ನಾವು, ಸ್ಕೆಫೋಲ್ಡಿಂಗ್ ಅನ್ನೋ ಒಂದು ಪದನ ಬಳಸ್ತಾರೆ. ಹೇಳಿದ್ರೆ ಸ್ಕೆಫೋಲ್ಡಿಂಗ್ ಅನ್ನು ಡಿಫರೆನ್ಷಿಯಲ್ ಇನ್ಸ್ಟ್ರಕ್ಷನ್ನಲ್ಲಿ ಸ್ಕೆಫೋಲ್ಡಿಂಗ್ ಕನ್ನಡದಲ್ಲಿ ನನಗೆ ಸಿಗಲಿಲ್ಲ. ಸ್ಕೆಫೋಲ್ಡಿಂಗ್ ಅಂದ್ರೆ ಏನು ಅಂತ ಹೇಳಿದ್ರೆ ನಿಧಾನವಾಗಿ ಜವಾಬ್ದಾರಿಯನ್ನು ಬಿಡ್ತಾ ಹೋಗೋದು, ವಿದ್ಯಾರ್ಥಿಗೆ, ಸ್ಟೂಡೆಂಟಿಗೆ ಬಿಡ್ತಾ ಹೋಗೋದು ಸ್ಕೆಫೋಲ್ಡಿಂಗ್ ಅಂತ ಹೇಳಿದ್ರೆ. ಗ್ರ್ಯಾಜುವಲ್ ರಿಲೀಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಂತಾರೆ, GRR, ಗ್ರ್ಯಾಜುವಲ್ ರಿಲೀಸ್ ಆಫ್ ರೆಸ್ಪಾನ್ಸಿಬಿಲಿಟಿ. ಇದು ಹೇಗೆ ಅಂತ ಹೇಳಿದ್ರೆ ಸರ್, ಅವ್ರ ಜವಾಬ್ದಾರಿ ಇದು ಮಾಡ್ತಾ ಹೋಗೋದು. ಮೊದಲೇನು ಅಂದರೆ ಇದಕ್ಕೆ ಭಾಳ ಸಿಂಪಲ್ ಆಗಿದೆ. ಫಸ್ಟ್ ಐ ಡು ಆ್ಯಸ್ ಎ ಟೀಚರ್ ನಾನು ಮಾಡ್ತೀನಿ, ನೋಡಿ ನಾನು ಹೇಗೆ ಮಾಡ್ತೀನಿ ನೋಡಿ. ಒಂದು ಪ್ರಯೋಗ ಇರ್ಬೋದು, ಒಂದು ಲೆಕ್ಕ ಇರಬಹುದು, ಒಂದು ಪದ್ಯವನ್ನು ಓದ್ತಕ್ಕಂಥದ್ದು ಇರಬಹುದು, ನಾನು ಮಾಡ್ತೀನಿ ನೋಡಿ. ಎರಡನೇದು ವಿ ಡು, ನಾನು ಮಾಡ್ತೀನಿ ನೀವು ಮಾಡಿ, ಜೊತೆಗೆ ಸೇರಿಸ್ಕೊಂಡು ಮಾಡಿ. ಐ ಡು ಫಸ್ಟು, ನೆಕ್ಸ್ಟ್ ವಿ ಡು, ನೆಕ್ಸ್ಟ್ ಯು ಡು, ನೀವು ಮಾಡಿ ಆಮೇಲೆ. ಸೊ ಆಗ ಯು ಡು ಸ್ಟೇಜಿಗೆ ಬರಬೇಕಾದ್ರೆ ವಿ ಡು ಸ್ಟೇಜ್ ಇದೆಯಲ್ಲ, ನಾವು ಇಬ್ಬರು ಸೇರಿ ಮಾಡೋಣ ಅನ್ನೋದು, ಅದು ಶಕ್ತಿ ಕೊಡುತ್ತೆ ವಿದ್ಯಾರ್ಥಿಗೆ. ದಟ್ ಈಸ್ ಸ್ಕ್ಯಾಫೋಲ್ಡಿಂಗ್. ನೀವು ಒಂದೇ ಸಾರಿ ನಾವೇ ಮಾಡ್ಬಿಡ್ತೀವಿ, ಸ್ಕ್ಯಾಫೋಲ್ಡಿಂಗ್ ಇಲ್ಲ, ಒಂದೇ ಸಾರಿ ಜವಾಬ್ದಾರಿ ಕೊಟ್ಬಿಡ್ತೀವಿ. ಒಂದು ಪಾಠ ಮಾಡ್ಬಿಡ್ತೀವಿ, ನಿನ್ನ ಹಣೆ ಬರ ನೀವು ಮಾಡು ಅಂತೀವಿ. ಎಷ್ಟೋ ಸರಿ ಮಕ್ಕಳಿಗೆ ಆಗಲ್ಲ, ಯಾಕೆಂದರೆ ಅವ್ರಿಗೆ ಸ್ವತಂತ್ರವಾಗಿ ಮಾಡಿ ಅವರಿಗೆ ಒಂದು ಭಯ ಇರುತ್ತೆ, ಅದು ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿರಲ್ಲ. ಅವ್ರ ಜೊತೆಗೆ ನೇರವಾಗಿ ಸೇರಿ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಒಂದು ಧೈರ್ಯ ಬರುತ್ತೆ. ಈ ಸ್ಕ್ಯಾಫೋಲ್ಡಿಂಗ್ ಮತ್ತು ಇದನ್ನು ಡಿಫ್ರೆನ್ಷಿಯಲ್ ಇನ್ಸ್ಟ್ರಕ್ಷನ್ ಒಳಗಡೆನೂ ಸಹ ನಾವು ತಗೋಬಹುದು ಅಂತ. ಡಿಫ್ರೆನ್ಷಿಯಲ್ ಇನ್ಸ್ಟ್ರಕ್ಷನ್ನ ಹೇಗೆ ಮಾಡ್ಬೋದು ಯಾರಾದರೂ ಹೇಳ್ತೀರಾ? ಅಂದರೆ ಬೇರೆ ಬೇರೆ ಬುದ್ಧಿ ಪ್ರಮಾಣ ಇದ್ದಂತಹ ವಿದ್ಯಾರ್ಥಿಗಳಿದ್ದಾಗ ಅವ್ರಿಗೆ ನಿಲುಕುವಂತೆ ನಾವು ನಮ್ಮ ಬೋಧನೆಯನ್ನು ಯಾವ ರೀತಿ ಸ್ಟ್ರಕ್ಚರ್ ಮಾಡ್ಕೋಬೋದು, ಏನಾದರೂ ಅದಕ್ಕೆ ಒಳಹೋಗಳಿದೆಯಾ ಯಾರಾದರೂ ಹೇಳ್ತೀರಾ? ಹೇಗೆ ಮಾಡಬಹುದು ಅದನ್ನು? ಕ್ಯಾನ್ ಎನಿಬಡಿ ಟೆಲ್ ಹೌ ಕ್ಯಾನ್ ವಿ ಡು? ಸರಿ, ಒಂದು ಲೆಸನ್ ಹೋದ್ಮೇಲೆ ಆ ಸಾಮಾನ್ಯ ಮಕ್ಕಳಿರ್ತಲ್ಲ, ಅವ್ರಿಗೆ ಸುಲಭವಾಗಿರ್ತಕ್ಕಂತಹ ಒಂದಿಶಿ ಬರೆಯತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರ ಬರೆಯಕ್ಕೆ ಹೇಳ್ಬೋದು, ಅಥವಾ ಫಿಲ್ಮ್ ದ ಬ್ಲ್ಯಾಂಕ್ಸ್ ಬರೆಯಕ್ಕೆ ಹೇಳ್ಬೋದು. ಅದೇ ಸ್ವಲ್ಪ ನಾವು ಮೇಲಿರ್ತಲ್ಲ, ಅವ್ರಿಗೆ ಏನಾಗಿದ್ರೆ 2 ರಿಂದ 3 ಇರ್ತಕ್ಕಂಥ ಅಂತ ಪ್ರಶ್ನೆಗಳನ್ನು, ಅಥವಾ ಲಾಂಗ್ ಆನ್ಸರ್ ಪ್ರಶ್ನೆಗಳು, ಅಥವಾ ನೀವು ವಿಮರ್ಶಿಸಿ ತರ್ಕಿಸಿರ್ತಕ್ಕಂತಹ ಪ್ರಶ್ನೆಗಳನ್ನು ಕೊಟ್ಟರೆ, ಸೊ ನಾವು ಇಬ್ಬರು ಇದು ನೀವು ಮಾಡಬೇಕು ಅಂತ ಹೇಳಿ ಮಾಡಿ, ಅದಾದ್ಮೇಲೆ ಅವರಿಗೆ ಹೆಚ್ಚು ಗೌರವ ಕೊಡೋದು ನಾವು. ಇವ್ರು ಭಾಳ ಕರೆಕ್ಟಾಗಿ ಬರ್ತಾರೆ, ಸೊ ಇವ್ರು 3 ಬರೋದನ್ನು ಇವ್ರು 2 ಕೊಡ್ಬೋದು ಅಂತ ಅವ್ರಿಗೆ ಏನು ಮನಸ್ಸಲ್ಲಿ ಬರ್ತದೆ. ಸೊ ನಾವು ಬರೋದು 100% ಆಗಿದೆ, ಸೊ ನಾವು ಅವ್ರನ್ನ ರೀಚ್ ಮಾಡ್ಬೋದು ಅಂತಕ್ಕಂಥ ಹೊಣೆ ಬರ್ಬೋದು. ಓಕೆ, ಮತ್ತೆ ಯಾವ್ದು ಹೇಳ್ತೀನಿ? ಇನ್ನೊಬ್ರು ಮೇಡಮ್ ಶುರು ಮಾಡಿಬಿಟ್ಟಿದ್ದಾರೆ. ಬಹುಭುಜಾಕೃತಿಗಳನ್ನ ಕಲಿಸಿದಾಗ ಸ್ವಲ್ಪ ಸ್ಲೋ ಲರ್ನರ್ಸ್ಗೆ ಆ ಆಕೃತಿಗಳನ್ನ ಗುರುತಿಸಿ ಅದ್ರ ಹೆಸರು ಹೇಳಿದ್ರೆ ಸಾಕು. ಇನ್ನೊಂದು ಗುಂಪಿನಲ್ಲಿ ಆ ಆಕೃತಿಗಳ ಗುಣಲಕ್ಷಣಗಳನ್ನ ಹೇಳಬೇಕು. ಓಕೆ, ಚತುರ್ಭುಜದ್ದು, ಸಮಾಂತರ ಚತುರ್ಭುಜದ್ದು. ಓಕೆ. ಸೊ ನೋಡಿ, ಇದು ತುಂಬ ಸವಾಲಿನ ವಿಷಯ. ನಾನು ಹೇಳಿದೆ, ನಾವು ನೆನ್ನೆನೂ ಚರ್ಚೆ ಮಾಡ್ತಾ ಇದ್ದೀವಿ. ಶಿಕ್ಷಕನಿಗೆ ಸವಾಲು ಯಾವುದು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳಲ್ಲಿರುವಂತಹ ಬೇರೆ ಬೇರೆ ಬುದ್ಧಿ ಪ್ರಮಾಣದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಜೊತೆಗೆ ತಗೊಂಡು ಹೋಗೋದಿದೆಯಲ್ಲ, ಒಂದಷ್ಟು ವಿದ್ಯಾರ್ಥಿಗಳನ್ನ ಹಿಂದೆ ಬಿಟ್ಟು, ಒಂದೊಂದಿಷ್ಟು ವಿದ್ಯಾರ್ಥಿಗಳನ್ನ ಸ್ವಲ್ಪ ಹಿಂದೆ ಬಿಟ್ಟು, ಸ್ವಲ್ಪ ವಿದ್ಯಾರ್ಥಿಗಳನ್ನ ಜೊತೆ ಕರ್ಕೊಂಡು ಹೋಗೋದು, ಸ್ವಲ್ಪ ವಿದ್ಯಾರ್ಥಿಗಳನ್ನ ಮುಂದೆ ಬಿಡೋದು, ಅದು ಎಲ್ಲ ಶಿಕ್ಷಕರು ಮಾಡ್ತಾರೆ. ಆದರೆ ಎಲ್ಲರಿಗೂ ಸೇರಿಸ್ಕೊಳ್ತೀನಿ ನಾನು ಅನ್ನೋದು ಇದೆಯಲ್ಲ, ಒಳಗೊಳ್ಳುವಿಕೆ ಅಂತ ಹೇಳಿದ್ವಿ, ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಅಂತ ಹೇಳಿದ್ವಲ್ಲ. ಒಳಗೊಳ್ಳುವ ತರಗತಿ ನಮ್ದು ಆಗಬೇಕು ಅಂದರೆ ಈ ಮೆಥಡನ್ನು ನಾವು ಬಳಸಬೇಕಾಗತ್ತೆ. ಹೇಗೆ ಅನ್ನುವಂಥದ್ದು ಅಂತ ಸಿದ್ಧ ಸೂತ್ರ ಇಲ್ಲ. ಮುಖ್ಯವಾಗಿ ಬೇಕಾಗಿರೋದೇನು ಅಂದರೆ, ಇಲ್ಲಿ ವಿದ್ಯಾರ್ಥಿಗಳ ಬುದ್ಧಿಮತ್ತೆ ಏನೇನಿದೆ, ಅವ್ರು ಹೇಗೆ ಕಲಿತಾರೆ, ಅವರು ಕಲಿಯುವ ವಿಧಾನ ಹೇಗೆ, ಅವರ ಎಮೋಷನ್ಸ್ ಹೇಗೆ, ಎಮೋಷನ್ಗಳನ್ನು ಸಹ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಅದನ್ನು ಮಾಡಿ ಒಂದು ಅಂದಾಜು ಇಟ್ಕೊಂಡು ವಿದ್ಯಾರ್ಥಿಗಳ ಗುಂಪುಗಳನ್ನು ಮಾಡಿ ಕಳಿಸ್ಬೋದು. ಅಂದರೆ ಸ್ವಲ್ಪ ಕಡಿಮೆ ಬುದ್ಧಿಮತ್ತೆ ಇರೋಂಥ ಗುಂಪುಗಳನ್ನು ಮಾಡಿ ಅವ್ರಿಗೆ ಒಂದು ಟಾಪಿಕ್ಗಳನ್ನ ಸಪ್ರೇಟ್ ಕೊಟ್ಟು ಸ್ಕೆಫೋಲ್ಡಿಂಗ್ ಮೆಥಡಲ್ಲಿ ನಾವು ಮಾಡಬಹುದು. ಒಂದು ಹಂತದವರೆಗೂ ಮಾಡಬಹುದು. ಚೆನ್ನಾಗಿ ಕಲಿಯುವಂಥವ್ರು ಬೇಕಾದ್ರೆ ಅವ್ರಿಗೇ ಅದನ್ನು ಬ್ರೈಟ್ ಗ್ರೂಪ್ ಆ್ಯಂಡ್ ಅದರ್ ಗ್ರೂಪ್ಸ್ನ ಸೇರಿಸ್ಬಿಟ್ಟು ಸಂವಹನವನ್ನು ಮಾಡಲಿಕ್ಕೆ ಮಾಡಬಹುದು. ಆಮೇಲೆ ಇಂಡಿವಿಜುವಲ್ ಇನ್ಸ್ಟ್ರಕ್ಷನ್ ಪ್ಲ್ಯಾನ್ ಅಂತ ಒಂದು ಇದೆ, ಇಂಡಿವಿಜುವಲೈಸ್ಡ್ ಎಜುಕೇಷನ್ ಪ್ರೋಗ್ರಾಮ್ ಅಂತ. ಇವಾಗ ತುಂಬ ವಿದೇಶಗಳಲ್ಲೆಲ್ಲ ಇದು ಬಹಳ ಪ್ರಸಿದ್ಧಿಗೆ ಬಂದಿದೆ, ಇಂಡಿವಿಜುವಲೈಸ್ಡ್ ಎಜುಕೇಷನ್ ಪ್ರೋಗ್ರಾಮ್ ಅಂತ. ಅಂದರೆ ಅಟ್ ದಿ ಎಂಡ್ ಇದೇ ನಮ್ಮದು ಎಜುಕೇಷನ್ ಅಂತ ಹೇಳಿದ್ರೆ, ಯಾವತ್ತೂ ಏನಂದರೆ ನಾವು ಎಲ್ಲರೂ ವೈಯಕ್ತಿಕವಾಗಿಯೇ ಕಲಿಯುವಂಥದ್ದು. ಎಲ್ಲ ಒಂದು ಮಟ್ಟದಲ್ಲಿ ಯಾರೂ ಕಲಿಯಲ್ಲ. ನಾವು ಶಿಕ್ಷಕರು ಪಾಠ ಮಾಡಿದಾಗ ಎಲ್ಲರೂ ಹೀಗೆ ಸ್ವೀಕರಿಸ್ಬಿಟ್ಟು ಹೀಗೇ ತೊಗೊಳ್ಳಲ್ಲ ನಾವು.
ಕೆಲವರು ಸ್ವಲ್ಪ ತೊಗೊಳ್ತಾರೆ, ಕೆಲವರು ಜಾಸ್ತಿ ತೊಗೊಳ್ತಾರೆ, ಕೆಲವರು ಆಗೋದೇ ಇಲ್ಲ, ಇನ್ನು ಕೆಲವ್ರಿಗೆ ಏನೂ ಗೊತ್ತೇ ಆಗಲ್ಲ. ಇಂಡಿವಿಜುವಲೈಸ್ಡ್ ಎಜುಕೇಷನ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೆ ವೈಯಕ್ತೀಕರಿಸವಾದ ಯೋಜನೆಯನ್ನು ತಯಾರಿಸುವಂಥದ್ದು. ಇದಕ್ಕೆ ಏನು ಅಂದರೆ ಒಂದು ಐಡಿಯಾ ಏನು ಅಂತ ಹೇಳಿದ್ರೆ ವರ್ಕ್ಶೀಟ್ಸನ್ನು ಮಾಡ್ತಾರೆ ಕೆಲವರು. ವರ್ಕ್ಶೀಟ್ಸ್ ಅಂದರೆ ಮಕ್ಕಳು, ವಿದ್ಯಾರ್ಥಿಗಳು ಕೆಲಸ ಮಾಡುವಂಥದ್ದು ಅಥವಾ ಕಲಿಯುವಂಥದ್ದಕ್ಕೆ ಒಂದು ಹಂತದ ಬೋಧನೆ, ಒಂದು ಹಂತದ ಕಲಿಕೆ ಆದಮೇಲೆ ವರ್ಕ್ಶೀಟ್ಸನ್ನು ಶಿಕ್ಷಕರು ಮಾಡಿರ್ತಾರೆ. ಭಾಳ ಸಿಂಪಲ್ ಆಗಿರೋಂಥ ವರ್ಕ್ಶೀಟ್ಸ್ ಅದು ನೀವು ಎಲ್ಲ ಇದಕ್ಕೂ ಮಾಡ್ಬೋದು ನೀವು ಅದನ್ನು ವರ್ಕ್ಶೀಟ್ಸ್ನ. ಈ ವರ್ಕ್ಶೀಟ್ಸ್ನ ಅಕಾರ್ಡಿಂಗ್ ಟು ದಿ ಇಂಟೆಲಿಜೆನ್ಸ್ ಲೆವೆಲ್ ಆಫ್ ಸ್ಟೂಡೆಂಟ್ಸ್ ನೀವು ವರ್ಕ್ಶೀಟ್ಸನ್ನು ಕೊಡ್ತೀರಿ. ಅಂದರೆ ತುಂಬ ಪ್ರಾಥಮಿಕ ಹಂತದಲ್ಲಿರೋರಿಗೆ ವರ್ಕ್ಶೀಟ್ಸ್ ಬೇರೆ ಇರುತ್ತೆ, ಒಂದು 3-4 ಟೈಪ್ ಮಾಡಿರ್ತೀರಿ. ಮೀಡಿಯಮ್ ಇರೋರಿಗೆ ಬೇರೆ ಮಾಡಿರ್ತೀರಿ, ಆವ್ರೇಜ್ ಇರೋರಿಗೆ, ಬ್ರೈಟ್ ಇರೋರಿಗೆ ಸ್ವಲ್ಪ ಹೆಚ್ಚು ಸವಾಲಿನಲ್ಲಿರುತ್ತೆ. ಉದಾಹರಣೆ ಫ್ರ್ಯಾಕ್ಷನ್ ಭಿನ್ನರಾಶಿಯನ್ನು ಕಲಿಸುವಂಥ ಇದರಲ್ಲಿ ಪ್ರಾರಂಭದಲ್ಲಿರೋಂಥವನಿಗೆ ವರ್ಕ್ಶೀಟು ಸ್ವಲ್ಪ ಬಹಳ ಸಿಂಪಲಾಗಿರುತ್ತೆ ಅವನಿಗೆ, ಇನ್ ದ ಫಾರ್ಮ್ ಆಫ್ ವರ್ಕ್ಶೀಟ್. ಇವ್ರಿಗೆ ಸ್ವಲ್ಪ ಮೇಲ್ಮಟ್ಟದಲ್ಲಿರುವಂಥವ್ರಿಗೆ ಬೇರೆ ಥರ ಇರುತ್ತೆ. ಸವಾಲಿನಲ್ಲಿರುವಂಥವ್ರಿಗೆ ತುಂಬ ಸಂಕೀರ್ಣವಾದ ಸವಾಲಿನ ಲೆಕ್ಕಗಳಿರುತ್ತೆ. ಒಂದು ಉದಾಹರಣೆ ನನಗೆ. ಸೊ ಈ ಥರದ ವರ್ಕ್ಶೀಟ್ಸನ್ನು ಕೊಡ್ತಾ ಕೊಡ್ತಾ ಕೊನೆ ಹಂತದಲ್ಲಿರೋರಿಗೆ ನೆಕ್ಸ್ಟ್ ಹಂತಕ್ಕೆ ತರೋವಂಥದ್ದು, ನೆಕ್ಸ್ಟ್ ಹಂತದಲ್ಲಿರೋರಿಗೆ ಅದರ ನೆಕ್ಸ್ಟ್ ಹಂತಕ್ಕೆ ತರುವಂಥದ್ದು. ಆಮೇಲೆ ಬ್ರೈಟ್ ಇರೋರಿಗೂ ಇಲ್ಲಿ ಬೇಸರ ಆಗಲ್ಲ ಇಲ್ಲಿ, ಯಾಕೆಂದರೆ ಅವನಿಗೆ ವರ್ಕ್ಶೀಟ್ ಬೇರೆ ಇದೆ ಅವನಿಗೆ. ಸೊ ಇದೊಂದು ಸ್ವಲ್ಪ ತಯಾರಿ ಬೇಕಾಗುತ್ತೆ. ಒಂದು ಸರಿ ನಾವು ನಮ್ಮ ಕಂಪ್ಯೂಟ್ರಲ್ಲಿ ಮಾಡಿಟ್ಕೊಂಡ್ರೆ ಎಲ್ಲವಕ್ಕೂ ಬಳಸಬೇಕಾಗಿ ಈ ಮೆಥಡ್ಗಳನ್ನ ಎಲ್ಲವಕ್ಕೂ ಎಲ್ಲ ಕ್ಲಾಸಲ್ಲೂ ಬಳಸಬೇಕು ಅಂತಲ್ಲ. ಅಕಾರ್ಡಿಂಗ್ ಟು ದಿ ಕ್ರಿಯೇಟಿವಿಟಿ, ಅಕಾರ್ಡಿಂಗ್ ಟು ದಿ ಇಂಟ್ರೆಸ್ಟ್, ಅಕಾರ್ಡಿಂಗ್ ಟು ದಿ ಇನ್ವಾಲ್ವ್ಮೆಂಟ್ ಆಫ್ ಟೀಚರ್ ವಿ ಕ್ಯಾನ್ ಸ್ಟ್ರಕ್ಚರ್, ವಿ ಕ್ಯಾನ್ ಪ್ಲ್ಯಾನ್. ನನ್ನ ಶಿಕ್ಷಕನಾಗಿ ನನ್ನ ಒಂದು ಬದ್ಧತೆ, ನನ್ನ ಸೃಜನಶೀಲತೆ, ನನ್ನ ಪಾಲ್ಗೊಳ್ಳುವಿಕೆ, ಇದ್ರ ಮೇಲೆ ನಾನು ಇವುಗಳನ್ನೆಲ್ಲ ನಾನು ಬಳಸ್ಲಿಕ್ಕೆ ಹೋಗ್ತೀನಿ. ಅದನ್ನು ನಾವು ಮಾಡ್ಕೋಬಹುದು. ಇದನ್ನು ಓದೋದ್ರಲ್ಲಿ ಮಾಡಬಹುದು, ಮ್ಯಾಥ್ಸಲ್ಲಿ ಮಾಡಬಹುದು, ಇದನ್ನು ಬೇರೆ ಬೇರೆ ಇದರಲ್ಲಿ ಮಾಡಬಹುದು. ಮಾಡ್ತೀರಾ? ವೆರಿ ನೈಸ್, ವೆರಿ ನೈಸ್. ಮಾಡ್ತೀವಿ ನೋಡಿ. ಎಷ್ಟೋ ಓಕೆ. ಒಂದು ಏನು ಅಂತ ಹೇಳಿದ್ರೆ ಆ ಸಾಮಾನ್ಯವಾಗಿರೋಂಥವ್ರಿಗೆ ಇಂಪ್ರೂವ್ ಆಗಲಿಕ್ಕೆ ಕೊಟ್ಬಿಟ್ಟು ಆಮೇಲೆ ಅವ್ರಿಗೆ ಇನ್ನೊಂದು ಕೊಡಬೇಕು. ಅದರ್ವೈಸ್ ಏನಾಗ್ಬಿಡುತ್ತೆ, ಇದೊಂದು ಅಪಾಯ ಇದೆ. ಹೇಳ್ತೀರಾ? ಓಕೆ. ನಾವು ಗುಂಪು ಮಾಡಿದಾಗ ಒಂದು ಅಪಾಯ ಏನಂದರೆ ಆ ಗುಂಪಿನಲ್ಲೇ ಗುರ್ಸ್ಕೊಂಡ್ರೆ ಕಷ್ಟ. ಆ ಗುಂಪಿನಿಂದ ಬಿಡಿಸ್ಬೇಕು ಅವ್ರನ್ನ ನೆಕ್ಸ್ಟ್ ಲೆವೆಲ್ಗೆ. ಯಾಕಂದರೆ ಎಷ್ಟೋ ಸರಿ ಕೆಲವು ಶಾಲೆಗಳಲ್ಲಿ ಸ್ವಲ್ಪ ಕಡಿಮೆ ಬುದ್ಧಿಶಕ್ತಿ ಇರೋರನ್ನ, ನಿಧಾನವಾಗಿ ಕಲಿಯೋರ್ನೆಲ್ಲ ಒಂದು ಗುಂಪು ಮಾಡಿರ್ತಾರೆ, ಒಂದು ತರಗತಿ ಮಾಡಿರ್ತಾರೆ. ಅದೆಲ್ಲ ಅಷ್ಟು ಒಳ್ಳೆಯದು ಅಲ್ಲ. ಹಾಂ ಹಾಂ ಓಕೆ. ಶಿಕ್ಷಕರು ನೇಮಕ ಮಾಡಿ ಡೈಲಿ ಮಾರ್ನಿಂಗ್ ಒಂದು ತಾಸು, ಈವ್ನಿಂಗ್ ಒಂದು ತಾಸು ಕಲಿಕೆಯಲ್ಲಿ ಹಿಂದುಳಿದಂಥ ಮಕ್ಕಳಿಗೆ ಹೆಚ್ಚಿನ ಪರಿಹಾರ ಬೋಧನೆ ಕೊಡ್ತೀರಾ? ವೆರಿ ನೈಸ್, ವೆರಿ ನೈಸ್. ಆ ಪರಿಹಾರ ಬೋಧನೆ ಕೊಡುವಂಥದ್ದು ಭಾಳ ಉತ್ತಮವಾಗಿರೋಂಥದ್ದು, ಪ್ರಮುಖವಾಗಿರೋಂಥದ್ದು. ಅದು ಹೇಗೆ ಕೊಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟು. ಅಲ್ಲಿ ನಮ್ಮ ಪರಿಹಾರ ಬೋಧನೆ ಓದ್ಕೊಳ್ರಪ್ಪ ಅಂದರೆ ಅದೇ ರೆಗ್ಯುಲರ್ ಕ್ಲಾಸ್ ರೂಮ್ ಆಗಬಾರ್ದು. ಅದು ಇನ್ನೂ ಫನ್ ಜಾಸ್ತಿ ಇರಬೇಕಲ್ಲಿ ಅಲ್ವಾ, ಇನ್ನೂ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರಬೇಕು, ಇನ್ನೂ ವಿಶೇಷವಾಗಿರ್ಬೇಕು ನಮ್ಮ ಪ್ರಯತ್ನ. ಟೀಚಿಂಗ್ ಮೆಟೀರಿಯಲ್ಸ್ ಜಾಸ್ತಿ ಇರಬೇಕು, ಆ ಥರ ಇಂಡಿವಿಜುವಲೈಸ್ಡ್ ಇರಬೇಕು. ಮಾಡ್ತೀರಾ? ನೋಡಿ, ಇಷ್ಟಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ನೀವು ಮಾಡ್ತಾಯಿದ್ದೀರಾ. ನೆಕ್ಸ್ಟ್ ಇನ್ನೊಂದು ಮೆಥಡ್ ಇದೆ, ಬ್ಲೆಂಡೆಡ್ ಲರ್ನಿಂಗ್ ಅಂತ. ಬ್ಲೆಂಡೆಡ್ ಲರ್ನಿಂಗ್ ಜಾಗ ಇದ್ದರೆ ಎಲ್ಲೆಲ್ಲ ಬರೀತೀನಿ ನಾನು. ಈ ಕಡೆ ಬರೆದ್ರೆ ಕಾಣಿಸಲ್ಲ ಅಂತ ಬರೀತಿಲ್ಲ ನಾನು, ಇವ್ರಿಗೆ ಕಾಣಿಸಲ್ಲ ಅಂತ ಕಾಣಿಸುತ್ತಾ? ಬ್ಲೆಂಡೆಡ್ ಲರ್ನಿಂಗ್. ಸೊ ಬ್ಲೆಂಡೆಡ್ ಲರ್ನಿಂಗ್ ಅಂದರೆ ಈಗ ಇತ್ತೀಚೆಗೆ ಇದು ಬ್ಲೆಂಡೆಡ್ ಲರ್ನಿಂಗ್ ನಮಗೆ ಕೋವಿಡ್ ಸ್ಟಾರ್ಟ್ ಆದಮೇಲಿಂದ ಇದು ಶುರುವಾಯಿತು. ಹೇಳ್ತೀರಾ ಯಾರು ಬ್ಲೆಂಡೆಡ್ ಲರ್ನಿಂಗ್ ಅಂದರೆ? ಆನ್ಲೈನನ್ನು ನಾವು ಮಿಕ್ಸ್ ಮಾಡಿ ಮಾಡೋವಂಥದ್ದು. ಕೆಲವು ವಿಷಯಗಳನ್ನು ಆನ್ಲೈನ್ನಲ್ಲಿ ಹೇಳೋವಂಥದ್ದು, ಹೇಳಿದ ಮೇಲೆ ಚರ್ಚೆ ಎಲ್ಲ ಆದಮೇಲೆ ಆಮೇಲೆ ನಾವು ಆಫ್ಲೈನಲ್ಲಿ ನೇರವಾಗಿ ಸಿಕ್ಕಾಗ ಚರ್ಚೆ ಮಾಡೋಂಥದ್ದು, ಮತ್ತು ಆಮೇಲೆ ಆನ್ಲೈನ್ಗೆ ಹೋಗೋಂಥದ್ದು. ಇದು ಬ್ಲೆಂಡೆಡ್ ಲರ್ನಿಂಗ್ ತುಂಬ ಪ್ರಾಮುಖ್ಯತೆ. ಯಾಕೆ ಅಂತ ಹೇಳಿದ್ರೆ ತಂತ್ರಜ್ಞಾನದ ಒಂದು ಸಾಮರ್ಥ್ಯವನ್ನು ಇದರಲ್ಲಿ ಬಳಸ್ಕೊಳ್ತೀವಿ ನಾವು. ಯಾಕೆ ಯಾವುದೋ ಒಂದು ಹೇಳಬೇಕಾಗಿದೆ, ನೀವು ಒಂದು ರಜದಲ್ಲೋ ಇನ್ಯಾವುದೋ ಒಂದು ದಿವಸನೋ ಒಂದು ವಿಡಿಯೋ ಮಾಡಿ ನೀವು ಯೂಟ್ಯೂಬಲ್ಲಿ ಹಾಕೋ, ಅದನ್ನು ನೀವು ನೋಡಿಬಿಟ್ಟು ನೀವು ಪ್ರಿಪೇರ್, ಯು ಕ್ಯಾನ್ ಡೂ ದಟ್. ಒಂದು ವಿಡಿಯೋ ಮಾಡ್ತೀರಿ ನೀವು, ನಾಳೆ ಕ್ಲಾಸ್ಗೆ ಏನೋ ಒಂದು 5 ನಿಮಿಷದ ವೀಡಿಯೋ, ತುಂಬ ದೊಡ್ಡ ವಿಡಿಯೋ ಮಾಡಬಾರ್ದು. ಈಗ ಯಾರು ಕೇಳಿಸ್ಕೊಳ್ಳೋರು ಇರ್ತಾರೆ, ತುಂಬ ಬೇಕಾಗಿರೋ ಹುಡುಕಿ ಕೇಳಿಸ್ಕೊಳ್ತಾರೆ. ಯಾವಾಗ ನೀಡಿದ್ದು ಬೇಕಾಗುತ್ತೋ ಅವಾಗ ಹುಡುಕ್ತಾರೆ. ಮಕ್ಕಳಿಗೆ ಅಂದರೆ ಒಂದು ಸ್ಮಾಲ್ ವೀಡಿಯೋಸ್ 5 ಮಿನಿಟ್ಸ್ 3 ಮಿನಿಟ್ಸ್
ಮಾಡಿಬಿಟ್ಟು ಇದನ್ನು ಪ್ರಿಪೇರ್ ಆಗಿ ನೀವು ಬನ್ನಿ, ಒಂದು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿ ಇದಕ್ಕೆ ತಯಾರಿ ಮಾಡ್ಕೊಂಬನ್ನಿ, ಯೋಚನೆ ಮಾಡ್ಕೊಂಬನ್ನಿ. ಮಕ್ಕಳು ನಂತರ ದಿವಸ ತರಗತಿಗೆ ಬಂದಾಗ ಅವ್ರು ಅದನ್ನು ಚರ್ಚೆ ಆಗುತ್ತೆ, ಮಂಡನೆ ಆಗುತ್ತೆ, ಕಲಿಕೆ ಆಗುತ್ತೆ. ಮುಗಿದ ಮೇಲೆ ಏನು ಮಾಡಬೇಕು, ಮತ್ತೊಂದು ವಿಡಿಯೋ ಮಾಡ್ಬೋದು, ಅಥವಾ ಅವ್ರಿಗೆ ಮಾಡಲಿಕ್ಕೆ ಹೇಳ್ಬೋದು, ಏನು ಆನ್ಲೈನ್ ರಿಸೋರ್ಸ್, ಆಡಿಯೋ ರಿಸೋರ್ಸಸ್ ಹೇಳ್ಬೋದು. ಈ ಥರ ಕೊಲಾಬರೇಟಿವ್ ಲರ್ನಿಂಗ್ ಅಂತೇಳಿ, ಕೊಲಾಬರೇಟಿವ್ ಅಂದರೆ ಇಲ್ಲಿ ಜೊತೆಗೆ ಸೇರಿಸಿ ಮಕ್ಕಳನ್ನು, ವಿದ್ಯಾರ್ಥಿಗಳನ್ನು ಜೊತೆಗೆ ಸೇರಿಸ್ಬಿಟ್ಟು ನಾವು ಕಲಿಕೆಯನ್ನು ಮಾಡುವಂಥದ್ದು. ಯಾವ್ಯಾವ ರೀತಿಯಲ್ಲಿ ಸೇರಿಸ್ಬೋದು? ಕಲಿಕೆ ಹೇಗಿರಬೇಕು ಅಂದರೆ ಇಟ್ ಶುಡ್ ಬಿ ಇಂಡಿವಿಜುವಲೈಸ್ಡ್, ವೈಯಕ್ತಿಕವಾಗಿರಬೇಕು. ಯಾಕೆ ಅಂತ ಹೇಳಿದ್ರೆ ಕಲಿಕೆ ಆಗೋದೇ ಆನ್ ಇಂಡಿವಿಜುವಲ್ ಬೇಸಿಸ್. ಎರಡನೇದು ಈ ಪೇರಿಂಗ್, ಇಬ್ಬರು ಜೊತೆಗೆ ಸೇರಿಸಿ ಮಾಡುವಂಥದ್ದು ಪೇರಿಂಗ್. ಮೂರನೇದು ಸ್ಮಾಲ್ ಗ್ರೂಪ್ಸ್. ನಾಲ್ಕನೇದು ಬಿಗ್ ಗ್ರೂಪ್ಸ್. ಸೊ ಈ ಥರ ನಾವು ಕೊಲಾಬರೇಟಿವ್ ಲರ್ನಿಂಗನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಅಲ್ಲಿಯೂ ಸಹ ನಾವು ಗುಂಪು ಮಾಡಿ ನಾವು ಪೇರಿಂಗ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಪೇರಿಂಗ್ ಅಂತ ಹೇಳಿದ್ರೆ ಇವಾಗ ಇವರಿಬ್ಬರಿಗೆ ಒಂದು ಪೇರ್ ಮಾಡಿ ನೀವಿಬ್ಬರು ಚರ್ಚೆ ಮಾಡಿ ಒಂದು ವಿಷಯವನ್ನು ನಾನು ಮಾಡಿಸ್ತೀನಿ. ಅದನ್ನು ಇವಾಗ ಇದು ಒಂದು ಸ್ವಲ್ಪ ಟೈಮ್ ಇದ್ದರೆ ಅದನ್ನು ಒಂದು 15 ನಿಮಿಷದಲ್ಲಿ ಒಂದು ಪೇರಿಂಗ್, ಒಂದು ವಿಚಾರ ಫಸ್ಟ್ ಇಂಡಿವಿಜುವಲಾಗಿ ನಾನು ಕಲಿತೀನಿ, ಅವರು ಕಲಿತಾರೆ, ಇಬ್ಬರು ಚರ್ಚೆ ಮಾಡಿ ಆಮೇಲೆ ಶೇರ್ ಮಾಡ್ಕೊಳ್ತಾರೆ, ಆಮೇಲೆ ಅವರು ಪ್ರಸ್ತುತಿ ಮಾಡ್ತಾರೆ. ಸೊ ಇಂಡಿವಿಜುವಲ್ ಥಿಂಕಿಂಗ್, ರಿಫ್ಲೆಕ್ಷನ್, ಆ್ಯಂಡ್ ದೆನ್ ಪೇರಿಂಗ್, ಶೇರಿಂಗ್, ಆ್ಯಂಡ್ ದೆನ್ ರಿಫ್ಲೆಕ್ಷನ್. ಸೊ ಈ ಥರ ಸ್ಟೇಜಸ್ ಎಲ್ಲದು ಹೊರಟೋಗುತ್ತದೆ. ಪಿಯರ್ ಟೀಚಿಂಗ್ ಮೇಡಮ್ ಹೇಳಿದ್ರು, ಪಿಯರ್ ಅಸೆಸ್ಮೆಂಟ್ ಸಹ ಪಿಯರ್ ಟೀಚಿಂಗ್ ಮೇಡಮ್ ಹೇಳಿದರೆ ಅದ್ರ ಜೊತೆಗೆ ನೀವು ಮಾಡ್ಬೋದಾಗಿರೋದೇನೆಂದರೆ ಪಿಯರ್ ಟೀಚಿಂಗ್ ಆ್ಯಂಡ್ ಪಿಯರ್ ಅಸೆಸ್ಮೆಂಟ್. ಇಬ್ಬಿಬ್ಬರು ಹುಡುಗರಿಗೆ ಬಿಡುವಂಥದ್ದು. ಒಬ್ರು ಚೆನ್ನಾಗಿ ಓದೋರಿಗೆ ನಾವು ಬಡ್ಡಿ ಪೇರಿಂಗ್ ಅಂತಾರೆ ಅದನ್ನು. ನಿಮಗೆ ಅದನ್ನು ಹೇಳಿರ್ಬೇಕು ಸರ್ ಇದರಲ್ಲಿ. ಬಡ್ಡಿ ಪೇರಿಂಗ್ ಅಂತ ಹೇಳಿದ್ರೆ ಫ್ರೆಂಡ್ಸೇನೆ ಪೇರ್ ಮಾಡೋವಂಥದ್ದು. ಆ ಒಬ್ರು ಸ್ವಲ್ಪ ಚೆನ್ನಾಗಿ ಓದೋವಂಥವ್ನು ನಮ್ಮ ಸ್ವಲ್ಪ ಮೀಡಿಯಮ್ ಆಗಿರೋವಂಥ, ಒಂದು ನಿಧಾನವಾಗಿರೋವಂಥನ ಪೇರ್ ಮಾಡಿ, ಅದು ಆ ಪೇರಿಂಗ್ ಏನಿದೆಯಲ್ಲ ಅದು ಇಟ್ಸ್ ನಾಟ್ ಎ ಪರ್ಮನೆಂಟ್ ಪೇರಿಂಗ್. ಇಟ್ ಕ್ಯಾನ್ ಬಿ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್, ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಟಾಪಿಕ್ಸ್, ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಅಕೇಷನ್ಸ್. ಭಾಳ ಜನಕ್ಕೆ ಇದು ಗೊತ್ತಿರಲ್ಲ. ಪೇರಿಂಗ್ ಅಂದರೆ ಸರ್ ಮಾಡಿಬಿಟ್ಟಿದ್ದೀವಿ ನಾವು, ಯಾರು ಇವರಿಬ್ಬರೇ ಅಲ್ಲ. ಸೊ ಪೇರಿಂಗ್ ಶುಡ್ ಬಿ ಡೈನಮಿಕ್, ಅದು ಚಲನಶೀಲವಾಗಿರ್ಬೇಕು. ಪೇರಿಂಗ್ ಅದು ಒಂದೇ ಥರ ಇರಬಾರ್ದು. ಸೊ ಈ ಪೇರಿಂಗನ್ನು ಮಾಡಿ ಇವರು ಅವ್ರಿಗೆ ಟೀಚಿಂಗ್ ಮಾಡ್ತಾರೆ, ಆಮೇಲೆ ಇವನಿಗೂ ಹೇಳ್ಬೇಕು ನೀನು ಟೀಚ್ ಮಾಡೋವನಿಗೆ ಅಂತ. ಯಾಕಂದರೆ ಇವನು ಬರೀ ನಾನು ನಿಧಾನಕ್ಕೆ ಓದ್ತೀನಿ, ನಾನು ನಿಧಾನ ಕಲಿಕೆಯವನು, ನನಗೆ ಬರೀ ರಿಸೀವಿಂಗ್ ಎಂಡ್ ಅಂತ ಹೇಳ್ಬಾರ್ದು. ನಿನಗೇನು ತಿಳಿಯುತ್ತೋ ಅವನಿಗೂ ಹೇಳಿ ನೀನು. ಆಮೇಲೆ ಅಸೆಸ್ಮೆಂಟ್ನು ನಾವು ಸಪ್ರೇಟಾಗೂ ಮಾಡ್ಬೋದು ಆಸ್ ಎ ಮೆಥಡ್, ಇದ್ರ ಜೊತೆಗೂ ಮಾಡ್ಬೋದು. ಒಂದು ಸ್ಮಾಲ್ ಟೆಸ್ಟನ್ನು ಮಾಡಿ ಅದನ್ನು ಅಸೆಸ್ ಮಾಡೋ ಅಂಥದ್ದು. ಸಾಕ್ರೆಟಿಸ್ ಮೆಥಡ್ ಅಂತ ಒಂದಿದೆ. ಸಾಕ್ರೆಟಿಸ್ದೇ ಅದು ಯಾವ್ದು ಹೇಳ್ತೀರಾ? ಸಾಕ್ರೆಟಿಸ್ ಮೆಥಡ್ ಏನಂತ? ಹಾಂ, ಸುಮ್ಮನೆ ಇದರಲ್ಲಿ ಏನಿಲ್ಲ, ಪ್ರಶ್ನೆಗಳನ್ನು ಪೋಸ್ ಮಾಡೋ ಅಂಥದ್ದು. ಶಿಕ್ಷಕರು ವಿದ್ಯಾರ್ಥಿಗಳು ಶಿಕ್ಷಕರಿಗೂ ಕೂಡ ಇವತ್ತಿನ ದಿವಸ ನೀವು ಮಾಡಿ ಸಾಕ್ರೆಟಿಸ್ ಮೆಥಡ್ ನನಗೆ ಅಂತ ನೀವು ಕೇಳ್ಬೇಕು. ನಾವು ಮಾತ್ರ ಕೇಳಲ್ಲ, ಯಾಕಂದರೆ ನಾವು ಪ್ರಶ್ನೆಗಳನ್ನು ಎದುರಿಸಲ್ಲ, ಏನಾದರೂ ನಾವು ಹಂಚೋದಷ್ಟೇ ಅಂತೇಳಿ. ಸೊ ಸಾಕ್ರೆಟಿಸ್ ಮೆಥಡ್ ಏನಂದರೆ ವೈ, ವಾಟ್, ವೈ, ಹೌ, ವೇರ್. ಸೊ ಈ ಥರ ಪ್ರಶ್ನೆಗಳನ್ನು, ಒಂದು ವಿಷಯದ ಮೇಲೆ ಪ್ರಶ್ನೆಗಳನ್ನು ಪೋಸ್ ಮಾಡಿ ಅದಕ್ಕೆ ಚಿಂತನೆಯನ್ನು ಮಾಡಲಿಕ್ಕೆ ಹೇಳುವಂಥದ್ದು, ಬ್ರೈನ್ ಸ್ಟಾರ್ಮಿಂಗ್ ಮಾಡಲಿಕ್ಕೆ ಹೇಳುವಂಥದ್ದು, ಚಿಂತನ ಮಂಥನ ಮಾಡಲಿಕ್ಕೆ ಹೇಳುವಂಥದ್ದು. ಸೊ ಇದೊಂದು ಇಂಪಾರ್ಟೆಂಟ್ ಅದ. ಈ ಎಲ್ಲ ಮೆಥಡ್ಗಳನ್ನು ಸಹ 5E ಅಪ್ರೋಚಲ್ಲಿ ನೀವು ತಗೊಂಡೋಗ್ಬೋದು. 5E ಅಪ್ರೋಚ್ ಗೊತ್ತಲ್ಲ? 5E ಅಪ್ರೋಚ್ 5E ಅಪ್ರೋಚ್ ಯಾರು ಹೇಳ್ತೀರಿ? 5 E's. ಎಂಗೇಜ್, ಹಾಂ, ಎಂಗೇಜ್, ಎಕ್ಸ್ಪ್ಲೋರ್, ಎಂಗೇಜ್, ಎಕ್ಸ್ಪ್ಲೋರ್, ಎಕ್ಸ್ಪ್ಲೈನ್, ಹಾಂ, ಎಕ್ಸ್ಪ್ಲೇನ್ ಆದಮೇಲೆ ಎಲಾಬೊರೇಟ್, ಲಾಸ್ಟ್ಗೆ ಇದು ಈಗ ಈ ಎಲ್ಲ ಮೆಥಡ್ಗಳನ್ನ ಈ ಫೇಸ್ಗಳಲ್ಲಿ ಆದೋಗೋ ಥರ ನಾವು ಮಾಡ್ಬೋದು. ಫಸ್ಟು ಏನಂದರೆ ಎಂಗೇಜ್ ಮಾಡ್ಬೇಕು, ಮಕ್ಕಳನ್ನ ತೊಡಗಿಸ್ಕೊಳ್ಳುವಂಥದ್ದು, ಶೋಧಿಸ್ತಕ್ಕಂಥದ್ದು, ಎಕ್ಸ್ಪ್ಲೋರ್ ಮಾಡೋವಂಥದ್ದು, ವಿಷಯವನ್ನು ಅನ್ಕವರ್ ಮಾಡೋವಂಥದ್ದು ಏನಿದೆ ಅದು.
ಆಮೇಲೆ ಈಗ ಎಕ್ಸ್ಪ್ಲನೇಷನ್ ಶಿಕ್ಷಕರು ಮಾಡ್ಬೋದು, ಗೊತ್ತಿರೋ ವಿದ್ಯಾರ್ಥಿಗಳು ಮಾಡ್ಬೋದು, ಹೆಚ್ಚು ತಿಳುವಳಿಕೆ ನಾವು ಅದನ್ನು ಯಾರು ಬೇಕಾದರೂ ಅದನ್ನು ವಿವರಿಸ್ತಕ್ಕಂಥದ್ದು. ಎಲಾಬ್ರೇಟ್ ಅಂದಾಗ ಇನ್ನೊಂದಷ್ಟು ಹೆಚ್ಚು ಆಳವಾಗಿ ಹೋಗುವಂಥದ್ದು ಆ ವಿಷಯದಲ್ಲಿ. ಮತ್ತು ಆಮೇಲೆ ಎಷ್ಟು ತಿಳ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಮೌಲ್ಯಮಾಪನವನ್ನು ಮಾಡುವಂಥದ್ದನ್ನು ಇದು ಇಸ್ ಆಲ್ಸೋ ಒನ್ ಆಫ್ ದಿ ಮೆಥಡ್. ಬಟ್ ಇನ್ ಆಲ್ ದೀಸ್ ಮೆಥಡ್ಸ್ ಯು ಕ್ಯಾನ್ ಯೂಸ್ ದಿಸ್ ಮೆಥಡ್. ಈ ಫೇಸಸ್ಸನ್ನು, ಈ ಸ್ಟೇಜಸ್ಸನ್ನು ಎಲ್ಲ ಮೆಥಡ್ಗಳಲ್ಲೂ ನಾವು ಅದು ಅಳವಡಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಮಾಡಬಹುದು. ಹಾಂ, ಎಂಗೇಜ್, ತೊಡಗಿಸ್ಕೊಳ್ಳುವಂಥದ್ದು, ಎಕ್ಸ್ಪ್ಲೋರ್, ಶೋಧಿಸ್ತಕ್ಕಂಥದ್ದು ಅಥವಾ ಸಾಧ್ಯತೆಗಳನ್ನು ಹುಡುಕ್ತಕ್ಕಂಥದ್ದು, ಹುಡುಕಾಟ, ಅನ್ವೇಷಣೆ, ಎಕ್ಸ್ಪ್ಲೈನ್, ವಿವರಿಸ್ತಕ್ಕಂಥದ್ದು. ಇವೆಲ್ಲವೂ ಸಹ ಏನಾಗ್ತದೆ, ಹೆಚ್ಚು ಮಾನಸಿಕವಾಗಿ ಕಲ್ಪನಾಶೀಲವಾಗಿ ವಿದ್ಯಾರ್ಥಿಗಳು ಹೋಗ್ತಾರೆ. ಎಂಗೇಜ್ ಮಾಡಿದಾಗಲೂ ಅಷ್ಟೇ, ಅಲ್ಲೂ ಸಹ ಪ್ರಶ್ನೆಯನ್ನು ಕೇಳ್ತಾರೆ ಶಿಕ್ಷಕರು, ಡೈಲಾಗ್ ನಡೆಯುತ್ತೆ, ಚರ್ಚೆ ನಡೆಯುತ್ತೆ. ಎಕ್ಸ್ಪ್ಲೋರ್ ಮಾಡ್ಬೇಕಾದ್ರೆ ನೋಡಿ, ಈ ವಿಷಯದ ಬಗ್ಗೆ ನಾವು ಒಂದಷ್ಟು ಹುಡುಕಾಟ ಮಾಡೋಣ, ಶೋಧನೆ ಮಾಡೋಣ. ಅವ್ರಿಗೆ ಏನೋ ಗ್ಯಾಜೆಟ್ಸ್ ಇರ್ಬೋದು, ಸ್ಮಾರ್ಟ್ಫೋನ್ ಇರ್ಬೋದು, ಅಥವಾ ಅವರಲ್ಲಿ PC ಇದ್ದರೆ ನಿಮ್ಮಲ್ಲಿ ಅಂದರೆ ಪರ್ಸನಲ್ ಕಂಪ್ಯೂಟರ್ ಇದ್ದರೆ ಅಲ್ಲಿ ನೋಡಿ ಎಕ್ಸ್ಪ್ಲೋರ್ ಮಾಡ್ಬೋದು. ಅಥವಾ ವಿಚಾರ ಮಾಡಿರಿ, ಚರ್ಚೆ ಮಾಡಿ ಎಕ್ಸ್ಪ್ಲೋರ್ ಮಾಡಿರಿ ಅಂತ ಹೇಳ್ಬೋದು. ದರ್ ಆರ್ ಸೋ ಮೆನಿ ಮೆಥಡ್ಸ್ ಫಾರ್ ಎಕ್ಸ್ಪ್ಲೋರ್. ಎಕ್ಸ್ಪ್ಲೋರ್ ಮಾಡಿದ್ರಲ್ಲ, ವಿವರಿಸಿ, ನೀವು ಈ ವಿಷಯ ಏನು ಹೇಳುತ್ತೆ ಹೇಳಿ ನೀವು ಅಂತ ವಿವರಿಸ್ತಕ್ಕಂಥ. ಎಲಾಬರೇಟ್, ಇನ್ನೊಂದು ಸ್ವಲ್ಪ ಆಳವಾಗಿ ಶಿಕ್ಷಕರು ಮಾಡ್ಬೋದು ಅದನ್ನು. ಜಾಣ ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚು ಮುಂದುವರೆದ ಕಲಿಕೆಯಲ್ಲಿ ಇರ್ತಕ್ಕಂಥವ್ರು ಮಾಡ್ಬೋದು. ಆಮೇಲೆ ಮುಗಿದ ಮೇಲೆ ಈ ಕಲಿಕೆ ಆಯ್ತಲ್ಲ, ಇದರಲ್ಲಿ ಎಷ್ಟು ತಿಳ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಮತ್ತೆ ಚರ್ಚೆ ಮೂಲಕನೇ ನಾವು ಎವ್ಯಾಲ್ಯೂಯೇಟ್ ಮಾಡೋಂಥ ಕೆಲಸವನ್ನು ಸಹ ನಾವು ಮಾಡಬಹುದು. ಇದು 5E ಅಪ್ರೋಚನ್ನು ನಾವು ಮಾಡಬಹುದು. ಇನ್ನೊಂದು ಇದೆ ಆಕ್ಟಿವ್ ಲರ್ನಿಂಗ್ ಅಂತ ಒಂದು ಇದೆ. ಆಕ್ಟಿವ್ ಲರ್ನಿಂಗ್, ಸಕ್ರಿಯ ಕಲಿಕೆ. ಇದು ಆಕ್ಟಿವ್ ಲರ್ನಿಂಗ್ ಮೆಥಡ್ ಏನೋ ಅಂದರೆ ನಮ್ಮ ಇಡೀ ಬೋಧನಾ ಪದ್ಧತಿಗಳೇ ಆಕ್ಟಿವ್ ಆಗಿರಬೇಕು ಅನ್ನುವಂಥದ್ದು. ಭಾಳ ಸಾರಿ ವಿದ್ಯಾರ್ಥಿಗಳು ಪ್ಯಾಸಿವ್ ಲಿಸ್ನರ್ಸ್ ಆಗಬಾರ್ದು ಅಂತ. ಅಂದರೆ ಏನು ಅಂದರೆ ಸುಮ್ಮನೆ ಕೂತು ಕೇಳಿಸ್ಕೊಳ್ಳೋಂಥದ್ದು. ತುಂಬ ಶಿಸ್ತು. ನಮ್ಮ ತರಗತಿಯಲ್ಲಿ, ನಮ್ಮ ಕ್ಲಾಸಲ್ಲಿ ಭಾಳ ಶಿಸ್ತಿಂದ ಇರ್ತಾರೆ. ಅವರೇನೂ ಗಲಾಟೆ ಮಾಡಲ್ಲ, ಒಂದು ಮಾತೂ ಆಡಲ್ಲ. ಅಲ್ಲ, ತುಂಬ ಒಳ್ಳೆಯ ತರಗತಿನೇ. ಆ ಒಂದು ರೋಬೋಟಿಕ್ ಆದ ಒಂದು ಬಿಹೇವಿಯರ್ ಇದೆಯಲ್ಲ, ರೋಬೋಟ್ಸ್ಗೂ ಮಕ್ಕಳಿಗೂ ಏನು ವ್ಯತ್ಯಾಸ ಇರಲ್ಲ. ಮಕ್ಕಳು ಅಂದರೆ ಸಕ್ರಿಯವಾಗಿರ್ಬೇಕು ಅವರು. ಅದಕ್ಕೇನು ಏನೇನು ಮೆಥಡ್ಸ್ ಯೂಸ್ ಮಾಡ್ಬೇಕು ಇದ್ರೊಳಗಡೆ ಅಂದರೆ ಡಿಸ್ಕಷನ್ಸ್ ಇರ್ಬೋದು, ಅದೊಂದು ಮೆಥಡಾಗಿ ಹೇಳಿದೆ. ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಕ್ಟಿವಿಟೀಸ್ ಇರ್ಬೋದು, ಅದೊಂದು ಮೆಥಡನ್ನೇ. ಇದರೊಳಗೂ ತಗೋಬೋದು ನಾವು ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಕ್ಟಿವಿಟೀಸ್, ಸಮಸ್ಯಾ ಪರಿಹಾರ ಚಟುವಟಿಕೆಗಳು. ಸೊ ಅವುಗಳನ್ನ ಮಾಡ್ಬೋದು. ಸೊ ಈ ಥರ ಎಕ್ಸ್ಪೆರಿಮೆಂಟ್ಸನ್ನು ಮಾಡ್ಬೋದು. ಆ್ಯಕ್ಟಿವ್ ಲರ್ನಿಂಗ್ ತುಂಬ ಬಹಳಷ್ಟನ್ನು ನಾವು ಅದರಲ್ಲಿ ಇನ್ವಾಲ್ವ್ ಮಾಡ್ಕೋಬೋದು. ಇನ್ನೊಂದಿದೆ ಮೈಂಡ್ಫುಲ್ನೆಸ್ ಆ್ಯಂಡ್ ಸೋಷಿಯಲ್ ಎಮೋಷನಲ್ ಲರ್ನಿಂಗ್. ಇಟ್ಸ್ ಎ ಮೆಥಡ್. ಯಾಕೆ ಅಂದರೆ ಈಗೀಗ ಇದು ಬೇಕಾಗುತ್ತೆ. ಮೈಂಡ್ಫುಲ್ನೆಸ್ ಮೆಥಡ್ ಇದು. ಅದನ್ನು ಏನಂದರೆ ಒಂದು ಮೈಂಡ್ಫುಲ್ನೆಸ್ ಆ್ಯಂಡ್ ಸೋಷಿಯಲ್ ಎಮೋಷನಲ್ ಲರ್ನಿಂಗ್ ಅಂತ. ಸೊ ಇದು ಮೈಂಡ್ಫುಲ್ನೆಸ್ನ ನಾವು ಬರೀಬೇಕಾದ್ರೆ ಎರಡು ಸೇರಿಸಿ ಬರೀಬೇಕು. ಮೈಂಡ್ಫುಲ್ನೆಸ್ನ ಗ್ಯಾಪ್ ಕೊಡಬಾರ್ದು. ಏನು ವ್ಯತ್ಯಾಸ ಆಗುತ್ತೆ? ಮೈಂಡ್ಫುಲ್ನೆಸ್ ಬರೀಬೇಕಾದ್ರೆ ಮೈಂಡ್ಫುಲ್ನೆಸ್ ಒಂದೇ ಪದ. ನೀವು ಬ್ರೇಕ್ ಮಾಡಿದ್ರೆ ಏನಾಗುತ್ತೆ? ಏನು ವ್ಯತ್ಯಾಸ? ಏನು? ಪೂರ್ತಿ ಆಪೋಸಿಟ್ಟು, ಪೂರ್ತಿ ವಿರುದ್ಧ. ಒಂದು ಪುಸ್ತಕ ಇದೆ, ಇವರು ಓಂ ಸ್ವಾಮಿ ಅಂತ ಒಬ್ಬರು ಸಾಧುಗಳು ಇದ್ದಾರೆ, ಅವ್ರು ಬರೆದಿರೋ ಒಂದು ಪುಸ್ತಕ ಇದೆ, ಒಂದು ಮೈಂಡ್ಫುಲ್ ಟು ಮೈಂಡ್ಫುಲ್ ಅಂತ. ಪುಸ್ತಕದ ಹೆಸರೇನು? ಮೈಂಡ್ ಫುಲ್ ಟು ಮೈಂಡ್ಫುಲ್. ಮೈಂಡ್ಫುಲ್ ಟು ಮೈಂಡ್ಫುಲ್. ಮೈಂಡ್ಫುಲ್ ಅಂದರೆ ನಮ್ಮ ತಲೆ ಒಳಗೆಲ್ಲ ವಿಚಾರಗಳು ಏನೇನೋ ಬೇಕಿದ್ದು ಬೇಡಿದ್ದು ಎಲ್ಲ ಸೇರಿಸ್ಕೊಂಡಿರೋದು ಮೈಂಡ್ಫುಲ್. ಮೈಂಡ್ಫುಲ್ ಅಂದರೆ ಏನು? ಮೈಂಡ್ಫುಲ್ ಅಂದರೆ ಜಾಗೃತಿ, ಅವೇರ್ನೆಸ್. ಸೊ ಈ ಮಕ್ಕಳಲ್ಲಿ ಮೈಂಡ್ಫುಲ್ನೆಸ್ ಬೆಳೆಸೋಂಥದ್ದು ನಿಮಗೆಲ್ಲ ಎಷ್ಟೋ ಸರಿ ಅವ್ರು ಏನು ಮಾಡ್ತಾರೋ ಗೊತ್ತಿರಲ್ಲ, ನಮಗೆ ಗೊತ್ತಿರಲ್ಲ. ಅದು ಬೇರೆ ಪ್ರಶ್ನೆ. ನಾನೇನು ಮಾತನಾಡ್ತೀನಿ, ನನ್ನ ಒಂದು ಒಂದು ಸೆಲ್ಫ್ ಅವೇರ್ನೆಸ್ ಏನಿದೆಯಲ್ಲ, ಆ ಸೆಲ್ಫ್ ಅವೇರ್ನೆಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಮಕ್ಕಳಿಗೂ ಸಹ ಇರ್ಬೋದು, ಟೀಚರ್ಗಿರ್ಬೋದು. ಸೋಷಿಯಲ್ ಆ್ಯಂಡ್ ಎಮೋಷನಲ್ ಲರ್ನಿಂಗ್. ಸೊ ಇದು ಯಾಕೆ ಬೇಕು ಅಂತ ಹೇಳಿದ್ರೆ, ಸೆಲ್ಫ್ ಅವೇರ್ನೆಸ್ಸನ್ನು ಮಾಡಬೇಕಲ್ಲ ಮಕ್ಕಳಿಗೆ. ಅವರು ಜೋರಾಗಿ ಇನ್ನೊಬ್ಬನಿಗೆ ಹೊಡಿತಾನೆ, ಎಳಿತಾನೆ,
ಯಾಕೆ ಮಾಡ್ತಾನೆ ಅದನ್ನು? ಸೆಲ್ಫ್ ಅವೇರ್ನೆಸ್ ಇರಲ್ಲ ನಮಗೆ, ತಾನೇನು ಮಾಡ್ತಿದ್ದೀನಿ ಅಂತ ಇರಲ್ಲ. ಅದನ್ನು ನಾವು ಬರಂಗೆ ಮಾಡಬೇಕು ಅಂತ ಹೇಳಿದ್ರೆ ಮಕ್ಕಳಿಗೆ ಬ್ರೀತಿಂಗ್ ಎಕ್ಸಸೈಸಸ್ ಇರ್ಬೋದು, ಅಥವಾ ಮೈಂಡ್ಫುಲ್ನೆಸ್ ಎಕ್ಸಸೈಸ್ ಇನ್ನೇನು ಇಲ್ಲ, ನೇರವಾಗಿ ಕೂರಿಸಿ ಒಂದು 3 ಮಿನಿಟ್ಸ್ 5 ಮಿನಿಟ್ಸ್ ಮಕ್ಳಿಗೆ ಮಾಡಿದ್ರೆ, ಆಮೇಲೆ ಮಕ್ಕಳೇನಾದ್ರೂ ಅಗ್ರವೇಟೆಡ್ ಬಿಹೇವಿಯರ್ಸ್ ತೋರಿಸಿದ್ರೆ, ಏನಾದರೂ ಕೆಲವು ಸಾರಿ ವಿಪರೀತವಾದ ಬಿಹೇವಿಯರ್ ತೋರಿಸಿದ್ರೆ ತಕ್ಷಣಕ್ಕೆ ಅವ್ರಿಗೆ ಮೈಂಡ್ಫುಲ್ನೆಸ್ಗೆ ಆ್ಯಕ್ಟಿವಿಟಿಯನ್ನು ಮಾಡಿಸ್ಬೇಕು ಅವ್ರಿಗೆ. ಸೊ ಇದರ್ ಆಲ್ ಕೆಲವು ಇವನ್ ಫಾರಿನಲ್ಲಿ ಅವೆಲ್ಲ ಮಾಡಿಸ್ತಾರೆ ಅವ್ರಿಗೆ. ಅವ್ರ ಅವೇರ್ನೆಸ್ ಕಳ್ಕೊಂಡಾಗ ಎಷ್ಟೋ ಸರಿ ನಾವು ವಿ ಆಲ್ಸೋ ಲೂಸ್ ಅವೇರ್ನೆಸ್. ಯಾರ ಮೇಲೋ ಕಿರ್ಚಾಡ್ತಿದ್ದೀನಿ, ಯಾರ ಮೇಲೋ ಅಸಂಬದ್ಧವಾದ ಪದಗಳನ್ನು ಬಳಸ್ತಾ ಇದ್ದೀನಿ ಅಂದರೆ ಐ ಲಾಸ್ಟ್ ಮೈ ಕಂಟ್ರೋಲ್, ಐ ಲಾಸ್ಟ್ ಮೈ ಅವೇರ್ನೆಸ್. ನಾನು ನನ್ನ ಸೆಂಟ್ರಲ್ ಇರಬೇಕಲ್ಲ, ನನ್ನ ಒಂದು ಕೇಂದ್ರ ಸ್ಥಾನ ಇದೆಯಲ್ಲ, ನನ್ನ ಒಂದು ಆತ್ಮ ಆ ಒಂದು ಇದರೊಳಗೆ ಇರಬೇಕಲ್ಲ, ಅದಿಲ್ಲ ಅದನ್ನು ನಾನು. ಅದರಿಂದ ನಾನು ಜಾರಿದ್ದೀನಿ ಅಂತಂದಾಗ ಆವಾಗ ನಾನು ಹೇಗೇಗೋ ವರ್ತಿಸ್ಬಹುದು, ನನ್ನ ಹಾವಭಾವಗಳು ಹೇಗೇಗೋ ಆಗ್ಬೋದು. ಸೊ ಆಗ ಮಕ್ಕಳಿಗೂ ಅದಾಗುತ್ತೆ ಮತ್ತು ಶಿಕ್ಷಕರಿಗೂ ಅದಾಗುತ್ತೆ. ತರಗತಿಯಲ್ಲಿ ಡಿಸಿಪ್ಲಿನ್ ಬರಬೇಕು ಮತ್ತು ಎಂಪತಿ ಬರಬೇಕು. ಎಂಪತಿ ಅಂದರೆ ಒಬ್ಬ ವಿದ್ಯಾರ್ಥಿ ಇನ್ನೊಬ್ಬ ವಿದ್ಯಾರ್ಥಿ ಜೊತೆಗೆ ನಾನು ಹೊಡೆದರೆ ಅವನಿಗೆ ನೋವಾಗುತ್ತೆ, ನನಗೂ ಅದೇ ಥರ ನನಗೆ ಹೇಗಾಗುತ್ತೋ ಅವನಿಗೂ ಆಗುತ್ತೆ, ಆ ಫೀಲಿಂಗ್ ಬರಬೇಕಾದ್ರೆ ಏನು ಅಂದರೆ ಇದು ಬೇಕು, ಅವೇರ್ನೆಸ್ ಬೇಕು. ದಿಸ್ ಆಲ್ಸೋ ಒನ್ ಆಫ್ ದಿ ರಿಲೇಷನ್ ಬಿಲ್ಡಿಂಗ್, ಫ್ರೆಂಡ್ಸು, ತಂದೆ ತಾಯಿ, ಟೀಚರ್ ಸ್ಟೂಡೆಂಟ್ ರಿಲೇಷನ್ಶಿಪ್ಪು, ಇವುಗಳನ್ನು ಬಿಲ್ಡ್ ಮಾಡಬೇಕಾದ್ರೆ ಈ ಮೆಥಡನ್ನು ನಾವು ಬಳಸಬಹುದು. ಸೊ ಇಷ್ಟು ನಾನು ಪ್ರಮುಖವಾಗಿರೋದು. ಇನ್ನೊಂದು ಇದರಲ್ಲಿ ತುಂಬ ಮೆಥಡ್ಸ್ ಇದೆ, ಅದು ಸುಮ್ಮನೆ ಒಂದಷ್ಟು ಎಲ್ಲವೂ ಇದರೊಳಗೆ ಒಂದಕ್ಕೊಂದು ಸೇರ್ಕೊಳ್ಳುತ್ತೆ. ಸುಮ್ಮನೆ ಓದ್ಬಿಡ್ತೀನಿ ನಾನು ಸುಮ್ಮನೆ. ನೀವು ಅದನ್ನು ಆರ್ಟ್ ಬೇಸ್ಡ್ ಪ್ರಾಜೆಕ್ಟ್ಸ್ ಅಂತ, ಅಂದರೆ ಕಲೆ ಆಧಾರಿತ ಪ್ರಾಜೆಕ್ಟ್ಸಲ್ಲಿ ಮಾಡೋವಂಥದ್ದು. ಆಡಿಯೋ ಟ್ಯುಟೋರಿಯಲ್ಸ್ ಇಸ್ ಎ ಮೆಥಡ್. ಆಡಿಯೋ ಟ್ಯುಟೋರಿಯಲ್ಸ್ ಅಂದರೆ ಒಂದು ನಮ್ಮ ಮೊಬೈಲ್ನ ರೆಕಾರ್ಡಿಂದ ಬಳಸ್ಬೋದು, ಅಥವಾ ಅದನ್ನು ಹಾಕಿ ಕೇಳಿಸ್ಕೊಂಡು ನೀವು ಮತ್ತೆ ಅದನ್ನು ಮಾಡೋವಂಥದ್ದು. ಯಾಕೆಂದರೆ ಶ್ರವ್ಯ ಏನಿದೆಯಲ್ಲ ಅದು ನಮಗೆ ತುಂಬ ವೀಕ್ ಆಗ್ತಾಯಿದೆ ಎಲ್ಲರದೂ. ಯಾವುದು? ದೃಶ್ಯ ಜಾಸ್ತಿ ಆಗಿರೋದ್ರಿಂದ ಶ್ರವ್ಯ ವೀಕ್ ಆಗಿಬಿಟ್ಟಿದೆ, ಕೇಳಿಸ್ಕೊಳ್ಳೋದೇ ಇಲ್ಲ ನಾವು ಯಾರನ್ನೂ. ಅದು ಸ್ಟ್ರಾಂಗ್ ಮಾಡ್ಬೇಕಂದ್ರೆ ಏನು ಮಾಡಬೇಕು? ದೃಶ್ಯನ ಕಮ್ಮಿ ಮಾಡಬೇಕು. ಕಣ್ಣು ಮುಚ್ಚಿಸಿ ಕೇಳಿಸ್ಕೊಂಡ್ರೆ ಆವಾಗ ಇದು ಹೆಲ್ಪ್ ಆಗುತ್ತೆ. ಯಾವುದು? ಆಡಿಯೋ ಟ್ಯುಟೋರಿಯಲ್ಸ್ ವಿಷಯಗಳನ್ನಿರ್ಬೋದು, ಅಥವಾ ಲ್ಯಾಂಗ್ವೇಜ್ ಲ್ಯಾಬ್ಸಲ್ಲಿ ಮಾಡ್ಬೋದು. ಅಲ್ಲ, ನೀವು ಪ್ರತಿಯೊಬ್ಬರು ಎಲ್ಲ ಸಬ್ಜೆಕ್ಟ್ನೂ ಮಾಡ್ಬೋದು ಇದನ್ನು. ಆಡಿಯೋ ಟ್ಯುಟೋರಿಯಲ್ಸ್ ಇದೆಯಲ್ಲ, ನೀವೊಂದು ಯೂಟ್ಯೂಬಲ್ಲಿ ವಿಡಿಯೋ ಮಾಡೋದ್ರ ಬದಲು ಆಡಿಯೋ ಮಾಡಿ ಒಂದು ಫೈಲನ್ನು ಕಳಿಸಿ, ಆಡಿಯೋ ಫೈಲ್ನ ನೀವೇ ಒಂದು ಧ್ವನಿ ಮುದ್ರಿಕೆಯನ್ನು ಮಾಡಿ ಕಳಿಸಿ, ವಿದ್ಯಾರ್ಥಿಗಳಿಗೆ ಕೇಳಿಸ್ಕೊಳ್ಳಿಕ್ಕೆ ಹೇಳೋವಂಥದ್ದು. ಇನ್ನು ಬಹಳಷ್ಟಿದೆ, ಕೆಲವು ಹೇಳಲಿಕ್ಕೆ ಹೋಗಲ್ಲ, ಯಾಕಂದರೆ ಅದ್ರದ್ದು ಏನು ಅಂತ ನಾನು ವಿವರಗಳನ್ನು ನನಗೆ ಅರ್ಥ ಆಗದಿರೋದ್ರಿಂದ ನಾನು ಅದನ್ನು ನೋಡ್ಲಿಕ್ಕೆ ಹೋಗಿಲ್ಲ. ಬ್ರೈನ್ ಸ್ಟಾರ್ಮಿಂಗ್ ಮೆಥಡ್ ನಿಮಗೆ ಗೊತ್ತಿದೆ. ಬ್ರೈನ್ ಸ್ಟಾರ್ಮಿಂಗ್ ಮೆಥಡ್ ಏನು ಅಂದರೆ ಯಾವ್ಯಾವುದು ಅಂತ ಹೇಳಲ್ಲ, ನಿಮಗಿದು ನಾನು ಗ್ರೂಪಲ್ಲಿ ಹಾಕ್ಬಿಡ್ತೀನಿ ನಾನು ನಿಮ್ಗೆ ಇದನ್ನು. ಸುಮ್ಮನೆ ಯಾಕೆ ಅದನ್ನು ಮತ್ತೆ ಅಲ್ವಾ, ವಿವರಣೆ ಇದ್ದರೆ ಒಳ್ಳೆಯದು. ಇಲ್ಲ, ಇದು ಯಾವುದೋ ಒಂದು ಪ್ರೈವೇಟ್ ಇದರಲ್ಲಿ ಸಿಕ್ಕಿತ್ತು, ಒಂದು ಡಾಕ್ಯುಮೆಂಟಲ್ಲಿ. ನಿಮಗೆ ಗೂಗಲ್ ಮಾಡಿದಾಗ ತುಂಬ ಒಳ್ಳೊಳ್ಳೆ ಸಿಕ್ಕುತ್ತೆ, ನಾವು ಚೂಸ್ ಮಾಡ್ಕೋಬೇಕಷ್ಟೇ. ಬ್ರೈನ್ ಸ್ಟಾರ್ಮಿಂಗ್ ಗೊತ್ತು, ಒಂದು ವಿಷಯದ ಬಗ್ಗೆ ತುಂಬ ಆಳವಾಗಿ ಚರ್ಚೆಗಳನ್ನು ಮಾಡೋವಂಥದ್ದು. ಕೇಸ್ ಸ್ಟಡೀಸ್ ಗೊತ್ತು. ಕ್ಲಾಸ್ ಪ್ರಾಜೆಕ್ಟ್ಸ್ ನಿಮಗೆ ಗೊತ್ತಿದೆ. ಕ್ಲಾಸ್ ರೂಮ್ ಡಿಸ್ಕಷನ್ ಗೊತ್ತಿದೆ. ಕ್ಲಾಸ್ ರೂಮ್ ವಿಡಿಯೋ ಡೈರಿ ಅಂತ ಮಾಡಿ ಡೈರಿ ಮಾಡೋವಂಥದ್ದು. ಕೊಲಾಬ್ರೇಟಿವ್ ಲರ್ನಿಂಗ್ ಸ್ಪೇಸಸ್ ನಿಮಗೆ ಗೊತ್ತಿದೆ. ಕ್ರಿಯೇಟಿಂಗ್ ಮ್ಯೂರಲ್ಸ್ ಆ್ಯಂಡ್ ಮಾಂಟೇಜಸ್ ಅಂದರೆ ಒಂದು ಚಿತ್ರಗಳನ್ನು, ಇದನ್ನು ಮ್ಯೂರಲ್ಸನ್ನು ಕ್ರಿಯೇಟ್ ಮಾಡೋವಂಥದ್ದು, ಆರ್ಟ್ ಬೇಸ್ಡ್ ಇರುವಂಥದ್ದು. ಇದು ಕ್ವಿಜ್ ರಸಪ್ರಶ್ನೆ, ಅದು ನೀವು ಆಗಲೇ ಅದನ್ನು ಬಳಸ್ತಿರ್ತೀರಿ ನೀವು ಇದನ್ನು, ರಸಪ್ರಶ್ನೆಯನ್ನು ಮಾಡೋವಂಥದ್ದು. ಡಿಬೇಟ್ಸ್, ಚರ್ಚೆಗಳಿರ್ಬೋದು. ಡೆಸಿಗ್ನೇಟೆಡ್ ಕ್ವೈಟ್ ಸ್ಪೇಸ್ ನೋಡಿ, ಯಾವುದೋ ಒಂದು ಪ್ಲೇಸನ್ನು ಅಲ್ಲಿ ಒಂದು ಕ್ವೈಟ್ ಸ್ಪೇಸ್ ಆಗಿ ಅಲ್ಲಿ ಹೋಗಿ ಕೂತು ಓದು. ಅದನ್ನು ಹೇಗೆ ಮೆಥಡ್ ಆಗಿ ಅಂತ ನನಗೆ ಅದು ಗೊತ್ತಾಗಿಲ್ಲ. ಅದು DIY ಆ್ಯಕ್ಟಿವಿಟೀಸ್ ಏನಂಗಂದರೆ DIY ಆ್ಯಕ್ಟಿವಿಟೀಸ್, ಡೂ ಇಟ್ ಯುವರ್ ಸೆಲ್ಫ್ ಆ್ಯಕ್ಟಿವಿಟಿ, DIY ನೀವೇ ಮಾಡಿ ಅನ್ನುವಂಥ ಚಟುವಟಿಕೆಗಳು. ಡ್ರಾಮಟೈಸೇಷನ್, ಪ್ಲೇಸ್, ಸ್ಕಿಟ್ಸ್ ಇರ್ಬೋದು. ಎಜುಕೇಷನಲ್ ಗೇಮ್ಸ್, ಎಜುಕೇಷನಲ್ ಪಾಡ್ಕ್ಯಾಸ್ಟ್ಸ್, ಎಸ್ಸೇಸ್ ಬರೀಲಿಕ್ಕೆ ಇದು ಮಾಡೋವಂಥದ್ದು. ಎಸ್ಸೆಸ್ಸಲ್ಲೇ ಬೇರೆ ಬೇರೆ ಥರ ಹೇಳಿದ್ದಾರೆ ಅವರು. ಡಿಸ್ಕ್ರಿಪ್ಟಿವ್ ಎಸ್ಸೇಸ್, ಎಕ್ಸ್ಪೋಸಿಟ್ರಿ ಎಸ್ಸೇಸ್, ನೆರೇಟಿವ್ ಎಸ್ಸೇಸ್, ಪರ್ಸ್ಯೂಯೇಸಿವ್ ಎಸ್ಸೇಸ್, ಎಕ್ಸಿಬಿಟ್ಸ್ ಆ್ಯಂಡ್ ಡಿಸ್ಪ್ಲೇಸ್. ಎಕ್ಸಿಬಿಟ್ ಮಾಡಿ ಅದನ್ನು ಡಿಸ್ಪ್ಲೇ ಮಾಡೋವಂಥದ್ದು ಮಾಡ್ತೀರ, ವಸ್ತು ಪ್ರದರ್ಶನ ಮಾಡಿ ಮಾಡಿಸೋವಂಥದ್ದು.
ಎಕ್ಸ್ಪ್ಲೋರ್ ಡಿಫ್ರೆಂಟ್ ಕಲ್ಚರ್ಸ್. ನೋಡಿ, ಇದು ಇಂಪಾರ್ಟೆಂಟು. ಇನ್ನು ನಮ್ಮ ಊರ ಹತ್ರನೇ ಒಂದು ಹಳ್ಳಿ ಇದ್ದರೆ ಅಲ್ಲೊಂದು ಕಲ್ಚರ್, ಬೇರೆ ಬೇರೆ ಒಂದು ಜನಾಂಗ ಇದ್ದರೆ ಅಲ್ಲಿ ಹೋಗಿ ಅವ್ರ ಕಲ್ಚರ್ನ ನಾವು ಸ್ಟಡಿ ಮಾಡೋಂಥದ್ದು ಭಾಳ ಒಳ್ಳೆಯ ಒಂದಿದು. ಫೀಲ್ಡ್ ಟ್ರಿಪ್ಸ್ ಗೊತ್ತಿದೆ, ಫ್ಲ್ಯಾಶ್ ಕಾರ್ಡ್ಸ್ ಗೊತ್ತಿದೆ ನಿಮಗೆ, ಫ್ಲೆಕ್ಸಿಬಲ್ ಸೀಟಿಂಗ್. ಇದನ್ನು ನಾವು ನಮ್ಮ ತರಗತಿಯಲ್ಲಿ ತುಂಬ ಡೆಸ್ಕ್ಗಳಿದ್ರೆ ಸ್ವಲ್ಪ ಕಷ್ಟ ಇದು. ಚೇರ್ಗಳು ಈ ಥರ ಚೇರ್ ಇದ್ದರೆ ಫ್ಲೆಕ್ಸಿಬಲ್ ಸೀಟಿಂಗ್ ಮಾಡ್ಬೋದು ನಾವು. ಇದನ್ನು ಆ್ಯಕ್ಚುಲಿ ನಾವು ಮಾಡೋಣ ಅಂತಿದ್ದೆ, ಸಮಯನೇ ಮುಗಿತಾ ಬಂತು ನಮ್ಮದು ಇವತ್ತು. ಇದರಲ್ಲಿ ಫ್ಲೆಕ್ಸಿಬಲ್ ಸೀಟಿಂಗ್ ಅಂದರೆ ಸ್ವಲ್ಪ ಸರ್ಕ್ಯುಲರ್ ಮಾಡೋದು, ಸೆಮಿ ಸರ್ಕ್ಯುಲರ್ ಮಾಡೋದು, ಗ್ರೂಪ್ಸ್ ಮಾಡೋವಂಥದ್ದು. ಸೊ ಅದು ತುಂಬ ಎಫೆಕ್ಟಿವ್. ಅದು ಸೀಟಿಂಗ್ ಚೇಂಜ್ ಆದರೆ ನಮ್ಮದು ಥಿಂಕಿಂಗ್ ಚೇಂಜ್ ಆಗುತ್ತೆ, ಪಾರ್ಟಿಸಿಪೇಷನ್ ಚೇಂಜ್ ಆಗುತ್ತೆ. ನೋಡಿ, ಹೀಗೆ ಕೂತಿದ್ರಲ್ಲ, ನೀವು ಹೀಗೆ ಕೂತ್ಕೊಳ್ಳೋ ಥರ ಒಬ್ರು ಇನ್ನೊಬ್ರು ನೋಡೋ ಥರ ಕೂತ್ರೆ, ಈಗ ಎಲ್ಲರೂ ನಾನು ನೋಡ್ತಾ ಇದ್ದೀರಿ, ಎಲ್ಲರೂ ಒಬ್ರನ್ನೊಬ್ರು ನೋಡ್ತಾರೆ ಅಂದರೆ ನಿದ್ದೆ ಮಾಡಲ್ಲ. ಸಪೋಸ್ ಈಗ ಕೆಲವರು ಹಿಂಗೆ ತೂಗುಡಿಕೆ ಬರ್ತಾಯಿದೆ, ಏನೋ ಬೆಳಗ್ಗೆ ಬೇಗ ಎದ್ದಿರ್ತೀವಿ, ನೆನ್ನೆ ಎಲ್ಲ ತುಂಬ ಲಾಂಗ್ ಡೇ, ನೆನ್ನೆ ಎಲ್ಲ. ಸೊ ಅದು ಸಹಜ ಅದು. ಸೊ ಅದಕ್ಕೂ ಅವಕಾಶ ಆಗಲ್ಲ. ಎದುರಿಗೆ ಅಯ್ಯೋ ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ ಅಲ್ವಾ. ಅದಕ್ಕೆ ಮುಂಚೆ ಎಲ್ಲ ಬಾಸ್ ರೂಮಲ್ಲಿ ಚೇರ್ಸ್ ಎಲ್ಲ ಇದೇ ಥರ ಇರ್ತಿದ್ವು. ಇವಾಗೆಲ್ಲ ಹಾಗೆ ಮಾಡಲ್ಲ, ಅವರೆಲ್ಲ ಒಂದು ಸರ್ಕ್ಯುಲರ್ ಈ ಥರ ಇರುತ್ತೆ. ಒಂದು ಚೇರ್ ಸೆಮಿ ಸರ್ಕಲ್ ಇರುತ್ತೆ, ಇಲ್ಲಿ ಇರ್ತಾರೆ ಬಾಸ್ ಅಲ್ವಾ. ಹಿಂಗೆ ಹೋದ್ರೆ ಇವ್ರು ನೋಡ್ತಾರೆ, ಇವರು ಎಲ್ಲರೂ ಒಬ್ಬರನ್ನೊಬ್ಬರು ನೋಡಲಿಕ್ಕೆ. ನಮ್ಮ ಕ್ಲಾಸ್ ರೂಮಲ್ಲೂ ಆ ಥರ ಮಾಡ್ಬೋದು. ಅವಾಗ ನಿದ್ದೆ ಮಾಡಲ್ಲ ಅವರು, ಗಲಾಟೆನೂ ಮಾಡಲ್ಲ ಅಲ್ವಾ. ಅದೊಂದು ಹೇಳಿದ್ದಾರೆ ಅದನ್ನು. ಆಮೇಲೆ ಗೇಮಿಫೈಡ್ ಲರ್ನಿಂಗ್ ಪ್ಲ್ಯಾನ್ಸ್, ಗ್ರೂಪ್ ಡಿಸ್ಕಷನ್, ಗೆಸ್ಟ್ ಸ್ಪೀಕರ್ಸ್ ಹೇಳಿದಿರಿ, ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟೀಸ್, ಇಂಡಿವಿಜುವಲ್ ಪ್ರಾಜೆಕ್ಟ್ಸ್ ಹೇಳಿದಿರಿ, ಇಂಟರ್ವ್ಯೂವಿಂಗ್ ನೀವೇ ಹೇಳಿದಿರಿ. ಜರ್ನಲಿಂಗ್ ಅಂತ ಒಂದಿದೆ. ಜರ್ನಲಿಂಗ್ ಅಂದರೆ ಬರೆಸ್ತಾ ಹೋಗೋದು ಮಕ್ಕಳಿಗೆ. ಬರವಣಿಗೆ. ಜರ್ನಲಿಂಗ್ ಈಸ್ ವೆರಿ ತುಂಬ ಎಂಥ ಒಳ್ಳೆ ಮೆಥಡ್ ಅಂತ ಹೇಳಿದ್ರೆ, ನಾವುಗಳು ಸಹ ನಮ್ಮ ಅನಿಸಿಕೆಗಳನ್ನು, ನಮ್ಮ ಭಾವನೆಗಳನ್ನು, ನಮ್ಮ ವಿಚಾರಗಳನ್ನು ಬರೆದ್ರೆ ಎಷ್ಟೋ ಹಗುರಾಗುತ್ತೆ, ನಿರಾಳಾಗುತ್ತೆ. ಇಲ್ಲಿ ಕಲಿಕೆ. ಹಾಂ, ಡೈರಿ. ಎಸ್, ಡೈರಿ ಬರೆಯುವಂಥದ್ದು, ಅಥವಾ ಏನಾದರೂ ಒಂದು ಸ್ಮಾಲ್ ನೋಟ್ಸನ್ನು ಮಾಡುವಂಥದ್ದು. ಲ್ಯಾಬೊರೇಟ್ರಿ ಎಕ್ಸ್ಪೆರಿಮೆಂಟ್ಸ್ ಆಯಿತು, ಲರ್ನಿಂಗ್ ಸ್ಟೇಷನ್ಸ್ ಅಂತ ಮಾಡಿ ಅದನ್ನು ಮಾಡುವಂಥದ್ದು. ಒಂದೊಂದು ಜಾಗಗಳನ್ನ ಲಿಟ್ರೇಚರ್ ಸರ್ಕಲ್ಸ್ ಅಂತ ಮಾಡ್ಬೋದು, ಸಾಹಿತ್ಯ ಸರ್ಕಲ್ಸ್. ಮೇಕಿಂಗ್ ಪೋಸ್ಟರ್ಸ್, ಮೇಡಮ್ ಹೇಳಿದ್ರು ಅವಾಗ, ಪೋಸ್ಟರ್ಸ್ ಮಾಡೋಂಥದ್ದು. ಮ್ಯಾಥ್ ಗೇಮ್ಸ್, ಮೋಕ್ ಕನ್ವೆನ್ಷನ್ಸ್, ಮೋಟಿವೇಶನಲ್ ಪೋಸ್ಟರ್ಸ್ ತುಂಬ ಜಾಸ್ತಿ ಇದೆ. ಪ್ಯಾನಲ್ ಡಿಸ್ಕಷನ್ಸ್, ಪಿಯರ್ ಪಾರ್ಟ್ನರ್ ಲರ್ನಿಂಗ್, ಪೆನ್ ಪಾಲ್ಸ್, ಫೋಟೋಗ್ರಫಿ, ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಕ್ಟಿವಿಟೀಸ್, ರೀಡಿಂಗ್ ಅಲೌಡ್. ಅದು ನಮ್ಮ ಇದರಲ್ಲಿ ಹೇಳಿದ್ದೀವಿ ನಾವು ಅದರೊಳಗೆ ಏನು ಹೇಳಿದ್ನಲ್ಲ ನಿಮಗೆ, ಫಾರ್ಮ್ಸ್ ಆಫ್ ಅಸೆಸ್ಮೆಂಟಲ್ಲಿ ಏನು ಹೇಳಿದ್ನಲ್ಲ ಅವನ್ನು ಮೆಥಡ್ಸ್ ಆಗಿ ಬಳಸ್ಕೋಬೋದು ನೀವು. ಮಾಪನದ ರೂಪಗಳು ನಾನು ಹೇಳಿದೆ, ಯಾವುದು ಓರಲ್ ಅಸೆಸ್ಮೆಂಟ್, ರಿಟರ್ನ್ ಅಸೆಸ್ಮೆಂಟ್ ಮತ್ತು ಪ್ರಾಕ್ಟಿಕಲ್ಸ್ ಹೇಳಿದ್ನಲ್ಲ ನಾನು. ಅವೆಲ್ಲವೂ ನೀವು ಅಲ್ಲಿ ಏನೇನು ಚರ್ಚೆ ಮಾಡೋದು ನೆನಪಿದೆಯಾ? ಕಳೆದೋದ್ರೆಲ್ಲ? ಹಾಂ. ಸೊ ಅವೆಲ್ಲವನ್ನೂ ನೀವು ಮೆಥಡ್ಸ್ ಆಗಿ ಬಳಸ್ಕೋಬೇಕು. ಸೊ ರೀಡರ್ಸ್ ಥಿಯೇಟರ್, ರಿಸೈಟೇಷನ್, ರಿಫ್ಲೆಕ್ಟಿವ್ ಡಿಸ್ಕಷನ್, ರಿಸರ್ಚ್ ಪ್ರಾಜೆಕ್ಟ್ಸ್, ರಿವಾರ್ಡ್ಸ್ ಆ್ಯಂಡ್ ರೆಕಗ್ನಿಷನ್, ರೋಲ್ ಪ್ಲೇಯಿಂಗ್, ಸ್ಕೂಲ್ ನ್ಯೂಸ್ ಪೇಪರ್ಸ್ನಲ್ಲಿಂದನೇ ಮೂಲಕನೇ ಒಂದನ್ನು ಶಾಲಾ ಒಂದು ಪತ್ರಿಕೆ ಅದು ಇಸ್ ಆಲ್ಸೋ ಒಂದು ಮೆಥಡ್. ಅದನ್ನು ಬೇರೆ ಬೇರೆ ಡೆಸಿಗ್ನೇಟ್ ಮಾಡ್ಬೋದು ನೀವು. ಒಂದು ಕನ್ನಡಕ್ಕೊಂದು ಪತ್ರಿಕೆ, ಇಂಗ್ಲೀಷ್ಗೊಂದು ಪತ್ರಿಕೆ, ಆ ಥರ ಸಬ್ಜೆಕ್ಟ್ ಒಂದು ವಾಲ್ ಮ್ಯಾಗಝೈನ್ ಅದನ್ನು ಹಾಕುವಂಥದ್ದು. ಬೇಕಾದ್ರೆ 15 ದಿವಸಕ್ಕೆ ಒಂದು ತರಬೋದು, ತಿಂಗಳಿಗೆ ಒಂದು ತರಬೋದು. ಅದಕ್ಕೊಬ್ಬರು ಸಂಪಾದಕರನ್ನ ವಿದ್ಯಾರ್ಥಿಗಳನ್ನೇ ಮಾಡಿ, ಸಂಪಾದಕ ಮಂಡಳಿ ಮಾಡಿ ನೀವು ಗೈಡ್ ಥರ ಮಾಡ್ಬೋದು, ಆ ಥರ. ಆಮೇಲೆ ರಿಫ್ಲೆಕ್ಟಿವ್ ರಿಸೈಟೇಷನ್ ಎಲ್ಲ ಒಂದು ಗೊತ್ತಿದೆ ನಿಮಗೆ, ಅದೊಂದು ಮೆಥಡ್. ರಿಫ್ಲೆಕ್ಟಿವ್ ಡಿಸ್ಕಷನ್, ರಿಸರ್ಚ್ ಪ್ರಾಜೆಕ್ಟ್ಸ್, ರಿವಾರ್ಡ್ಸ್ ಆ್ಯಂಡ್ ರೆಕಗ್ನಿಷನ್, ರೋಲ್ ಪ್ಲೇಯಿಂಗ್, ಸೈನ್ಸ್ ಫೇರ್ಸ್, ವಿಜ್ಞಾನ ಮೇಳಗಳು, ಸ್ಕ್ರ್ಯಾಪ್ ಬುಕ್ಸ್ ಏನೋ ಇದು ಗೊತ್ತಾಗ್ತಿಲ್ಲ ಅದು, ಸ್ಪೆಲ್ಲಿಂಗ್ ಬೀಸ್ ನಿಮಗೆ ಗೊತ್ತಿದೆ, ಇದರಲ್ಲಿ ಮಾಡ್ಬೋದು. ಸ್ಪೆಲ್ಲಿಂಗ್ ಬೀಸ್ ನಮ್ಮ ಇಂಗ್ಲೀಷಲ್ಲೂ ಕನ್ನಡದಲ್ಲೂ ಸಹ ನಾವು ಅದನ್ನು. ಸ್ಟೋರಿ ಟೆಲ್ಲಿಂಗ್, ಸ್ಟೂಡೆಂಟ್ ಪಾಡ್ಕಾಸ್ಟ್ನ ಮಕ್ಕಳ ಹತ್ರ ಮಾಡಿಸೋದು. ಸ್ಟೂಡೆಂಟ್ ಪೋರ್ಟ್ಫೋಲಿಯೋಸ್, ಕೃತಿ ಸಂಪುಟ ಸಚ್ ಎ ವಂಡರ್ಫುಲ್ ಇದು ಅಂತ ಹೇಳಿದ್ರೆ ಮಾಡಬೇಕಷ್ಟೇ ಅದನ್ನು. ಅದರಲ್ಲಿ ಅದು ಮಕ್ಕಳ ಬೆಳವಣಿಗೆ, ಮಕ್ಕಳ ಇದೆಲ್ಲ ನಮಗೆ ಸಿಕ್ಕತ್ತೆ ಅದು. ಸ್ಟೂಡೆಂಟ್ ಪ್ರೆಸೆಂಟೇಷನ್ಸ್, ಸ್ಟೂಡೆಂಟ್ ಕನ್ಸೀವ್ಡ್ ಪ್ರಾಜೆಕ್ಟ್ಸ್, ಮಕ್ಕಳೇ ಅವರೇ ಕನ್ಸ್ಯೂವ್ ಮಾಡಿ ಅವ್ರಿಗೆ ಬಿಟ್ಬಿಡೋದು. ನೀವೇ ಒಂದು ಪ್ರಾಜೆಕ್ಟ್ನ ಕನ್ಸ್ಯೂವ್ ಮಾಡ್ಕೊಳ್ಳಿ, ನೀವೇ ನಿಮ್ಮ ಒಂದು ಇದರಲ್ಲಿ ಆ ಪ್ರಾಜೆಕ್ಟ್ನ ಯೋಚನೆ ಮಾಡಿ ಅಂಥೇಳಿ. ಸಪ್ಲಿಮೆಂಟಲ್ ರೀಡಿಂಗ್ ಅಸೈನ್ಮೆಂಟ್ಸ್, ಟೀಮ್ ಬಿಲ್ಡಿಂಗ್ ಎಕ್ಸಸೈಸಸ್, ಟೆಡ್ ಟಾಕ್ಸ್, ಟರ್ಮ್ ಪೇಪರ್ಸ್, ಟೆಕ್ಸ್ಟ್ ಬುಕ್ ಅಸೈನ್ಮೆಂಟ್ಸ್, ಟೈಮ್ ಕ್ಯಾಪ್ಸೂಲ್ಸ್, ಸ್ಮಾಲ್ ಕ್ಯಾಪ್ಸೂಲ್ಸಲ್ಲಿ ಮಾಡೋವಂಥದ್ದು. ಲರ್ನಿಂಗ್ ಎಷ್ಟೋ ಸಾರಿ ವಿ ಕ್ಯಾನ್ ಮೇಕ್ ಇಟ್ ಆಸ್ ಎ ಸ್ಮಾಲ್ ಕ್ಯಾಪ್ಸೂಲ್ಸ್, ಚಿಕ್ಕ ಇದರಲ್ಲಿ. ರೀಡಿಂಗ್ ಸಹ ನಮ್ಮ ಒಂದು ಪುಸ್ತಕ ಓದೋಕ್ಕೆ ಆಗಿರಲ್ಲ, ನಮ್ಗೆ ಎಷ್ಟೋ ವರ್ಷ ಆಗಿರುತ್ತೆ, ಯಾವುದೋ ಪುಸ್ತಕನೇ ಓದೋಕ್ಕಾಗಿರಲ್ಲ. ನಾವು ಅದನ್ನು ಒಂದು ಸ್ಮಾಲ್ ಕ್ಯಾಪ್ಸೂಲ್ಸ್ ಥರ, ನಾನು ಸ್ವಲ್ಪ ಗ್ಯಾಪಲ್ಲಿ ಒಂದು 10 ನಿಮಿಷ ಓದ್ತೀನಿ, ನಾನು ಒಂದು 5 ನಿಮಿಷ ಓದ್ತೀನಿ ನಾನು. ಯು ಜಸ್ಟ್ ಸ್ಟಾರ್ಟ್ ಲೈಕ್ ದ್ಯಾಟ್. ಒಂದು ಪುಸ್ತಕ ಮುಗಿಸೇ ಬಿಡ್ತೀರ ಒಂದು 15 ದಿವಸಕ್ಕೆ.
ಕಲಿಕೆನೂ ಹಂಗೇನೆ ಮಧ್ಯ ಸಮಯ ಸಿಕ್ಕಿರುತ್ತೆ. ಆ ಸಮಯನ ನಾವು ಸ್ವಲ್ಪ ಮೊಬೈಲ್ ಎತ್ತಿಟ್ಬಿಟ್ಟು ಚೂರು ಒಂದು 5 ನಿಮಿಷ 10 ನಿಮಿಷ ಫಸ್ಟ್ ನಾವು ಚಿಕ್ಕ ಸಮಯ ಕೊಡಬೇಕು, ಅನುಕೂಲ ಆಗುತ್ತೆ. ಯೂಸ್ ಆಫ್ ಕಮ್ಯುನಿಟಿ ಆರ್ ಲೋಕಲ್ ರಿಸೋರ್ಸಸ್. ವಿಡಿಯೋ ಕ್ರಿಯೇಷನ್ ನಮ್ಮ ಟ್ಯಾಲ್ಪಲ್ಲಿ ನಿಮಗೆ ಟ್ರೈನಿಂಗ್ಗಳು ಮಾಡಿರ್ತಾರೆ, ವಿಡಿಯೋ ಸೃಜನೆ ಮಾಡುವಂಥದ್ದು, ವಿಡಿಯೋ ಲೆಸನ್ಸ್ ಇರ್ಬೋದು. ಸೊ ಈ ಥರ ಇನ್ನೂ ಸಾಕಷ್ಟು ಮೆಥಡ್ಗಳು ವಿಧಾನಗಳನ್ನು ನಾವು ಬಳಸಲಿಕ್ಕೆ ಸಾಧ್ಯತೆ ಇದೆ. ಆದರೆ ನಾವು ಅವುಗಳನ್ನು ಯಾವ ರೀತಿ, ಅದಕ್ಕೆ ನಾನು ಹೇಳೋದು ಶಿಕ್ಷಕ ಅನ್ವೇಷಕ ಆದಷ್ಟು ಸಹ ಅದನ್ನು ಅಳಿಸ್ಲಿಕ್ಕೆ ಹೋಗಿಲ್ಲ, ಸುಮ್ಮನೆ ಎಷ್ಟು ಇಲ್ಲ ಒಂದು ಕಡೆ ಆಶು ಭಾಷಣ ಪಿಕ್ ಆ್ಯಂಡ್ ಸ್ಪೀಕ್ ಪಿಕ್ ಆ್ಯಂಡ್ ಆ್ಯಕ್ಟ್ ಇಸ್ ಆರ್ ದ ವೆರಿ ಗುಡ್ ಮೆಥಡ್. ಪಿಕ್ ಆ್ಯಂಡ್ ಸ್ಪೀಕ್ ಇದೆಯಲ್ಲ, ಆಶು ಭಾಷಣ, ಇನ್ನೊಂದು ಯಾವುದು ಅಭಿನಯ, ಕರೆಕ್ಟ್ ಅಭಿನಯ. ಆಮೇಲೆ ವಸ್ತುನಿಷ್ಠ ಪ್ರದರ್ಶನ ಮಾಡೋದು, ಎಕ್ಸಿಬಿಟ್ಸ್ ಹೇಳಿದೆ. ಹಾಂ, ಸೊ ನೋಡಿ ಇದು ಇಷ್ಟೇ. ಈಗ ನಿಮಗೆ ಇವಾಗ ಎಷ್ಟು 9 ನಿಮಿಷ ಇದೆಯಾ? ಹಾಂ, 9 ನಿಮಿಷದಲ್ಲಿ ನಿಮಗೆ ಈಗ ಏನಂದರೆ ಈ ಚರ್ಚೆ ಮುಗಿಸಿದ್ವಿ ನಾವು. ನನಗೆ ನಮ್ಮ ಕಾರಣಕ್ಕೆ ಸಮಯ ಬೇಕಿತ್ತು, ಚರ್ಚೆಯಲ್ಲೇ ನಾವು ಮಾಡಿರೋದ್ರಿಂದ ಈಗ ಒಂದು 5 ನಿಮಿಷ ನಿಮಗೆ ಒಂದು ರಿಫ್ಲೆಕ್ಷನ್ಗೆ ಅವಕಾಶ. 4 ನಿಮಿಷ, 12:21 ಇದೆ, 12:25 ಹೋಗಿದೆ. ಏನು ಅಂದರೆ ನಾನು ನನ್ನ ಸಬ್ಜೆಕ್ಟಲ್ಲಿ ಇಷ್ಟು ಮೆಥಡಲ್ಲಿ ಯಾವ ಮೆಥಡ್ಗಳನ್ನು ನಾನು ಬಳಸಿದ್ದೀನಿ ಇದುವರೆಗೂ, ಎಷ್ಟು ಮೆಥಡ್ ನನಗೆ ಗೊತ್ತಿತ್ತು, ಎಷ್ಟು ಮೆಥಡ್ ಬಳಸಿದ್ದೀನಿ, ಇನ್ಯಾವ ಮೆಥಡ್ನ ನಾನು ಬಳಸಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು 4 ನಿಮಿಷದಲ್ಲಿ ನೀವು ರಿಫ್ಲೆಕ್ಟ್ ಮಾಡಿ. ಆಮೇಲೆ ಒಬ್ಬೊಬ್ಬರು 15 ಸೆಕೆಂಡಲ್ಲಿ, ಒಬ್ಬೊಬ್ರಿಗೆ 1 ನಿಮಿಷನೂ ಇಲ್ಲ, ವರ್ಡ್ಸಲ್ಲಿ ನೀವು ನನಗೆ 5 ನಿಮಿಷದಲ್ಲಿ ಹೇಳೋಂಥದ್ದು ಮಾಡ್ಬೋದಾ? 2 ನಿಮಿಷ ಹೋಗುತ್ತೆ ರಿಫ್ಲೆಕ್ಷನ್ಗೆ. ನೀವು ರಿಫ್ಲೆಕ್ಟ್ ಮಾಡ್ಕೊಂಡು ಒಂದು ಸ್ವಲ್ಪ 120 ಸೆಕೆಂಡ್ ಇದೆ, 120 ಸೆಕೆಂಡ್ಸ್. ಪ್ರಶ್ನೆ ಇಷ್ಟೇ, ಎಷ್ಟು ನನಗೆ ತಿಳಿದಿತ್ತು ನಿಮ್ಮ ಮೆಥಡ್ಸಲ್ಲಿ, ಇವತ್ತು ಎಷ್ಟು ಹೊಸ ವಿಷಯಗಳು ಕಲಿತೆ ನಾನು ಯಾವ ಮೆಥಡ್ಗಳನ್ನ ಬಳಸ್ತಾ ಇದ್ದೀನಿ, ಇನ್ಯಾವುದನ್ನು ಬಳಸ್ಬೋದು. ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನಮಗೆ ಹೇಳ್ತಾರೆ. ಇನ್ನು 40 ಸೆಕೆಂಡ್ ಇದೆ.
ಹಾಂ, ಈಗ ಆಯಿತು ಟೈಮು. ಈಗ ಬಹಳ ಚುಟುಕಾಗಿ ಇದುವರೆಗೂ ಯಾರು ಮಾತನಾಡಿಲ್ಲ ಅವರು ಚುಟುಕಾಗಿ ಹೇಳ್ಬೇಕು. ಯಾರು ಮಾತನಾಡಿಲ್ಲ, ಯಾರು ಅಭಿಪ್ರಾಯ ಹೇಳದೇ ಇರೋವಂಥವ್ರು ದಯಮಾಡಿ ಅವರು ಹೇಳಿ ಸರ್, ಚುಟುಕಾಗಿ ಹೇಳಬೇಕು. ಚರ್ಚಾ ವಿಧಾನ, ಸಂವಾದ ವಿಧಾನ, ಕಥನ ವಿಧಾನ, ರಸಪ್ರಶ್ನೆ, ಪ್ರಶ್ನಿಸುವ ವಿಧಾನ, ರಿಲೇ ವಿಧಾನ, ವೈಯಕ್ತಿಕ ಕಲಿಕೆ, ಶೋಧನಾ ವಿಧಾನ, ಜರ್ನಲಿಂಗ್. ಇವುಗಳನ್ನ ನೀವು ಬಳಸ್ಕೊಂತೀರಿ, ನಿಮ್ಮ ಪಾಠ ಬಳಸ್ಕೊಂತೀರಿ ಅಂತ. ಓಕೆ. ಇನ್ಯಾರು ಇವೆಲ್ಲ ಹೊಸದಾಗಿ ಇವಾಗ ಗೊತ್ತಾಯ್ತು ನಿಮ್ಗಲ್ವಾ? ಇವಾಗ ಗೊತ್ತಾಯ್ತು ಇವಾಗ. ಓಕೆ. ಈಗ ಮತ್ತಿನ್ಯಾರು? ಬಟ್ ನೀವೇನು ಹೇಳ್ತೀರಿ ಅಂತ ಗೊತ್ತಾಗಬೇಕು ನಿಮಗೆ. ಈ ನಮ್ಮ 3 ಪ್ರಶ್ನೆ ಹೇಳಿದ್ನಲ್ಲ, 3ರಲ್ಲಿ ಯಾವುದಾದ್ರೂ ಹೇಳ್ಬೋದು ನೀವು. ಇದು ಹೊಸದಾಗಿ ಕಲಿತೆ ನಾನು, ಅಥವಾ ಇದನ್ನು ಬಳಸ್ಕೊಂತೀನಿ ನಾನು, ಇದು ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಈ ಥರ. ನೀವು ಹೇಳಿಲ್ವಾ? ಮಾತಾಡಿಲ್ವಾ? ಇದುವರೆಗೂ ಮಾತಾಡದೇ ಇರಬೇಕು ನನಗೆ. ಮಾತಾಡಿಲ್ವಾ? ಪ್ಲೀಸ್ ಮಾತಾಡಿ. ಹೇಳಿ ಸರ್. ಮಾತನಾಡಿರೋರು ಬೇಡ ಅಂತ ಅಷ್ಟೇ. ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಿರೋದ್ರಿಂದ ನಾವು ಮೊದಲಿಂದನೂ ಈ ಪ್ರದರ್ಶನ ವಿಧಾನವನ್ನು ಬಳಸ್ಕೊಂತಾರೆ. ವೆರಿ ನೈಸ್. ಪೈಲ ನಾವು ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತೀವಿ. ಓಕೆ. ಆ ನಂತರ ಅದರ ವಿವರಣೆ ಕೊಡ್ತೀವಿ. ಅಲ್ಲ, ಈಗ ಏನು ಮಾಡ್ತೀರಾ? ನನ್ನ ಪ್ರಶ್ನೆ ನೋಡ್ಬೇಕು. ಈಗ ಮಾಡ್ತಾ ಇದ್ದು ವಿಧಾನ ಸರ್. ಈಗ ಏನು ಮಾಡ್ತೀರಾ? ಮೊದಲು ಮಾಡ್ತಾ ಇದ್ದು ವಿಧಾನ ಸರ್. ಆ ಬಳಿಕ ಅದನ್ನ ವಿದ್ಯಾರ್ಥಿ ನಾಯಕನೊಂದಿಗೆ ಪ್ರದರ್ಶನ ಮಾಡಿಸ್ತೀವಿ. ಆ ಬಳಿಕ ಮಕ್ಕಳಿಗೆ ಸಾಮೂಹಿಕವಾಗಿ ಪ್ರದರ್ಶನ ಮಾಡಿಸ್ತೀವಿ. ಚುಟುಕಾಗಿ ಹೇಳಬೇಕು. ಆವಾಗ ನಾವು ಯಾಂತ್ರೀಕರಣಗೊಳಿಸ್ತೀವಿ ಸರ್. ಅಭ್ಯಾಸ ಮಾಡಿ ಯಾಂತ್ರೀಕರಣಗೊಳಿಸ್ತೀವಿ. ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಇವತ್ತು ಚರ್ಚೆ ಮಾಡಿರೋ ವಿಧಾನಗಳಲ್ಲಿ ಯಾವ ವಿಧಾನ ಹೊಸದು ಅನ್ನಿಸ್ತು, ಯಾವುದನ್ನು ಬಳಸ್ತೀರಿ? ಹಿಂದೆ ಮಾಡೋದೆಲ್ಲ ಹೇಳಕ್ಕೆ ಹೋಗ್ಬೇಡಿ. ಬಹಳಷ್ಟು ವಿಧಾನಗಳ ಹೊಸವಾಗಿ ಬಹಳಷ್ಟು ಬೇಡ ನಮಗೆ, ಪ್ಲೀಸ್. ನೆಕ್ಸ್ಟ್ ಯಾರು ಹೇಳ್ತೀರಿ ನೋಡಿ? ನೀವು ಒಟ್ಟೆ ಮಾತಾಡಿಲ್ಲ ಅಂದರೆ ಮಾತಾಡೋಕೆ ಕೊಟ್ಟರೆ ನೀವು ಸರಿಯಾಗಿ ಹೇಳಿ, ಸ್ಟ್ರಕ್ಚರ್ ಮಾಡ್ಕೋಬೇಕು ಮತ್ತನ್ನ. ನೀವು ಮಾತಾಡಿದ್ದೀರಾಗಲೇ, ಮಾತಾಡದೇ ಇರಬೇಕು ನನಗೆ. ಅವನ್ನ ಹೊಸದಾಗಿ ಅಡಾಪ್ಟ್ ಮಾಡ್ಕೋಬೇಕು ಅಂತೀರ. ವೆರಿ ಗುಡ್. ನೆಕ್ಸ್ಟ್ ಯಾರು ಮಾತನಾಡದೇ ಇರೋರು? ಮೇಡಮ್, ನೀವು ಮಾತಾಡಿರಲ್ಲ, ಮಾತಾಡಿದ್ದೀರಾ? ಹೇಳ್ರಿ ಮತ್ತೆ. ಸರ್, ಇಲ್ಲಿ ಫ್ಲಿಪ್ಡ್ ಕ್ಲಾಸ್ ರೂಮ್ ಅನ್ನು ಯೂಸ್ ಮಾಡ್ತಿದ್ದೆ, ಬಟ್ ಅದು ಹೆಸರು ಗೊತ್ತಿದ್ದಿಲ್ಲ. ಓಕೆ. ಆಮೇಲೆ ಪಿಯರ್ ಲರ್ನಿಂಗ್ ಯೂಸ್ ಮಾಡ್ತಿದ್ದೆ. ಅದ್ರ ಜೊತೆಗೆ ಯೋಜನಾ ಕಾರ್ಯ, ಸ್ಟೂಡೆಂಟ್ ಸೆಮಿನಾರ್ಸ್, ಕ್ವಿಜ್, DIYs ಯೂಸ್ ಮಾಡಿದೆ ಸರ್ ಸಾಕಷ್ಟು ಸಲ. ಅದ್ರ ಜೊತೆಗೆ ಇನ್ನೊಂದು ಹೊಸ ಮೆಥಡ್ ಏನಂದ್ರೆ ಮೆನ್ಸುರೇಷನ್ ಒಳಗೆ, ನಮ್ಮ ಗಣಿತದಲ್ಲಿ ಮೆನ್ಸುರೇಷನ್ ಒಳಗೆ ಮೆಜರ್ಮೆಂಟ್ ಮಾಡಲಿಕ್ಕೆ ಕೊಡುತ್ತೆ ಒಂದು ಸ್ಕೇಲ್ ಕೊಟ್ಟು ಚುಟುಕಾಗಿ. ಅಲ್ಲ, ಈಗ ಹೇಳ್ಬೇಕಾಗಿರೋದು ನೀವು. ಹೊಸದಾಗಿ ಅಂದರೆ ಮ್ಯಾಥ್ಸ್ ಒಳಗೆ ಅದು ಮಾಡಬೇಕು ಅಂತಿದ್ದೀರಾ? ಓಕೆ, ವೆರಿ ನೈಸ್. ನೀವು ಮಾತಾಡಿದ್ದೀರಾ? ಮಾತಾಡಿಲ್ಲ. ಓಕೆ, ಹೇಳಿ ಸರ್. ಸರ್, ಈಗ ಬೇರೆ ಬೇರೆ ಕಲಿಕಾ ಸಾಮರ್ಥ್ಯಗಳ ಮಕ್ಕಳಿಗೆ ಬೇರೆ ಬೇರೆ ವರ್ಕ್ ಶೀಟ್ ಮಾಡ್ತಕ್ಕಂಥದ್ದು ತುಂಬ ಸರ್, ಅದು ಬಳಸ್ತಕ್ಕಂಥದ್ದು. ಆಮೇಲೆ ಸಾಫ್ಟ್ವೇರ್ಸ್ ಮೆಥಡು, ಆಮೇಲೆ ಕ್ಲಾಸ್ ಮೆಥಡು, ಬಡ್ಡಿ ಪೇರಿಂಗಲ್ಲಿ ಒಂದೇ ಪರ್ಮನೆಂಟ್ ಆಗಿ ಇರಬಾರ್ದು ಅಂತಕ್ಕಂಥ ವಿಷಯ. ಆಮೇಲೆ ಯೂಟ್ಯೂಬ್ ವಿಡಿಯೋಗಳನ್ನು ಮಾಡಿ ಮಕ್ಕಳಿಗೆ ನೋಡ್ಬರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಅವ್ನು ಬಳಸ್ತೀರಾ ಇನ್ಮೇಲೆ? ಥ್ಯಾಂಕ್ ಯು. ಮತ್ತಾರು? ನಮ್ಮ ಶಾಲೆಯ ನಾನು ಸೋಷಿಯಲ್ ಸಬ್ಜೆಕ್ಟ್ ಶಿಕ್ಷಕನಾಗೋದ್ರಿಂದ ನಮ್ಮ ಶಾಲೆಯ ವಾತಾವರಣದ ಭಾಷೆಯ ಮುಖಾಂತರ ನಾನು ಮಕ್ಕಳಿಗೆ ಪಾಠ ಮಾಡ್ತೀನಿ ಸರ್. ಈಗ ಹೊಸದನ್ನು ಪಡ್ಕೊಂಡಿದ್ದು ಕಥೆಯ ಮುಖಾಂತರ, ಒಂದು ಯಾವುದೋ ಒಂದು ಸ್ಟೋರಿಯನ್ನು ಹಿನ್ನೆಲೆಯನ್ನು ಹೇಳೋದ್ರ ಮುಖಾಂತರ, ನಂತರ ಶೋಧನಾತ್ಮಕ ಅಂತಕ್ಕಂಥದ್ದು, ಆಮೇಲೆ ಹಾವಭಾವದ ಮುಖಾಂತರ ಕಲಿತಕ್ಕಂಥ ಹೊಸ ವಿಷಯಗಳನ್ನು. ಓಕೆ, ವೆರಿ ನೈಸ್. ಆಮೇಲೆ ಇನ್ನು 2 ನಿಮಿಷ ಇದೆ. ಮ್ಯಾಥ್ಸ್ನಲ್ಲಿ ಸ್ಲ್ಯಾಪಿಂಗ್ ಬೋರ್ಡ್ ಸರ್, ಆಮೇಲೆ ನಿಯೋಜಿತ ಕಾರ್ಯ, ಗುಂಪು ಚರ್ಚೆ, ಆಶುಭಾಷೆಗಳನ್ನೆಲ್ಲ ಈಗಾಗಲೇ ನಾವು ಬಳಸ್ತಾ ಇದ್ದೀರಿ. ಮುಂದೆ ತಿಳ್ಕೊಳ್ಳೋದು ರಿಲೇ ವಿಧಾನ, ಕ್ಲಿಯರ್ ಮೆಥಡ್, ಡಿವೈಡ್ ಅವ್ನು ಬಳಸ್ತೀರಿ ಮುಂದೆ. ವೆರಿ ಗುಡ್. ನೆಕ್ಸ್ಟ್. ಹೇಳಿ. ನೀವು ಮಾತಾಡಿದ್ರೆ ಬೇಡ. ಇವಾಗ ಇರೋದೇ ಸ್ವಲ್ಪ, ಇರೋದೇ 1 ನಿಮಿಷ. ಯಾಕೆ ಗೊತ್ತಾ ನೋಡಿ, ನಾವು ಈ ಅವೇರ್ನೆಸ್ ನಮಗೆ ಕ್ಲಾಸ್ ರೂಮಲ್ಲಿ ಇರಬೇಕು. ಮಾತನಾಡದೇ ಇರೋರ ಹತ್ರ ನೋಡಿ, ಸ್ವಲ್ಪ ಜನನೇ ಭಾಳ ಮಾತಾಡಿರ್ತೀವಿ ನಾವು. ಯೂಶ್ವಲಾಗಿ ಹಂಗಾಗುತ್ತೆ. ಅಟ್ಲೀಸ್ಟ್ ನನಗೊಂಚೂರು ಕಾನ್ಷಿಯಸ್ ಆಯಿತು, ಅಟ್ಲೀಸ್ಟ್ ಯಾರು ಮಾತಾಡಿಲ್ಲ 1 ನಿಮಿಷದಲ್ಲಿ. ಇನ್ನು 1 ನಿಮಿಷ ಇದೆ ನಮಗೆ. ಉದಯ ಪಾಟೀಲ್ ಟೈಮ್ ಮುಗೀತು ಸರ್ ಅಂತಾರೆ. ಯಾರು ಹೇಳ್ತೀರಿ ಮಾತನಾಡದೇ ಇರೋರು? ನೀವು ಮಾತಾಡಿಲ್ಲಲ್ಲ ಮೇಡಮ್? ನೀವು ಮಾತಾಡಿಲ್ಲಲ್ಲ? ಹೇಳ್ರಿ ಮತ್ತೆ. ಅಯ್ಯೋ, ಮುಂದೆ ಇದ್ದೀರಿ. ಸ್ವಲ್ಪ ಕೇಳಿಸ್ಕೊಳ್ಳಿ. ಈಗ ಹೊಸದಾಗಿ ನಾಟಕ
ಪರಿಹಾರಕ್ಕೆ ಮೆಥಡ್ಗಳನ್ನು ಉಪಯೋಗಿಸ್ತೀವಿ. ಬಳಸೋಕ್ಕೆ ಇಷ್ಟ ಇದೆ ಈಗ ಹೊಸ್ದಾಗಿ. ಓಕೆ, ನೆಕ್ಸ್ಟು ಇನ್ನು ಒಂದು ನಿಮಿಷ ಎಷ್ಟೋ ತಗೊಂತೀವಿ. ಮಾತಾಡದೇ ಇರೋರು ನೋಡಿ, ನಾನು ಅಬ್ಸರ್ವ್ ಮಾಡಿ ಯಾರ್ಯಾರು ಮಾತಾಡಿಲ್ಲ, ನೀವು ಮಾತಾಡಿಲ್ಲಲ್ಲ, ಹೇಳಿದ್ರಾ? ನೀವು ಮಾತಾಡಿದ್ರಿ, ಹೇಳಿದ್ರಿ ನೀವು? ಆಯಿತಾ? ಇಲ್ಲ ಹೇಳಿದ್ರಿ, ಮಾತಾಡಿದ್ದೀರಾ? ಮಾತಾಡಿದ್ರೆ ಬೇಡ. ಸೊ ನಮ್ಮಲ್ಲಿ ಇನ್ಯಾರಿದ್ದಾರೆ? ಬೇಡ 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 ಸಾಕು. ಸೊ ಸಾಕು ಹಂಗಾರೆ. ಸೊ ಇವತ್ತಿನ ಈ ಅವಧಿ ಏನಿದೆ, 2 ಅವಧಿಗಳಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ನನಗೆ. ಐ ಡೋಂಟ್ ನೋ ಹೌ ಯು ಫೆಲ್ಟ್, ನಿಮ್ಗೇನು ಅನ್ನಿಸ್ತಾ ಗೊತ್ತಿಲ್ಲ. ತುಂಬ ಒಳ್ಳೆಯ ವಿಷಯಗಳನ್ನ ತಾವೆಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದಿರಿ. ಈ ಸೆಷನ್ನ ತುಂಬ ಸಂಪದ್ಭರಿತವಾಗಲಿಕ್ಕೆ ತಾವೆಲ್ಲರೂ ತುಂಬ ಚೆನ್ನಾಗಿ ಪಾಲ್ಗೊಂಡಿದ್ದೀರಾ. ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ನಾನು ಈ ಸೆಷನನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ನಮ್ಮ ಮುಂದಿನ ಅವಧಿ ಕಾರ್ಯಾಗಾರದ ಹಿನ್ನೆಲೆಯಲ್ಲಿ ಅನುಷ್ಠಾನದ ಸಾಧ್ಯತೆಗಳು ಅಂತ ಇದೆ. ಅಲ್ಲೂ ಕೂಡ ಕೆಲವು ಈಗ ಏನೇನೋ ಅಂದರೆ ಮೊದಲನೇ ಅವಧಿ, 2ನೇ ಅವಧಿ, ನಿನ್ನೆ ಮಾಡಿದ್ದು ಸಮಗ್ರವಾಗಿ ಒಂದು ಚಿಂತನೆಯನ್ನ ಬರೀ ಬೋಧನಾ ವಿಧಾನ ಅಷ್ಟೇ ಅಲ್ಲ, ಇಡೀ ತರಗತಿಯ ವಾತಾವರಣ, ಶಾಲೆಯ ವಾತಾವರಣ, ಮತ್ತೆ ಪರಸ್ಪರ ಶಿಕ್ಷಕರ ನಡುವಣ ಸಂಬಂಧಗಳು, ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಈ ಎಲ್ಲವನ್ನೂ ಗಮನದಲ್ಲಿಟ್ಕೊಂಡು ನಾವು ಅನುಷ್ಠಾನ ಮಾಡ್ಬೋದು ಅನ್ನೋದಕ್ಕೆ ಚರ್ಚೆ ಮಾಡೋದಕ್ಕೆ ಮಧ್ಯಾಹ್ನದ ಅವಧಿಯಲ್ಲಿ ಸಾಧ್ಯ ಇದೆ. ಅದರಿಂದ ಈಗ ಯಾಕಂದ್ರೆ ಏನಾದ್ರು ಹೇಳಕ್ಕಾಗಲಿಲ್ಲ ಅಂತಂದ್ರೆ ಅವಾಗಲೂ ಹೇಳ್ಬೋದು, ಹೇಳ್ಬೋದು. ಈಗ ಮುಕ್ತಾಯ ಆಯಿತು ಅಂತ ಏನು ಅನ್ಕೋಬಾರ್ದು. ಇದು ನನಗೂ ಹೇಳ್ಕೊಳ್ತಾ ಇದ್ದೀನಿ, ಯಾಕಂದ್ರೆ ನನಗೂ ಕೆಲವು ಹೇಳಕ್ಕಾಗಿಲ್ಲ. ಹೇಳಿ ನೀವು ಚೆನ್ನಾಗಿ. ಈ 2 ಅವಧಿಗಳಲ್ಲಿ ನನಗನ್ಸಿದ್ದೇನೆಂದರೆ, ಈಗ ಹಿಂದಿನ 2 ದಿವಸ ಗುಡಿ ಕಟ್ಟಿದ್ವಿ, ಇವತ್ತು ಕೊಟ್ಟು ಕಳಶ ಒಳ್ಳೆ ಅದ್ಭುತವಾದಂತಹ ಚರ್ಚೆಯನ್ನು ನಾವೆಲ್ಲರೂ, ಆರೋಗ್ಯಕರವಾದ ಚರ್ಚೆಯನ್ನು ಮಾಡಿದ್ವಿ. ಆ ಚರ್ಚೆಯಲ್ಲಿ ನಾವೆಲ್ಲರೂ ಹೊಸ ವಿಚಾರಗಳನ್ನು ತಿಳ್ಕೊಂಡ್ವಿ. ಅದನ್ನು ಹೋಗಿ ಇಂಪ್ಲಿಮೆಂಟೇಷನ್ ಮಾಡಬೇಕಷ್ಟೇ, ಅದು ಮುಂದಿನ ಅವಧಿಯಲ್ಲಿರುತ್ತೆ. ಇಂಥ ವಿಚಾರಗಳನ್ನು ಹಂಚಿಕೊಂಡಂತಹ ಶ್ರೀ ಡಾಕ್ಟರ್ H.B. ಚಂದ್ರಶೇಖರ ಗುರುಗಳಿಗೆ ನಮ್ಮ ಆಶ್ರಮದ ಪರವಾಗಿ, ತಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಪ್ರೀತಿ ಧನ್ಯವಾದಗಳು. ಇನ್ನೊಂದು ಸೂಚನೆ ಇದೆ. ನೆಕ್ಸ್ಟ್ ಅವಧಿ